ನಡೆಯೋದಿದೆ. ಈ 4 ದಿವಸಗಳ ಪ್ರವಚನ ಮಾಲೆಯನ್ನು ಪ್ರಾಯೋಜನ ಮಾಡಿರೋರು ಮಿತ್ರರಾದ ಶ್ರೀ ಸುಧೀರ್ ಅವರು. ಅವರಿಗೆ ತಮ್ಮೆಲ್ಲರ, ಅವರು ಬಂದಿಲ್ಲ ಅನಿಸುತ್ತೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಇತಿಹಾಸದ ಅತ್ಯಂತ ರೋಚಕ ಹಾಗೂ ಬೋಧಕ ಪರ್ವ ಅಂದರೆ ಚಾಣಕ್ಯ ಚರಿತ್ರೆ ಅಂತ ನಿರ್ವಿವಾದವಾಗಿ ಹೇಳಬಹುದು. ಇಡೀ ನಂದವಂಶವನ್ನು ಮತ್ತು ಅವರ ಸಹಕಾರಿ ಪರ್ವತೇಶ್ವರನನ್ನು ಚಾಣಕ್ಯ ನಿರ್ನಾಮ ಮಾಡಿಸಿ ಚಂದ್ರಗುಪ್ತ ಮೌರ್ಯನನ್ನು ಅಧಿಪತಿಯಾಗಿ ಮಾಡಿದ ಕಥೆ ಜನಜನಿತ. ಅದಕ್ಕೆ ಹೆಚ್ಚು ಕಡಿಮೆ ಸಮಕಾಲೀನವೇ ಆದ ಮುದ್ರಾ ರಾಕ್ಷಸ ನಾಟಕದಲ್ಲಿಯೂ ಕೂಡ ಈ ವರ್ಣನೆಗಳು ಅನೇಕ ಬರೋದರಿಂದ ಅದನ್ನೆಲ್ಲ ಕಲ್ಪಿತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಪೂರ್ವಾಂಚಲದ ಬಂಗಾಳದಿಂದ ಹಿಡಿದು ಆಮೇಲಿನ ಕಾಲದ ಇಂಗ್ಲೀಷರಿಗೆ ಮೊಘಲರಿಗೂ ಕೂಡ ಕೈ ಹತ್ತದೇ ಇದ್ದ ವಾಯವ್ಯ ಭಾರತ ಅಂದರೆ ಬಲೂಚಿಸ್ತಾನ, ಕಾಂದಹಾರ್, ಕಾಬೂಲ್ವರೆಗೆ ವಿಸ್ತರಿಸಿತ್ತು ಚಂದ್ರಗುಪ್ತನ ರಾಜ್ಯ. ಮತ್ತು ಆಧುನಿಕ ಅರ್ಥದಲ್ಲಿ ಮೊಟ್ಟಮೊದಲ ಸಾಮ್ರಾಜ್ಯ ಭಾರತದಲ್ಲಿ ಏರ್ಪಟ್ಟದ್ದು ಅಂದರೆ ಮೌರ್ಯ ಸಾಮ್ರಾಜ್ಯವೇ. ಅದರ ಸ್ಥಾಪನೆಯನ್ನು ಆಗು ಮಾಡಿಸಿದವನು ಚಾಣಕ್ಯ. ಅವನಿಗೆ ವಿಷ್ಣುಗುಪ್ತ, ಕೌಟಿಲ್ಯ ಇತ್ಯಾದಿ ಬೇರೆ ಹೆಸರುಗಳು ಕೂಡ ಜನಜನಿತವಾಗಿ ಇವೆ. ಜಗತ್ತಿನ ಸಾಹಿತ್ಯ ಇತಿಹಾಸದಲ್ಲೇ ಅನನ್ಯವಾದ್ದು ಅಂತ ಹೇಳಬಹುದು ಅರ್ಥಶಾಸ್ತ್ರ. ಅದು ವರ್ಲ್ಡ್ಸ್ ಫಸ್ಟ್ ಕಾಂಪ್ರಿಹೆನ್ಸಿವ್ ಪೊಲಿಟಿಕೋ ಇಕನಾಮಿಕ್ ಟ್ರೀಟೈಸ್ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ. ಅದರಲ್ಲಿ ಚತುರ್ವಿಧ ಪುರುಷಾರ್ಥಗಳ ಪರಾಮರ್ಶನೆ ಇದೆ. ಅದಲ್ಲದೆ ಅಮಾತ್ಯ ಲಕ್ಷಣ, ಗೂಢಚರ್ಯೆ, ವಾಣಿಜ್ಯ ನಿಯಂತ್ರಣ ಇತ್ಯಾದಿ ಲೋಕವ್ಯವಹಾರದ ಎಲ್ಲ ಅಂಗಗಳ ವಿಶ್ಲೇಷಣೆ ಮತ್ತು ಆನ್ವಯಿಕವಾದ ಸೂತ್ರೀಕರಣ ಅದರಲ್ಲಿ ಇದೆ. ಒಂದು ರಾಜ್ಯದ ಸುವ್ಯವಸ್ಥೆಗೆ ಬೇಕಾದ ಎಲ್ಲ ಅಂಶಗಳ ವಿವರಗಳು ಇಲ್ಲಿ ಇರುವಷ್ಟು ಸಮಗ್ರವಾಗಿ ಬಹುಶಃ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳಬಹುದು. ಮತ್ತು ಅದರ ವ್ಯವಸ್ಥೆಯು ಕೂಡ ಮೆಚ್ಚಬೇಕಾದ್ದೇ. ವಿಷಯ ಇರೋದು ಮಾತ್ರವಲ್ಲ, ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ, ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಸ್ಯ ಮೂಲಂ ಇಂದ್ರಿಯಜಯ ಇತ್ಯಾದಿಯಾಗಿ ಈ ಶ್ರೇಣೀಕರಣಗಳು, ಒಳನೋಟಗಳು ಇವೆಲ್ಲ ಅದರಲ್ಲಿ ಏನಿವೆ ಅದು ತುಂಬಾ ವಿಶಿಷ್ಟ ಅಂತ ಹೇಳಬೇಕಾಗತ್ತೆ. ಇವನ್ನು ಅರ್ಥಶಾಸ್ತ್ರದ ಉದ್ದಕ್ಕೂ ಕಾಣ್ತೇವೆ. ಚಾಣಕ್ಯನ ಬಗ್ಗೆ ಹಾಗೂ ಅರ್ಥಶಾಸ್ತ್ರ ಕುರಿತ ಈ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರನ್ನು ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ನೀತಿಶಾಸ್ತ್ರಾಮೃತಂ ಧೀಮಾನ್ ಅರ್ಥಶಾಸ್ತ್ರ ಮಹೋದಧೇಃ ಸಮುದ್ರಧ್ವೇ ನಮಸ್ತಸ್ಮೈ ವಿಷ್ಣುಗುಪ್ತಾಯ ವೇಧಸೆ. ಇದು ಕಾಮಂದಕೀಯ ನೀತಿಸಾರದಲ್ಲಿ ಬರುವಂಥ ವಿಷ್ಣುಗುಪ್ತ ಚಾಣಕ್ಯ ಅಥವಾ ಭಗವಾನ್ ಕೌಟಿಲ್ಯನ ಸ್ತುತಿವಾಕ್ಯ. ನೀತಿಶಾಸ್ತ್ರ ಅನ್ನುವಂಥ ಅಮೃತ ಯಾವುದಿದೆ ಅದನ್ನು ಅರ್ಥಶಾಸ್ತ್ರ ಅನ್ನುವ ಮಹಾ ಸಾಗರದಿಂದ ಎತ್ತಿ ನಮಗೆ ಮತ್ತೊಬ್ಬ ಧನ್ವಂತರಿಯ ಹಾಗೆ, ಕೂರ್ಮಾವತಾರಿಯಾದ ವಿಷ್ಣುವಿನ ಹಾಗೆ ಕೊಟ್ಟಂತಹ ಮಹಾನುಭಾವ ಭಗವಾನ್ ಕೌಟಿಲ್ಯನಿಗೆ ನಮಸ್ಕಾರ ಅಂತ. ವೇಧಸೆ ಅಂತ ಹೇಳುವಲ್ಲಿಯೇ ಆತ ಬ್ರಹ್ಮ ಸದೃಶ ಅನ್ನುವ ಮಾತನ್ನು ಕಾಮಂದಕ ತಿಳಿಸ್ತಾ ಇದ್ದಾನೆ. ನಮ್ಮ ಪರಂಪರೆ ಕೌಟಿಲ್ಯನನ್ನು ತುಂಬ ಗೌರವಿಸಿಕೊಂಡು ಬಂದಿದೆ. ಆದರೆ ಈಚೆಗೆ ಸುಮಾರು 120 ವರ್ಷಗಳಿಂದ ಒಂದು ದೊಡ್ಡ ಮಟ್ಟದ ಅಪಪ್ರಚಾರವು ಸಾಕಷ್ಟು ನಡೀತಾ ಇರೋದು ಖೇದಾಸ್ಪದ. ಏನೆಂದರೆ ಆತನನ್ನು ಈ ಪಾಶ್ಚಾತ್ಯ ಪ್ರಪಂಚದ ಪುನರುತ್ಥಾನ, ನವೋದಯ, ರೆನೆಸಾನ್ಸ್ನ ಕಾಲದಲ್ಲಿ ಇದ್ದ ಮೆಕಿವೆಲಿಯ ಸಮೀಕರಣ ಮಾಡಿ ಅವನ ಪ್ರಿನ್ಸೆಸ್ ಅನ್ನುವಂತಹ ಯಾವ ಒಂದು ಗ್ರಂಥ ಉಂಟು ಆ ಗ್ರಂಥದ ರೀತಿಯಲ್ಲಿ ಇವನು ಬರವಣಿಗೆ ಮಾಡಿದವನು. ಇದೆಲ್ಲ ಧೂರ್ತತೆ, ಕಪಟಾಚಾರ ಅನ್ನುವ ಪ್ರಥೆಯನ್ನು ಹಬ್ಬಿಸಿದ್ದಾರೆ. ಕೀತರಿಂದ ಮೊದಲುಗೊಂಡು ಬೇಕಾದಷ್ಟು ಜನ ಆ ರೀತಿಯಾದ ಕೆಲಸ ಮಾಡಿದ್ದಾರೆ.
ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಕೂಡ ಕೆಲವರು ಒಂದು ಸ್ವಲ್ಪ ಮಟ್ಟಿಗೆ ಮುದ್ರಾರಾಕ್ಷಸವೂ ಸೇರಿದಂತೆ ಮಹಾಕೃತಿಯಾದರೂ ಚಾಣಕ್ಯ ಅಂದರೆ ಜಗಳಗಂಟ, ಕೋಪಿಷ್ಠ ಅನ್ನುವಂಥ ಒಂದು ಪ್ರಥೆಯನ್ನು ಹಬ್ಬಿಸಿದ್ದಾರೆ. ಆದರೆ ಅವನ ಅರ್ಥಶಾಸ್ತ್ರವನ್ನು ನೋಡಿದರೆ ಒಬ್ಬ ಮಹರ್ಷಿಯಾದವನು ಹೇಗಿರಬೇಕೋ ಹಾಗಿದ್ದ ಅಂತ. ನಮ್ಮಲ್ಲಿ ವಿಶ್ವಾಮಿತ್ರನೋ ಅಥವಾ ಒಬ್ಬ ದುರ್ವಾಸನೋ ಶೀಘ್ರಕೋಪಿಗಳು ಅಂತ. ಅದು ವಿಶ್ವಾಮಿತ್ರರು ತುಂಬ ಶೀಘ್ರಕೋಪಿಗಳೇನೋ ಅಲ್ಲ, ಆಗ ಈಗ ಎಲ್ಲಿಯೋ ಒಂದು ಕಡೆ ದುರ್ವಾಸರು. ಅದು ಅಪವಾದ ಬಿಟ್ಟರೆ ಇನ್ನು ಯಾವ ಋಷಿಯೂ ಕೂಡ ಕ್ಷಣ ಮಾತ್ರಕ್ಕೆ ಕೋಪ ಮಾಡಿಕೊಳ್ಳುವಂಥದ್ದು ಕಾಣಿಸೋದಿಲ್ಲ. ಚಾಣಕ್ಯನಾದರೂ ಅಂಥ ಋಷಿತುಲ್ಯನಾದವನು ಬಹಳ ಉದಾರ ಮನೋಹರವಾದ ವ್ಯಕ್ತಿತ್ವವುಳ್ಳವನು ಅಂತ ಗೊತ್ತಾಗುತ್ತದೆ ಅರ್ಥಶಾಸ್ತ್ರವನ್ನು ಕಂಡಾಗ. ಮತ್ತು ಒಂದು ದೇಶವನ್ನು ನಡೆಸುವಂಥ ಸ್ಥಾನದಲ್ಲಿದ್ದವನು ಕ್ವಿಕ್ಷಾಟಿಕ್ ಶಾರ್ಟ್ ಟೆಂಪರ್ಡ್ ಆದರೆ ಏನೂ ಮಾಡೋದಕ್ಕಾಗೋಲ್ಲ. ಅದರೊಳಗೂ ಪರಂಪರೆಯಿಂದ ವಂಶಪಾರಂಪರ್ಯವಾಗಿ ವಾರಸಿಕೆ ಬಂದರೆ ಬೇಕಾದರೆ ಇವೆಲ್ಲ ಬಿಂಕ ನಡೆದೀತು. ಅರೆ ತಾನೇ ಎಲ್ಲವನ್ನ ಮೊದಲುಗೊಂಡು ಮಾಡೋಕ್ಕೆ ಹೊರಟಾಗ ಆಗೋಲ್ಲ. ಅದು ಹೇಗೋ ಕೆಲವರು ಆ ಒಂದು ಕೋಪಿಷ್ಠನ ರೂಪವನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಜನಪ್ರಿಯವಾಗಿಬಿಡ್ತು ಅಂತಂದರೆ ಮುದ್ರಾ ಮಂಜೂಷದಿಂದ ಈಚೆಗೆ ಆಚಾರ್ಯ ಚಾಣಕ್ಯ ಅಂತ ಪ್ರೊಫೆಸರ್ KS ನಾರಾಯಣಾಚಾರ್ಯರು ಬರೆದದ್ರೊಳಗೂ ಫೈರ್ ಬ್ರ್ಯಾಂಡ್ ಅಂತಲೇ ಚಾಣಕ್ಯನ ಚಿತ್ರಣ. ಇದಕ್ಕೆ ತುಂಬ ಸಂತೋಷಾಸ್ಪದವಾದ ಒಂದು ಅಪವಾದ ಅಂತಂದರೆ ಕುಲಪತಿ ಕನ್ನಯ್ಯಲಾಲ್ ಮಾಣಿಕ್ಯಲಾಲ್ ಮುನ್ಷಿಯವರ ಭಗವಾನ್ ಕೌಟಿಲ್ಯ ಅನ್ನುವ ಗುಜರಾತಿ ಕಾದಂಬರಿ. ಅದು ಕನ್ನಡಕ್ಕೆ ಕೂಡ ತುಂಬ ಚೆನ್ನಾಗಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು ಅನುವಾದ ಮಾಡಿದ್ದಾರೆ. ಅವರಲ್ಲಿ ಅದನ್ನೇ ತೋರಿಸ್ತಾರೆ. ಮೆಕೆವೆಲ್ಲಿಯ ಸಮೀಕರಣವನ್ನು ಮಾಡೋಕ್ಕೆ ಹೊರಟ ಚಾಣಕ್ಯನ ವ್ಯಕ್ತಿತ್ವಕ್ಕೆ ಅಪಚಾರವಾಗಿದೆ. ಆ ಕಾರಣ ಈತನ ಋಷಿತ್ವವನ್ನು ತೋರಿಸೋದಕ್ಕೇ ಈ ಒಂದು ಕಾದಂಬರಿ ಬರೆದಿದ್ದೀನಿ ಅಂತ ಹೇಳಿಬಿಟ್ಟಿದ್ನು. ಅಲ್ಲಿ ಒಬ್ಬ ಧೀರನಾದ ಉದಾರನಾದ ಮಹರ್ಷಿ ಕಾಣಿಸ್ತಾನೆ. ನಮಗೆ ಅದು ಬಹಳ ಮುಖ್ಯ ಅಂತನ್ಸುತ್ತೆ. ಕಾರಣ ಯಾಕೆಂದರೆ ಇಡೀ ಅರ್ಥಶಾಸ್ತ್ರದಲ್ಲಿ ಹೊರಟು ಮಾತಾಡುವುದರ ಬಗ್ಗೆ ಅವನು ವಾಕ್ಪಾರುಷ್ಯಕ್ಕೆ ಉತ್ತಮವಾದ ಸಾಹಸ ದಂಡ ಹಾಕಬೇಕು ಅಂತ ಹೇಳ್ತಾನೆ. ಹುಚ್ಚುಚಾಪಟ್ಟೆ ಕೂಗಾಡಿ ಎಲ್ಲ ಮಾತಾಡಿದ್ರೆ ಅದು ವರ್ಬಲ್ ಅಟ್ರಾಸಿಟಿ ಅಂತ ಪಿನಲೈಸ್ ಮಾಡಬೇಕು ಅವರನ್ನು ಅಂತ. ಹಾಗಾದ ಅವನು ಬಾಯಿಗೆ ಬಂದಂತೆ ಎಲ್ಲರನ್ನೂ ಬೈಲಾರ ಅಂತ ತನ್ನಂತೆ ತಾನೇ ಗೊತ್ತಾಗುತ್ತೆ. ಮತ್ತು ಅವನು ವಧೆಯ ವಿಷಯದಲ್ಲಿ ಹೇಳುವಾಗ ಚಿತ್ರವಧೆಯನ್ನು ಮಾಡಬಾರದು, ಶುದ್ಧ ವಧೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ತುಂಬ ಟಾರ್ಚರ್ ಎಲ್ಲ ಮಾಡಿ ಕೊಲ್ಲಬಾರದು ಅಂತನ್ನುವಂಥ ಮಾತು ಹೇಳುವಾಗ ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೂ ಈಚಿನ ಜನಪ್ರಿಯವಾದಂಥ ಕಾದಂಬರಿ ಮಾಧ್ಯಮಗಳಲ್ಲದೆ ಆಚಾರ್ಯ ಚಾಣಕ್ಯ ಕಾದಂಬರಿಯಲ್ಲೇ ನೋಡಿದರೆ ಕೂಡ ಅವನನ್ನು ವೈಷ್ಣವ ಶಿಖಾಮಣಿ ಎಂಬಂತೆ ಚಿತ್ರಿಸಿ ಜೈನರನ್ನೆಲ್ಲ ಹೀಯಾಳಿಸಿ ಬಹಳ ಅಸಹ್ಯವಾದಂಥ ವರ್ತನೆಗಳಲ್ಲಿ ಬೆಳೆದು ಬಿಟ್ಟಿದೆ. ಆದರೆ ಈತ ಯಾವುದೇ ಒಂದು ಮತಕ್ಕೆ ಪಕ್ಷಪಾತಿಯಲ್ಲ, ವೈದಿಕ ಪರಂಪರೆಯಿಂದ ಬಂದವನಾದರೂ ಕೂಡ ಅವನು ಹೇಳ್ತಾನೆ, ಪಾಷಂಡಿಗಳನ್ನು ನಾಸ್ತಿಕರನ್ನು ಕೂಡ ಗೌರವದಿಂದ ಕಾಣಬೇಕು, ಅವರಿಗೂ ರಾಜ ವಿಶೇಷವಾದ ಸವಲತ್ತುಗಳನ್ನು ಕೊಡಬೇಕು, ಇಂಥದ್ದು ಅಂಥದ್ದು ಅಂತ ಪಕ್ಷಪಾತಕ್ಕೆ ಒಳಗಾಗಬಾರ್ದು, ಒಂದು ನಗರವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ದೇವತೆಗಳ ದೇವಸ್ಥಾನಗಳನ್ನು ಕಟ್ಟಿಸಬೇಕು ಅಂತ. ಮತ್ತು ಕೆಲವು ಕೋಶ ಗ್ರಂಥಗಳಲ್ಲಿ ಹೇಮಚಂದ್ರನ ಅಭಿಧಾನ ಚಿಂತಾಮಣಿ ಇರ್ಬೋದು, ನಾಮಮಾಲ ಇರ್ಬೋದು, ಅಭಿಧಾನ ಚಿಂತಾಮಣಿ, ಅದೇ ರೀತಿಯಾಗಿ ಭೋಜರಾಜನ ಹೆಸರಿನಲ್ಲಿರ್ತಕ್ಕಂಥ ನಾಮಮಾಲ, ನಿಘಂಟು ಇತ್ಯಾದಿ ಗ್ರಂಥಗಳಲ್ಲಿ ಮಲ್ಲನಾಗ, ವಾತ್ಸ್ಯಾಯನ, ಪಕ್ಷಿಲಸ್ವಾಮಿ, ದ್ರಾಮಿಲ, ಚಾಣಕ್ಯ ಅಂತ ಇವರನ್ನೆಲ್ಲರನ್ನೂ ಒಬ್ಬರೇ ಅಂತ ಸೇರಿಸುವ ಒಂದು ಸೂತ್ರ ಬಂದಿದೆ. ಅದನ್ನು ಹಿಡಿದು ಕೀತ್ ಮೊದಲಾದವರು ಚಾಣಕ್ಯ ಕ್ರಿಸ್ತಪೂರ್ವದ 4ನೇ ಶತಾಬ್ದಿಯಲ್ಲಿ ಇದ್ದಂಥ ವ್ಯಕ್ತಿ ಅಲ್ಲ, ಆತ ಇದ್ದದ್ದು ಕ್ರಿಸ್ತೋತ್ತರದ ಕಾಲದಲ್ಲಿ, ಅಂದರೆ ಕ್ರಿಶ್ಚಿಯನಿಯರಾದ 3ನೇ ಶತಮಾನದಲ್ಲಿದ್ದಂಥ ವಾತ್ಸ್ಯಾಯನನು ಇವನು ಒಬ್ಬನೇ ಅಂತ ಚಾಣಕ್ಯನಿಗೂ ಮತ್ತು ಮಗಧ ಸಾಮ್ರಾಜ್ಯದ ತನ್ಮೂಲಕ ಭಾರತೀಯ ಪರಂಪರೆಯ ಪುನರುತ್ಥಾನಕ್ಕೂ ಸಂಬಂಧ ಕಳಚಬೇಕು ಅಂತ ಮಾಡಿದ್ರು. ಆದರೆ ಅದನ್ನು ಶ್ಯಾಮಶಾಸ್ತ್ರಿಗಳಿಂದಲೇ ಮೊದಲುಗೊಂಡು ಅನೇಕರು ಖಂಡನ ಮಾಡಿದ್ದಾರೆ. ದುರ್ದೈವ ಈಗ ನಮ್ಮ ನಾರಾಯಣಾಚಾರ್ಯರ ಪುಸ್ತಕದಲ್ಲಿ ಇವರೆಲ್ಲ ಒಬ್ಬರೇ ಅಂತ ತೆಗೆದುಕೊಂಡು ಬಿಟ್ಟಿದ್ದಾರೆ. ಆ ಥರ ಆಗೋದು ಒಂದಷ್ಟು ಇತಿಹಾಸಕ್ಕೆ ಅಪಚಾರವೂ ಆಗಿದೆ. ಹಿಂದೆ ಆ ಬಗ್ಗೆ ಪತ್ರಗಳು ಬರೆದು ದೊಡ್ಡ ರಗಳೆ ಆಗಿತ್ತು. ಇಡೀ ಈ ಫೈಲೇ ಆ ಪತ್ರ ವ್ಯವಹಾರದ ಜಗಳ ಇಲ್ಲಿರುವಂಥದ್ದು. ಯಾಕೆ ಮಾತು ಬಂತು ಅಂದರೆ, ಅಭಿಮಾನದಿಂದ ನಾವು ಏನನ್ನೋ ಮಾಡೋಕ್ಕೆ ಹೊರಟು ಬಿಟ್ಟಾಗ, ನಾರಾಯಣಾಚಾರ್ಯರದು ಒಂದು ಉದ್ದೇಶ ಒಳ್ಳೆಯದೇನೆಂದರೆ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಕಾಮಸೂತ್ರವನ್ನು ಬರೆದವನು, ಮತ್ತು ಧರ್ಮಡಾಚಾರ್ಯ ಅಂತ ವೇದಾಂತ ಸೂತ್ರಗಳಿಗೆ ವೃತ್ತಿ ಬರೆದವನು, ಮತ್ತು ಛಾಂದೋಗ್ಯ ಬೃಹದಾರಣ್ಯಕಾದಿಗಳಿಗೆ ವೃತ್ತಿಯನ್ನು ಬರೆದಂಥವನು, ಮತ್ತು ಧರ್ಮ ಅರ್ಥಗಳಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ನಿರ್ಮಾಣ ಮಾಡಿದವನು ಒಬ್ಬನೇ ಎನ್ನುವ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಅಂತ. ಆದರೆ ಈ ಒಂದು ಅಪಾಯ ಕಾಡುತ್ತಲ್ಲ, ಚಾಣಕ್ಯನನ್ನು ಅವನ ಟೈಮಿಂದಲೇ ಡೀಲಿಂಕ್ ಮಾಡುವಂಥ ಒಂದು ಅಪಚಾರ. ಮತ್ತು ವಾತ್ಸ್ಯಾಯನ ಯಾರು ಅಂದರೆ
ನಮಗೆ ಪರಂಪರೆಯಿಂದ ಚೆನ್ನಾಗಿ ಗೊತ್ತಾಗುತ್ತೆ. ಪಕ್ಷಿಲಸ್ವಾಮಿ ವಾತ್ಸ್ಯಾಯನ ಬೇರೆ, ಮಲ್ಲನಾಗ ವಾತ್ಸ್ಯಾಯನ ಬೇರೆ. ಮಲ್ಲನಾಗ ವಾತ್ಸ್ಯಾಯನ ಕಾಮಸೂತ್ರವನ್ನು ಬರೆದಂಥ ವ್ಯಕ್ತಿ. ಅಂದರೆ ವತ್ಸಗೋತ್ರಕ್ಕೆ ಸೇರಿದವರೆಲ್ಲ ವಾತ್ಸ್ಯಾಯನರು. ಬಾಣಭಟ್ಟನು ವಾತ್ಸ್ಯಾಯನ. ಇವನು ವತ್ಸಗೋತ್ರೀಯನೂ ಅಲ್ಲ, ಹಾಗಾಗಿ ಯಾವುದೇ ಆ ಹೆಸರುಗಳ ಪಟ್ಟಿಗೆ ಬರುವಂಥವನಲ್ಲ. ಚಾಣಕ್ಯನ ಗೋತ್ರ ಯಾವುದು ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಆತ ಮಲ್ಲನಾಗ ವಾತ್ಸ್ಯಾಯನ ಕಾಮಸೂತ್ರಗಳನ್ನು ಬರೆದ ಮಹನೀಯ ಋಷಿ ಸ್ವರೂಪ. ಆದರೆ ಗೌತಮರ ನ್ಯಾಯಸೂತ್ರಗಳಿಗೆ ವಿಪುಲ ವಿಸ್ತಾರವಾದ ತುಂಬ ಸೊಗಸಾದಂಥ ವ್ಯಾಖ್ಯಾನವನ್ನು ಬರೆದ ಪಕ್ಷಿಲಸ್ವಾಮಿ ವಾತ್ಸ್ಯಾಯನ ಅಂತ ಆತ ನೈಯಾಯಿಕ. ಅಂದರೆ ಯಾವುದು ಭಾರತೀಯ ನ್ಯಾಯಶಾಸ್ತ್ರ ಅಂತ ಕರಿತೀವಿ, ಲಾಜಿಕ್, ಅದಕ್ಕೆ ಒಬ್ಬ ಆಚಾರ್ಯ ಪುರುಷ. ಗೌತಮ ಮಹರ್ಷಿಗಳ ಸೂತ್ರ, ಅದಕ್ಕೆ ಪಕ್ಷಿಲಸ್ವಾಮಿ ವಾತ್ಸ್ಯಾಯನನ ವ್ಯಾಖ್ಯಾನ, ಆಮೇಲೆ ಅದಕ್ಕೆ ವಾಚಸ್ಪತಿ ಮಿಶ್ರರು, ಉದಯನಾಚಾರ್ಯರು, ಶ್ರೀಧರಾಚಾರ್ಯ ಮೊದಲಾದವರುಗಳ ಟೀಕೆ ಟಿಪ್ಪಣಿಗಳು ಬೆಳ್ಕೊಂಡು ಹೋಗುತ್ತವೆ. ಇರಲಿ, ನ್ಯಾಯಕಂದಲಿ ಇರ್ಬೋದು, ನ್ಯಾಯ ಕುಸುಮಾಂಜಲಿ ಇರ್ಬೋದು, ಇವೆಲ್ಲ ಆಮೇಲೆ ಬಂದದ್ದು. ಉದ್ಯೋತಕರ ಇರ್ಬೋದು, ಇವರೆಲ್ಲರೂ ಬರೆದದ್ದು. ಇನ್ನು ಚಾಣಕ್ಯನ ನೆಲೆ ಯಾವುದು? ತುಂಬ ಜನ ದಾಕ್ಷಿಣಾತ್ಯ ಅಂತ ಹೇಳ್ತಾರೆ. ASP ಅಯ್ಯರ್ ಅಂತ ಒಬ್ಬರು ಪ್ರಸಿದ್ಧರಾದ ನ್ಯಾಯಾಧೀಶರಾಗಿದ್ದರು. ಅವರು IAS ಕೂಡ ಮಾಡಿದರು ಅನ್ಸುತ್ತೆ, ICS ಅನ್ನು ಯಾವುದನ್ನು ಮಾಡಿದರು. ಅವರು ಚಾಣಕ್ಯ ಮತ್ತು ಚಂದ್ರಗುಪ್ತರನ್ನು ಆಧರಿಸಿ ಒಂದು ಕಾದಂಬರಿಯಂಥ ಗ್ರಂಥ ಬರೆದರು. ಅವರು ಸೇರಿದಂತೆ ಇನ್ನೂ ಕೆಲವರು. ಅದರೊಳಗೆ ಒಬ್ಬ ಮಹಾದೇವ ಅಂತ ಸಂಸ್ಕೃತದ ಒಬ್ಬ ಗ್ರಂಥಕಾರ ಮುದ್ರಾ ರಾಕ್ಷಸ ನಾಟಕ ಕಥಾ ಅಂತ ಒಂದು ಸಂಗ್ರಹ ಮಾಡಿದ್ದಾನೆ. ಗದ್ಯದಲ್ಲಿ ಮುದ್ರಾ ರಾಕ್ಷಸ ನಾಟಕದ ಸಂಗ್ರಹ. ಆತ ಮಾತ್ರ ದಾಕ್ಷಿಣಾತ್ಯ ಅಂತ ಕೊಡ್ತಾನೆ. ಮಿಕ್ಕವರೆಲ್ಲರೂ ಕೂಡ ಚಾಣಕ್ಯನನ್ನು ಔತ್ತರಾಹ, ನಾರ್ತ್ ಇಂಡಿಯನ್ ಅಂತ ಹೇಳ್ತಾರೆ. ಚಾಣಕ್ಯ ಅದಕ್ಕೆ ಕಪ್ಪುಗಿದ್ದ ಅಂತ ಬೇರೆ ಕೆಲವರ ಕಲ್ಪನೆ. ASP ಅಯ್ಯರ್ ಅವರು ಸೇರಿದಂತೆ ಅವನು ಕೇರಳದಿಂದ ಬಂದವನು, ವಾಮಾಚಾರ ಎಲ್ಲ ಮಾಡಿದವನು ಅಂತೆಲ್ಲ ಹೇಳಿಬಿಟ್ಟಿದನುವೆ. ಚಾಣಕ್ಯನಿಗೆ ವಾಮಾಚಾರಕ್ಕೆ ಅಂಥ ದೊಡ್ಡ ಸಮೀಕರಣ ಮಾಡೋಕ್ಕಾಗೋಲ್ಲ. ದಿಟವೇ ಔಪನಿಷದ ಅಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ ಇಲ್ಲಿ. ಅದು ಶಾಸ್ತ್ರಪೂರ್ಣಕ್ಕಾಗಿ ಬಂದದ್ದು. ಎಲ್ಲ ಗ್ರಂಥಗಳಲ್ಲಿಯೂ ಬರುತ್ತೆ. ನಮ್ಮಲ್ಲಿ ಧರ್ಮಶಾಸ್ತ್ರ ಮೊದಲುಗೊಂಡು, ಅರ್ಥಶಾಸ್ತ್ರ ಮೊದಲುಗೊಂಡು, ಕಾಮಸೂತ್ರ ಎಲ್ಲದರೊಳಗೂ ಕಾಣಿಸುತ್ತೆ. ಅದು ಶಾಸ್ತ್ರಪೂರ್ಣತೆಗಾಗಿ ಬರುವಂಥದ್ದು ಅಂತ ಇಟ್ಕೊಳ್ಬೋದು. ಚಾಣಕ್ಯನ ಮಹತ್ವ ನಿಂತಿರೋದು ಅದರ ಮೇಲಲ್ಲ. ಅವನು ಪ್ರಾಕ್ಟಿಕಲ್ ಆದಂತಹ ರ್ಯಾಷನಲಿಸ್ಟಿಕ್ ಆದ, ಯಾವುದನ್ನು ನಿಜಾರ್ಥದಲ್ಲಿ ಸೆಕ್ಯುಲರ್ ಅಂತ ಕರಿತೀವಿ, ಆ ಒಂದು ದೃಷ್ಟಿಕೋನಕ್ಕೆ ಇರಲಿ. ಅಲ್ಲಿ ನಮಗೆ ಕಾಣಿಸುವಂಥ ಚಾಣಕ್ಯ ಅವನು ಕಪ್ಪುಗಿದ್ದ, ಬೆಳ್ಳಗಿದ್ದ, ಅಂದರೆ ಸೌತ್ ಇಂಡಿಯನ್ಸ್ ಆರ್ ಡಾರ್ಕ್ ಇನ್ ಕಲರ್, ನಾರ್ತ್ ಇಂಡಿಯನ್ಸ್ ಆರ್ ಫೇರ್ ಅನ್ನುವಂಥದ್ದೆಲ್ಲ ಕಲ್ಪನೆ. ಅದು ಬ್ರಿಟಿಷರ್ಸೇ ಮತ್ತೆ ತಲೆಗೆ ತುಂಬಿದ್ದು. ಹಾಗೇನೂ ಅಲ್ಲ. ವಸ್ತುತಃ ಜೈನ ಗ್ರಂಥಗಳಲ್ಲೆಲ್ಲ ಬರುತ್ತೆ ಚಾಣಕ್ಯ ಒಳ್ಳೆ ಹಳದಿ ಬಿಳಿ ಬಣ್ಣದಲ್ಲಿ ಬಂಗಾರದಂತೆ ಹೊಳಿತಾ ಇದ್ದವನು ಅಂತನ್ನುವಂಥದ್ದು ಕೂಡ ಸಿಗುತ್ತದೆ. ಪಿಂಗಳ ವರ್ಣದಲ್ಲಿ ಇದ್ದ ಅಂತೆಲ್ಲ ಹೇಳ್ತಾರೆ. ಅದು ಬೇರೆಯೇ ಸಂಗತಿ ಇರಲಿ. ಆದರೆ ನಮ್ಮಲ್ಲಿ ಎಷ್ಟು ವಿಚಿತ್ರವಾದ ಲಿಟ್ರೇಚರ್ ಇದೆ ಅನ್ನೋದಕ್ಕೆ ಬೌದ್ಧ ಆರ್ಯ ಮಂಜುಶ್ರೀ ಮೂಲಕಲ್ಪದಲ್ಲಿ ಚಾಣಕ್ಯನಿಗೆ ನರಕ ಸಿಕ್ಕಿದೆ ಅಂತ ಬರೆದಿದ್ದಾರೆ. ಅವರು ಯಾರು ಹೋಗಿ ವಿಸಿಟ್ ಮಾಡಿ ಬಂದರೋ ಗೊತ್ತಿಲ್ಲ. ಅವೆಲ್ಲ ಎಷ್ಟೋ ಶತಶತಮಾನಗಳಾದ ಮೇಲೆ, ಅಶೋಕ ಕೂಡ ಹುಟ್ಟಿ ಅಳೆದು ಆದಮೇಲೆ ಬಂದಂಥ ಗ್ರಂಥಗಳು. ಅಶೋಕ ಎಲ್ಲಿಯೂ ಕೂಡ ಯಾವುದೇ ಮತದ ಬಗ್ಗೆ ತನ್ನ ವಿಶೇಷವಾದ ಒಲವು ಮಿಕ್ಕ ಕಡೆಗೆ ಇಲ್ಲ ಅನ್ನುವಂತೆ ತೋರ್ಪಡಿಸಿಲ್ಲ. ಅವನ್ನ ಬೌದ್ಧ ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಅದನ್ನೂ ಮೆಚ್ಚಿದ್ದಾನೆ, ಸನಾತನ ಧರ್ಮವನ್ನು ಮೆಚ್ಚಿದ್ದಾನೆ. ಅದು ಒಂದು ಪ್ರತ್ಯೇಕವಾದ ಮತ, ಅದೊಂದು ಎಕ್ಸ್ಕ್ಲೂಸಿವ್ ರಿಲಿಜನ್ ಅಂತೇನೂ ಅಲ್ಲ. ಇಲ್ಲಿದ್ದದ್ದು ಅಲ್ಲೂ ಇದ್ದದ್ದು, ಅವನು ಅದನ್ನು ಗುರುತಿಸಿ ಗೌರವಿಸಿದ್ದಾನೆ. ಮತ್ತು ಎಲ್ಲಿಯೂ ತಾನು ಬೌದ್ಧನಾಗಿ ಕನ್ವರ್ಟ್ ಆಗಿದ್ದೀನಿ ಮತ್ತೊಂದು ಆ ಥರದ್ದೇನು ಹೇಳುವಂಥ ಶಾಸನಗಳು ನಮಗೇನು ಸಿಕ್ಕಿದ್ದಿಲ್ಲ. ಆಮೇಲಿಂದ ಅವನಾದ ಮೇಲೆ ಎಷ್ಟೋ ಶತಮಾನಗಳಾದ ಮೇಲೆ ಬಂದಂಥ ಈ ಗುಹ್ಯ ಸಮಾಜ ತಂತ್ರ, ಮಂಜುಶ್ರೀ ಮೂಲಕಲ್ಪ, ಈ ಥರದ ಯಾವುದು ವಜ್ರಯಾನ, ಮಹಾಚೀನ ಅನ್ನುವಂಥ ತಾಂತ್ರಿಕ ಗ್ರಂಥಗಳು ಬಂದವು. ಅಲ್ಲಿ ಈ ಥರದ್ದು ಕಾಣಿಸುತ್ತೆ. ಅಶೋಕ ಮುಂಚೆ ತುಂಬ ಕೆಟ್ಟವನಾಗಿದ್ದ, ಚಂಡಾಶೋಕ ಅಂತ. ಆಮೇಲೆ ಅವನನ್ನು ಬೌದ್ಧರೇ ಬಂದು ಉದ್ಧಾರ ಮಾಡಿ ಧರ್ಮಾಶೋಕ ಅಂತ ಆದ ಅಂತ. ಅದೊಳ್ಳೆ ಕ್ರಿಶ್ಚಿಯನ್ ಪಾಂಪ್ಲೆಟ್ಸ್ ತರಹ ಕಾಣಿಸುತ್ತೆ ಆ ಬರವಣಿಗೆಗಳು, ಏನು ಬೆಲೆ ಬಾಳುವಂಥದ್ದು ಅಲ್ಲ. ಆದರೆ ಒಂದನ್ನು ನೋಡ್ಬೋದು, ಚಾಣಕ್ಯನನ್ನು ಜೈನರು ತಮ್ಮವನು ಅಂತ, ವೈದಿಕರು ತಮ್ಮವನು ಅಂತ, ಬೌದ್ಧರು ತಮ್ಮವನು ಅಂತ ಎಲ್ಲ ಕರ್ಕೊಳ್ಳುವಂಥದ್ದು ಕಾಣಿಸುತ್ತೆ. ಅದರಿಂದಲೇ ಅವನ ಯೋಗ್ಯತೆ ದೊಡ್ಡದು ಅಂತ ಗೊತ್ತಾಗುತ್ತೆ. ದೊಡ್ಡವರನ್ನು ನಮ್ಮವರು ಅಂದ್ಕೋತೀವಿ. ಈಗ ರಾಮಾಯಣ ಜೈನ್ ವರ್ಷನ್ನಲ್ಲಿ ಇದೆ, ಬುದ್ಧಿಸ್ಟ್ ವರ್ಷನ್ನಲ್ಲಿ ಕೂಡ ಕಾಣಿಸುತ್ತೆ. ಅಂದರೆ ದೊಡ್ಡ ಪ್ರಸಿದ್ಧವಾದ ಕಥೆಯನ್ನು ನಮ್ಮವ್ರದು ಅಂತ ಹೇಳ್ಕೊಳ್ತೀವಿ. ಅಪ್ರಸಿದ್ಧನಾದರೆ, ಅನಿಷ್ಟನಾದರೆ ನಮಗೆ ಸಂಬಂಧಪಟ್ಟವನಲ್ಲ, ಇವನು ಯಾರೋ ಗೊತ್ತಿಲ್ಲ ಅಂತಂತೀವಿ. ಹಾಗೆ ನೋಡಿದ್ರೆ ಚಾಣಕ್ಯ ಸರ್ವಜನಪ್ರಿಯ ಆಗಿದ್ದ ಅನ್ನುವುದು ತಾನಾಗಿ ತಿಳಿಯುತ್ತದೆ. ಕೆಲವರು ಹೇಳ್ತಾರೆ ಮುದ್ರಾ ರಾಕ್ಷಸದಲ್ಲಿ ಬರುವಂಥದ್ದಷ್ಟು ಇತಿಹಾಸವಲ್ಲ ಅಂತ. ಇಲ್ಲದೇ ಇರ್ಬೋದು. ಆದರೆ
ಒಂದು ಮುಖ್ಯವಾದ ಇತಿಹಾಸದ ಎಳೆಯನ್ನು ಇಟ್ಟುಕೊಳ್ಳದೆ ನಿರ್ಮಾಣ ಮಾಡಿದ ಕೃತಿ ಅಷ್ಟು ಸಫಲವೂ ಆಗೋಲ್ಲ, ಅಷ್ಟು ಜನಾದರಣೆಗೂ ಪಾತ್ರವಾಗೋಲ್ಲ, ಅಂಥ ಪರಿಣಾಮಕಾರಿಯೂ ಆಗೋದಿಲ್ಲ. ಆ ಕಾರಣದಿಂದ ಒಂದಂತೂ ಸ್ಪಷ್ಟ, ನಂದವಂಶ ಕ್ಷತ್ರಿಯರ ಪತನದ ಲಕ್ಷಣದ ತೋರಿಸ್ತಾ ಇತ್ತು. ಮಹಾಪದ್ಮನಂದನಿಂದ ಧನನಂದನವರೆಗೆ ಬಂದಂಥದ್ದು ಅದು ಸಂಪೂರ್ಣವಾಗಿ ಸನಾತನ ಧರ್ಮದ ವಿವೇಕ ಸದಾಚಾರಗಳಿಗೆ ದೂರವಾಗಿದ್ದಾಗ ಮೌರ್ಯ ಕುಲ ಅಂತ ಯಾವುದನ್ನು ಕರಿತೀವಿ, ಮಯೂರಕ ಕುಲ ಅಂತ ಪ್ರಾಕೃತ ಶಬ್ದ, ಅದು ಮೌರ್ಯ ಅಂತ. ಮೌರ್ಯ ಮುರಾಯಾಹ ಅಪತ್ಯಂ ಪುಮಾನ್ ಮೌರಃ ಆಗುತ್ತೆ ಹೊರತು ಮೌರ್ಯ ಅಂತ ಆಗುವುದಿಲ್ಲ, ಆ ತದ್ಧಿತ ರೂಪ. ಹಾಗಾಗಿ ಅದು ಮೋರಯ ಅಂತ, ಸಂಸ್ಕೃತದಲ್ಲಿ ಮಯೂರಕ ಅನ್ನುವ ಶಬ್ದ ಮೋರ ಅಂತ ಆಗುತ್ತೆ, ಅದು ಮೌರ್ಯ ಅಂತ. ಈಗಲೂ ಉತ್ತರ ಭಾರತದಲ್ಲೆಲ್ಲ ಮೌರ್ಯ ಅನ್ನುವಂಥ ಸರ್ನೇಮ್ ಸಾಕಷ್ಟು ಇಟ್ಕೊಂಡಿರೋದು ಕಾಣಿಸುತ್ತೆ. ಇರಲಿ, ಆ ಒಂದು ಮಯೂರಕ ಕುಲದಲ್ಲಿ ಪಿಪ್ಪಲವನ, ಅದು ಒಂದು ಕಾಡಿನ ಪ್ರದೇಶ, ಅಲ್ಲಿ ಹುಟ್ಟಿದ ಒಬ್ಬ ಶೂದ್ರ ಚಂದ್ರಗುಪ್ತ ರಾಜನಾದ ಅಂತ ಚಾಣಕ್ಯನ ಸಹಾಯದಿಂದ. ಅಂದರೆ ಚಾಣಕ್ಯ ಈ ಮತದ ವರ್ಣದ ಕುಲಗಳ ಒಂದು ಯಾವುದೋ ಒಂದು ಪಾರಮಾರ್ಥಿಕವಾದ ಸ್ತರದ ಮಹತ್ವ ಅಂತ ಇಟ್ಟುಕೊಳ್ಳದೆ ಎಲ್ಲ ವಿಭಾಗಗಳು ಸಾಪೇಕ್ಷವಾದವು, ಅನುಕೂಲಕ್ಕೆ ಬೇಕು. ಆದರೆ ಮನುಷ್ಯನ ಒಳಗಿನ ಯೋಗ್ಯತೆ ಇವೆಲ್ಲಕ್ಕಿಂತ ಮಿಗಿಲಾದದ್ದು. ಒಬ್ಬನಲ್ಲಿ ಗುಣಕ್ಷಾತ್ರ ಇದ್ದರೆ ಆತನನ್ನು ಗೌರವಿಸೋಣ ಅನ್ನುವ ದೃಷ್ಟಿಕೋನದವನು ಅಂತ ಅನಿಸುತ್ತೆ. ಆ ಕಾರಣದಿಂದಲೇ ಅವನು ಎಲ್ಲ ಕಡೆಯಲ್ಲಿಯೂ ಈ ಜಾತಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳೋಲ್ಲ. ನಮ್ಮ ನಾರಾಯಣಾಚಾರ್ಯರ ಪುಸ್ತಕದಲ್ಲಿ ಚಂದ್ರಗುಪ್ತ ಜೈನನಾದ ಅನ್ನುವ ಒಂದು ವರ್ಣನೆಯನ್ನು ಮಾಡಿದ್ದಾರೆ. ಅಲ್ಲಿ ಒಂದು ಐತಿಹಾಸಿಕವಾದ ದೋಷ ಆಗಿದೆ. ಯಾಕೆಂದರೆ ಚಂದ್ರಗುಪ್ತ ಮೌರ್ಯ ಅಂತ ನಾವು ಯಾರು ಕರಿತೀವಿ, ಅಶೋಕನ ತಾತ ಅವನಲ್ಲ ಜೈನನಾಗಿದ್ದು, ಅವನ ಮೊಮ್ಮಗ, ಅಶೋಕನ ಮೊಮ್ಮಗ ಸಂಪ್ರತಿ ಚಂದ್ರಗುಪ್ತ ಅಂತ. ನಮ್ಮ ರಾಷ್ಟ್ರಕವಿ ಗೋವಿಂದ ಪೈ ಅವರು ಸೇರಿದಂತೆ ಅನೇಕರು ಐತಿಹಾಸಿಕವಾಗಿ ತೋರಿಸಿದ್ದಾರೆ. ಭದ್ರಬಾಹು ಮುನಿಗಳ ಜೊತೆಗೆ ದಕ್ಷಿಣ ಭಾರತಕ್ಕೆ ಶ್ರವಣಬೆಳಗೊಳಕ್ಕೆ ಬಂದದ್ದು, ಅಲ್ಲಿ ಚಂದ್ರಗಿರಿ ಅಂತ ಯಾವುದಿದೆ ಅಲ್ಲಿ ಆತ ಸಲ್ಲೇಖನ ಮಾಡಿ ಪ್ರಾಣ ಬಿಟ್ಟದ್ದು ಅನ್ನುವುದಕ್ಕೆಲ್ಲ ಪುರಾವೆ ಸಿಗುತ್ತದೆ. ಹೀಗಾಗಿ ಚಂದ್ರಗುಪ್ತ ಮೌರ್ಯ ಚಾಣಕ್ಯನ ವ್ಯವಸ್ಥೆಯಿಂದಾಗಿ ಆಚೆ ಕಡೆ ಹೋದವನಲ್ಲ, ವೈದಿಕ ಪದ್ಧತಿಯನ್ನು ದೂರ ಮಾಡಿದವನು ಅಲ್ಲ ಅಂತ ಗೊತ್ತಾಗುತ್ತದೆ. ಯಾತಕ್ಕೆ ಹೇಳುತ್ತೆ ಈ ಎಲ್ಲ ವಿಷಯಗಳನ್ನು ಅಂದರೆ, ತುಂಬ ಕಥೆಗಳಿವೆ, ಬೇಕಾದಷ್ಟು ಕಥೆಗಳಿವೆ. ಒಂದು ಜೈನ ಕಥೆ ಚಾಣಕ್ಯನದು ಬರುತ್ತೆ. ಅವನು ಮೊದಲು ನವನಂದರ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಿ, ಯುದ್ಧಕ್ಕೆ ಸೈನಿಕರನ್ನೆಲ್ಲ ಸೇರ್ಪಡೆ ಮಾಡಿ ಹೋಗಿ ಅಲ್ಲಿ ಜಯಶೀಲನಾಗದೆ ಸೋತು ಪರಾಭೂತನಾಗಿ ಬಂದುಬಿಟ್ಟ. ಅದಕ್ಕೆ ಕಾರಣ ಏನು ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ಆಗ ಹಸಿದು ಒದ್ದಾಡಿಕೊಂಡು ಅವನು ಚಂದ್ರಗುಪ್ತ ಯಾವುದೋ ಒಬ್ಬ ಮುದುಕಿಯ ಮನೆಗೆ ಊಟಕ್ಕೆ ಹೋದರೆ ಬಿಸಿ ಬಿಸಿ ಅನ್ನ ಬಡಿಸ್ತಾಳೆ ಅವಳು. ಚಾಣಕ್ಯ ಮೊದಲು ಕೈ ಹಾಕಿದ್ರೆ ಅದೇನು ಚಾಣಕ್ಯನಂಗೆ ಆಡ್ತೀಯ ಅಂತ ಕೇಳ್ತಾಳೆ. ಯಾಕಮ್ಮ ಅಂದರೆ ಅವನು ಹಾಗೆ ಮಗಧದ ಹೃದಯವಾದ ಪಾಟಲಿಪುತ್ರಕ್ಕೆ ಕೈ ಹಾಕಿದ, ಅಂಚಿನಿಂದ ಗೆದ್ದುಕೊಂಡು ಬರದೆ ಮಧ್ಯಕ್ಕೆ ಕೈ ಹಾಕಿದ್ರಿಂದ ಅವನ ಅವಿವೇಕಿ ಸೋತ ಅಂತ. ಆಗ ಚಾಣಕ್ಯ ತಿದ್ದುಕೊಂಡ ಅಂತ. ಇಲ್ಲಿಂದ ಮೊದಲುಕೊಂಡು ಇನ್ನೂ ಬೇಕಾದಷ್ಟು ಚಂದ್ರಗುಪ್ತನನ್ನು ಅವನು ಸ್ವಲ್ಪ ವಿಷ ಹಾಕಿ ಅವನನ್ನೇ ಒಬ್ಬ ವಿಷಪುರುಷನಂತೆ ಮಾಡಿ ಯಾವ ವಿಷಕ್ಕೂ ಅವನು ಜಗ್ಗದಂತೆ ಮಾಡಿದ್ದ ಅನ್ನುವುದೆಲ್ಲ ಅಲ್ಲಿ ಕಥೆಗಳು ಬರ್ತವೆ. ಅರೆ ಆ ಥರದ್ದಕ್ಕೆ ಅರ್ಥಶಾಸ್ತ್ರದಲ್ಲೇನೂ ಆಧಾರ ಸಿಗುವುದಿಲ್ಲ. ರಾಜನನ್ನು ವಿಷದ ಪ್ರಯೋಗದಿಂದ ರಕ್ಷಣೆ ಮಾಡಬೇಕು ಅಂತ ಬೇಕಾದಷ್ಟು ಹೇಳ್ತಾನೆ, ಮುಂದೆ ನೋಡೋಣ. ಆದರೆ ಆ ರಾಜನಿಗೆ ಒಂದಿಷ್ಟು ವಿಷ ಹಾಕಿ ಅವನು ವಿಷಪುರುಷ ಮಾಡೋಣ, ವಿಷಕನ್ಯಕೆ ಇದ್ದಂತೆ ಅನ್ನುವಂಥದ್ದು ಬರೋಲ್ಲ. ಅಂದರೆ ಚಾಣಕ್ಯನ ಕೇಪಬಿಲಿಟಿಯಿಂದ ಮುಂದೆ ಉತ್ತರೋತ್ತರ ಕಾಲದಲ್ಲಿ ಒಂದು ಏನಿಲ್ಲ ಅಂದರೆ ಒಂದು 600-700 ವರ್ಷಗಳಾದ ಮೇಲೆ ಬೆಳೆದು ಬಂದಂಥ ಕಥೆಗಳು. ಹೀಗಾಗಿ ಇವು ಅಷ್ಟು ಮುಖ್ಯವಾಗೋಲ್ಲ. ಅದೇ ಸಂದರ್ಭದಲ್ಲಿ ನೋಡಿ, ನಮ್ಮಲ್ಲಿ ಕೆಲವರು ಬಹಳ ಮಡಿವಂತರಾದವರು ಚಾಣಕ್ಯನನ್ನು ಬೈದದ್ದು ಉಂಟು. ವೈದಿಕ ಪರಂಪರೆಯಲ್ಲಿ ಕೂಡ ಮೋಸ ವಂಚನೆ ಅಂತ ಅವರು ಕೃಷ್ಣನನ್ನು ಬೈಬೇಕಾಗತ್ತೆ. ಏಕೆಂದರೆ ಮಲ್ಲಿನಾಥನಂಥ ಮಹಾಮೇಧಾವಿ ಅಸತ್ಕಾವ್ಯ ಅಂತ ಹೇಳುವಾಗ ಮುದ್ರಾ ರಾಕ್ಷಸವನ್ನು ಉದಾಹರಣೆ ಕೊಡ್ತಾನೆ. ಕೆಟ್ಟ ಕಾವ್ಯ ಅಂದರೆ ಯಥಾ ಮುದ್ರಾ ರಾಕ್ಷಸಾದಿ ಅಂತ. ಕಾರಣ ಇಲ್ಲಿ ಮೋಸ ವಂಚನೆ ಎಲ್ಲ ಬರುತ್ತೆ ಅಂತ. ಅಂದರೆ ಆ ಕಾಲಕ್ಕಾಗಲೇ ಮಲ್ಲಿನಾಥನಂಥ ಮೇಧಾವಿಯೂ ಸೇರಿದಂತೆ ನಿಜವಾದ ಆರ್ಷ ದೃಷ್ಟಿಕೋನ ಅಂದರೆ ಎಂಥದ್ದು ಅನ್ನೋದನ್ನು ಗಮನಿಸದೆ ಹೋಗಿತ್ತು ಅಂತ ಗೊತ್ತಾಗುತ್ತೆ. ಚಾಣಕ್ಯನ ಬಗೆಗೆ ನಮಗೆ ಮುಖ್ಯವಾದ ಆಧಾರವಾಗಿ ಇವತ್ತು ಜೀವನ ಕಥೆಯಾಗಿ ಸಿಗುವಂಥದ್ದು ಮುದ್ರಾ ರಾಕ್ಷಸ ನಾಟಕ ಕಥಾ. ಆದರೂ ಬೃಹತ್ ಕಥೆಯಲ್ಲಿ ಒಂದು ಸ್ವಲ್ಪ ಬರುತ್ತೆ. ಬೃಹತ್ ಕಥೆಯ ಬೇರೆ ಬೇರೆ ವರ್ಷನ್ಸ್ ಆಗಿ ನಮ್ಮಲ್ಲಿ ಇವತ್ತು ಉಳಿದಿರುವಂಥದ್ದು ಸೋಮದೇವನ ಕಥಾ ಸರಿತ್ಸಾಗರ, ಬುಧಸ್ವಾಮಿಯ ಬೃಹತ್ ಕಥಾ ಶ್ಲೋಕ ಸಂಗ್ರಹ, ಆಮೇಲೆ ಕ್ಷೇಮೇಂದ್ರನ ಬೃಹತ್ ಕಥಾ ಮಂಜರಿ, ಈ ಮೂರರಲ್ಲಿ ಸ್ವಲ್ಪ ಸಿಗುತ್ತೆ. ಕೇರಳದ ರವಿನರ್ತಕ ಅಂತ ಒಬ್ಬ ಚಾಕ್ಯಾರ್,
ಆತ ಬರೆದಂಥ ಶ್ಲೋಕ ಸಂಗ್ರಹ ಅದು ಒಂದು ಸಿಗುತ್ತೆ ಮುದ್ರಾ ರಾಕ್ಷಸದ್ದು. ಮತ್ತು ಮಹಾದೇವನ ಮುದ್ರಾ ರಾಕ್ಷಸ ನಾಟಕ ಕಥಾ ಅಂತ ಅದು ಕೂಡ ಉಂಟು. ಇನ್ನು ಜೈನ ಬೌದ್ಧ ಆಕರಗಳಿಂದ ಸಿಗುವುದು ಅದು ಉಂಟು. ವಿಷ್ಣು ಪುರಾಣಾದಿ ಪುರಾಣಗಳಲ್ಲಿ ಕೂಡ ಬರ್ತವೆ. ಆದರೆ ಅಲ್ಲೆಲ್ಲ ಚಾಣಕ್ಯನನ್ನು ಕುತಂತ್ರಿ ಕಪಟಿ ಅಂತೆಲ್ಲ ಹೇಳದೆ ನಂದರನ್ನು ನಿರ್ಮೂಲನ ಮಾಡಿದವನು ಅಂತನ್ನುವುದು ಇದು ಸತ್ಯವಾದದ್ದು. ಕಾರಣ ಅರ್ಥಶಾಸ್ತ್ರದಲ್ಲಿಯೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವನೇ ಇದೆಲ್ಲ ಕೆಲಸವನ್ನು ಮಾಡಿದ್ದು, ಅವನಿಂದಲೇ ಇವೆಲ್ಲ ವ್ಯವಸ್ಥಿತವಾಗಿ ಬೆಳೆದು ಬಂದದ್ದು ಅಂತ. ಅದಕ್ಕೆ ಪುರಾವೆಯನ್ನು ಅಲ್ಲಿಂದಲೇ ನಾವು ಕಾಣಿಸಬಹುದು. ಏನ ಶಸ್ತ್ರಂಚ ಶಾಸ್ತ್ರಂಚ ನಂದರಾಜ ಗತಾಚ ಭೂಹು ಅಮರ್ಷೇಣುದ್ಧತಾನ್ಯಾಶು ತೇನ ಶಾಸ್ತ್ರಮಿದಂ ಕೃತಂ ಸರ್ವಶಾಸ್ತ್ರಾಣ್ಯುಪಕ್ರಮ್ಯ ಪ್ರಯೋಗಮುಪಲಭ್ಯ ಚ ಕೌಟಿಲ್ಯೇನ ನರೇಂದ್ರಾರ್ಥೆ ಶಾಸನಸ್ಯ ವಿಧಿಕೃತ ಅಂತ. ಯಾವ ನವನಂದರ ಕೈಯಲ್ಲಿ ಶಸ್ತ್ರ ಶಾಸ್ತ್ರ ಭೂಮಿ ಸೇರಿ ಹೋಗಿತ್ತು ಅಂತ ಹೇಳ್ತಾನೆ. ನಂದರಲ್ಲಿ ಅಂದರೆ ರಿಸೋರ್ಸಸ್ಸು ಭೂಮಿ ಎನ್ನುವುದು ಅದು ಸರ್ವಾರ್ಥಕವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಯಾವುದನ್ನು ಕ್ಯಾಶ್ ಕೈಂಡ್ ಅಂತೀವಲ್ಲ ಅದೆಲ್ಲ ಅಲ್ಲಿ ಸೇರಿ ಹೋಗಿತ್ತು. ಮತ್ತೊಂದು ಶಸ್ತ್ರ ಅಂತನ್ನುವಲ್ಲಿ ಡಿಫೆನ್ಸ್ ಸೆಕ್ಯೂರಿಟಿ ಅಂತೀವಲ್ಲ ಆ ರೀತಿಯಾದದ್ದೆಲ್ಲ ಸೇರಿ ಹೋಗಿತ್ತು. ಆಮೇಲೆ ಶಾಸ್ತ್ರ ಅನ್ನುವಲ್ಲಿ ಇಂಟೆಲೆಕ್ಚುಯಲ್ ಪವರ್ ಟು ಮಿಸ್ಇಂಟ್ರಪ್ಟ್ ಆರ್ ಮಿಸ್ಯೂಸ್. ಇವತ್ತು ನಮ್ಮ ಲೆಫ್ಟಿಸ್ಟ್ ಲಾಬಿಯ ಕೈನಲ್ಲಿ ಭಾರತದ ಶಾಸ್ತ್ರ ಶಸ್ತ್ರ ಭೂಮಿ ಸೇರಿ ಹೋಗಿಬಿಟ್ಟಿದೆಯಲ್ಲ, ಸೆಕ್ಯುಲರಿಸಮ್ನ ಕೈ ಕೆಳಗೆ ಅದೇ ರೀತಿಯಾಗಿ ಆದದ್ದು ಅಂತ ಅನಿಸುತ್ತೆ. ಅಮರ್ಷೇಣ ಉದ್ಧತಾನ್ಯಾಶು ಅದನ್ನು ತನ್ನ ಕ್ರೋಧದಿಂದಲೇ ಆತ ಕಿತ್ತೆಸೆದು ಉದ್ಧಾರ ಮಾಡ್ದ. ಮತ್ತು ಸರ್ವಶಾಸ್ತ್ರಗಳನ್ನು ಆಲೋಡನೆ ಮಾಡಿ ಅವುಗಳನ್ನು ತತ್ವ ಪ್ರಯೋಗ ಥಿಯರಿ ಪ್ರಾಕ್ಟೀಸ್ ಎರಡನ್ನೂ ಕೂಡ ಬಲ್ಲವನಾಗಿ ಅನ್ವಯಕ್ಕೆ ತಂದು ಅಪ್ಲೈ ಮಾಡಿ ನೋಡಿ ನರೇಂದ್ರರ ಅಭಿವೃದ್ಧಿಗೋಸ್ಕರವಾಗಿ ಈ ಅರ್ಥಶಾಸ್ತ್ರ ಅನ್ನುವಂಥ ಶಾಸನವನ್ನು ಮಾಡ್ದ ಅಂತನ್ನುವಂಥದ್ದು ಗೊತ್ತಾಗುತ್ತೆ. ದೃಷ್ಟ್ವಾ ವಿಪ್ರತಿಪತ್ತಿಂ ಬಹುಧಾ ಶಾಸ್ತ್ರೇಷು ಭಾಷ್ಯಕಾರಾಣಾಂ ಸ್ವಯಮೇವ ವಿಷ್ಣುಗುಪ್ತಶ್ಚಕಾರ ಸೂತ್ರಂಚ ಭಾಷ್ಯಂಚ ಅಂತ. ದೃಷ್ಟ್ವಾ ವಿಪ್ರತಿಪತ್ತಿಂ, ವಿಪ್ರತಿಪತ್ತಿ ಅಂತಂದರೆ ಡಿಸ್ಕ್ರಿಪೆನ್ಸೀಸು, ಲೋಪದೋಷಗಳು ಕುಂದುಕೊರತೆಗಳು. ಹಿಂದಿನ ಆಚಾರ್ಯರುಗಳಲ್ಲಿ ಅರ್ಥಶಾಸ್ತ್ರಾಚಾರ್ಯರುಗಳಲ್ಲಿ ಎಷ್ಟೋ ಲೋಪದೋಷಗಳು ಕುಂದುಕೊರತೆಗಳನ್ನು ಕಂಡ ಕಾರಣ ಅವು ಇಲ್ಲದಂತೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ವಿಷ್ಣುಗುಪ್ತನಾದ ತಾನೇ ಸೂತ್ರವನ್ನೂ ಬರೆದ ಭಾಷ್ಯವನ್ನೂ ಬರೆದ ಅಂತ. ಅವನು ಡಬಲ್ ಸೆಕ್ಯೂರಿಟಿನ ಗಮನದಲ್ಲಿಟ್ಕೊಂಡವನು ಅಂತ ಅನಿಸುತ್ತೆ. ಯಾಕೆಂದರೆ ಸೂತ್ರ ಬರೆದರೆ ಭಾಷ್ಯಕಾರರು ಎಷ್ಟೋ ಬಾರಿ ತಿರುಚಿಬಿಡ್ತಾರೆ. ಯಾವುದು ಪ್ರಮಾಣ, ಸೂತ್ರಾಶಯ ಏನು ಅಂತ ಗೊತ್ತಾಗೋಲ್ಲ. ಅದು ದ್ವೈತವೇ ಅದ್ವೈತವೇ ವಿಶಿಷ್ಟಾದ್ವೈತವೇ ತೊಡಕು ಬಂದುಬಿಡುತ್ತೆ. ಆದರೆ ತಾನೇ ಬರೆದರೆ ಒಳ್ಳೆಯದು. ಅವನೇ ಹೇಳ್ಕೊತಾನೆ ಗ್ರಂಥದಲ್ಲಿ, ಎರಡನ್ನೂ ಒಬ್ಬನೇ ಬರೆದರೆ ಯುಕ್ತ ಅಂತ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಆ ಥರದ್ದನ್ನು ಮಾಡಿದವರು ತುಂಬ ಕೆಲವೇ ಜನ. ನನಗೆ ಎದ್ದು ಕಾಣಿಸುವಂಥ ಉದಾಹರಣೆಯಾಗಿ ಜ್ಞಾಪಕಕ್ಕೆ ಬರೋದು ಅಂದರೆ ಇವತ್ತು ಅನುಪಲಬ್ಧ ಮಾಘಕವಿ ಶಿಶುಪಾಲವಧ ಕಾವ್ಯಕ್ಕೆ ಅವನೇ ಒಂದು ವ್ಯಾಖ್ಯಾನ ಬರೆದನಂತೆ, ಅದು ಅನುಪಲಬ್ಧ. ಆದರೆ 16ನೇ ಶತಮಾನದಲ್ಲಿ ಆಗಿ ಹೋದ ಅಪ್ಪಯ್ಯ ದೀಕ್ಷಿತರು ತಮ್ಮ ಅನೇಕ ಗ್ರಂಥಗಳಿಗೆ ಮೂಲವೂ ತಾವೇ ವ್ಯಾಖ್ಯಾನವೂ ತಾವೇ ಬರೆದಿದ್ದಾರೆ. ಅದು ಶಿಖರಣಿ ಮಾಲಾ ಇರ್ಬೋದು, ರಾಮಾಯಣ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ಇರ್ಬೋದು, ಅಥವಾ ಮಧ್ವತಂತ್ರ ಮುಖಮರ್ದನ ಅದಕ್ಕೆ ವ್ಯಾಖ್ಯಾನ ಇರ್ಬೋದು, ವರದರಾಜಸ್ತವ ಅದಕ್ಕೆ ವ್ಯಾಖ್ಯಾನ ಇರ್ಬೋದು, ಈ ಥರ ಬರೆದಿದ್ದಾರೆ. ಆಮೇಲೆ ಇವರು ವಿಜಯೇಂದ್ರ ಸ್ವಾಮಿಗಳು ಅವರು ತಮ್ಮ ಹಲವಾರು ಗ್ರಂಥಗಳಿಗೆ ತಾವೇ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಕೇಳಿಬಲ್ಲೆ ನಾನು. ಈ ಥರ ಕೆಲವು ಉಂಟು. ಆದರೂ ಕೂಡ ಆ ವ್ಯಾಖ್ಯಾನವನ್ನು ಮಿಸ್ಇಂಟರ್ಪ್ರಿಟ್ ಮಾಡಬಾರ್ದು ಅಂತ ಏನೂ ಇಲ್ಲವಲ್ಲ. ಕೌಟಿಲ್ಯನ ಪಾಲಿಗೆ ದುರ್ದೈವ ಅದು ಆಯಿತು. ಆತನ ಗ್ರಂಥವನ್ನು ಮತ್ತೆ ತಿರುಚಿ ಯಾವ್ಯಾವುದೋ ರೀತಿಯಲ್ಲಿ ಅರ್ಥ ಮಾಡಿ ಇದು ಯಾವ ಕಾಲದಲ್ಲೂ ಎಲ್ಲಿಯೂ ಇಲ್ಲದೇ ಇದ್ದಂಥ ಒಂದು ವ್ಯವಸ್ಥೆಯ ಬಗ್ಗೆ ಹೇಳೋಕೆ ಹೊರಟಿದ್ದಾನೆ. ಇಟ್ಸ್ ಅನ್ ಉಟೋಪಿಯನ್ ಕಾನ್ಸೆಪ್ಟ್, ಯಾವ ಸ್ಟೇಟ್ ಕ್ರಾಫ್ಟ್ಗೂ ಅನ್ವಯವಾಗೋದಲ್ಲ. ಇಟ್ ಇಸ್ ಅನ್ ಇಮ್ಯಾಜಿನರಿ ಒನ್ ರಿಟರ್ನ್ ಲಾಂಗ್ ಆಫ್ಟರ್ ಮೌರ್ಯನ್ ಈರಾ ಅಂತೆಲ್ಲ ಬರೆದಿದ್ದಾರೆ. ಜೊತೆಗೆ ಇದು ಒಬ್ಬ ವ್ಯಕ್ತಿಯ ನಿರ್ಮಾಣವಲ್ಲ, ಅನೇಕರು ನಿರ್ಮಾಣ ಮಾಡಿರೋದು. ಯಾಕೆಂದರೆ ಅನೇಕ ಶಾಸ್ತ್ರಗಳನ್ನು ಅವನು ಕೊಡ್ತಾನೆ. ಆ ಉಪನಿಷತ್ ಅಧಿಕರಣ ನೋಡಿದ್ರೆ ಸಾಕು, ನಮಗೆ ಮದ್ದು ಮಾಟ ಮಂತ್ರ ತಂತ್ರ ಅವುಗಳ ಬಗ್ಗೆ ಬರುತ್ತೆ. 18 ಅಧ್ಯಕ್ಷರುಗಳ ಒಂದು ಚಟುವಟಿಕೆ, ಅಂದರೆ ಸೆಕ್ರೆಟರೀಸ್ ಅಂತ ಕರೀಬೋದು, ಗೌರ್ಮೆಂಟ್ ಸೆಕ್ರೆಟರೀಸ್ ಅಂತ. ಅವರುಗಳ ಚಟುವಟಿಕೆ ಏನು? ಒಂದು ಕೃಷಿಯ ಬಗ್ಗೆ ಇರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನೆಯ ಬಗ್ಗೆ ಇರ್ಬೋದು, ಫಾರೆಸ್ಟ್ರಿ ಈ ಅರಣ್ಯ ಸಂಪತ್ತಿ ಅದರ ನಿರ್ವಾಹ ಇರ್ಬೋದು, ಆಕರ ಕರ್ಮ ಅಂತ ಅಂದರೆ ಯಾವುದನ್ನು ನಾವು ಮಿನರಲ್ಸ್ ಅಂತ ಮೈನ್ಸ್ ಅಂತ ಕರಿತೀವಿ, ಆ ಒಂದು ಅದರುಗಳಿಗೆ ಸಂಬಂಧಪಟ್ಟಂಥದ್ದು, ಖನಿಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ವೈಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸು ತುಲಾಧ್ಯಕ್ಷನ ಚಟುವಟಿಕೆ ಇರ್ಬೋದು. ಒಂದೊಂದು ಪ್ರಪಂಚದಂತೆ ಇದೆ. ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ತಿಳಿದಿರೋಕ್ಕೆ ಸಾಧ್ಯ ಇಲ್ಲ ಅಂತ.
ನನಗೆ ಗೊತ್ತಿಲ್ಲ ಅಂತ ಹೇಳ್ಬಹುದೇ ಹೊರತು ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾಡುವುದು ತುಂಬ ತುಂಬ ಅವಿವೇಕ. ಇಡೀ ಗ್ರಂಥ ಆದ್ಯಂತ ನೋಡಿದ್ರೆ ಅದು ಏಕರೂಪವಾಗಿದೆ, ಏಕಶೈಲಿಯಾಗಿದೆ, ಏಕರೀತಿಯಾಗಿದೆ. ಮತ್ತು ಒಂದು ಕಡೆ ಹೇಳಿದ್ದನ್ನು ಮತ್ತೊಂದು ಕಡೆ ಸುಮ್ಮನೆ ಪುನರುಕ್ತಿ ಮಾಡುವುದೇ ಇಲ್ಲ. ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸೊಗಸಾಗಿ ಕ್ರಾಸ್ ರೆಫರೆನ್ಸಸ್ಸು, ಇಂಟರ್ಲಿಂಕಿಂಗು ಕಾಣಿಸುತ್ತೆ. ಮತ್ತು ಇಡೀ ಭಾಷೆಯೇ ಆಧುನಿಕ ಸಂಸ್ಕೃತ ಅಂತ ಯಾವುದು ಕರಿತೀವಿ ನಾವು, ಕಾಳಿದಾಸೋತ್ತರ, ಅದಕ್ಕಿಂತಲೂ ತುಂಬ ಪ್ರಾಚೀನವಾಗಿದೆ. ಅಂದರೆ ಏನಿಲ್ಲ ಅಂದರೂ 2000 ವರ್ಷಕ್ಕಿಂತ ಹಿಂದೆ ಇದ್ದಂತಹ ಸಂಸ್ಕೃತ ಭಾಷೆಯ ಪರಿಭಾಷೆಯ ಲಕ್ಷಣ ನಮಗೆ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಯಾವುದೇ ಒಂದು ಆಡಳಿತಕ್ಕೆ ಬೇಕಾಗಿರುವ ಸಾವಿರಾರು ಶಬ್ದಗಳು ಇಲ್ಲಿ ಕಾಣಿಸುತ್ತವೆ. ಅಂಥ ಒಂದು ಶಬ್ದ ವೈಭವ ಮತ್ತಿನ್ನೆಲ್ಲೂ ನಮಗೆ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿರುವಂಥದ್ದು. ಈ ಹೊತ್ತು ನಾವು ಇನ್ನೇನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ, ಅದಕ್ಕೆ ಮತ್ತೊಂದು ಅರ್ಥ ಇದೆ. ಅಲ್ಲಿ ಅಷ್ಟು ಚೆನ್ನಾಗಿ ಬಳಕೆ ಆಗುವಂಥ ಶಬ್ದ ಈ ಹೊತ್ತು ಈ ಚಾಲತಿಯಲ್ಲಿ ಏನೇ ಇಲ್ಲ ಅಂತ. ಉದಾಹರಣೆಗೆ ಈ ಕುಪ್ಯ ಅಂತಂದರೆ ಒಂದು ರೀತಿ ಟ್ರೆಷರಿ, ಖಜಾನೆ, ಬೊಕ್ಕಸ ಅನ್ನುವ ಅರ್ಥದಲ್ಲಿ ಬಳಸ್ತಾನೆ. ಮತ್ತು ಕೋಷ್ಠಾಗಾರ ಅಂತಂತಾನೆ, ಅದು ಈ ಹೊತ್ತಿನ ಏಜಿಸ್ ಆಫೀಸ್ ಅಂತ ಕರೀಬೋದು. ಆ ರೀತಿಯಾದ ಅರ್ಥದ್ದು ಬರುತ್ತೆ. ಅದು ಹೇಗೆ ನಮಗೆ ಗೊತ್ತಾಗೋದೇ ಕಷ್ಟ. ಇವೆಲ್ಲ ಏನು ವ್ಯಾಖ್ಯಾನಗಳಿಟ್ಕೊಂಡ್ರೂ ಬಗೆಹರಿಯುವಂಥದ್ದಲ್ಲ. ಆದರೆ ನಿಸ್ಸಂದಿಗ್ಧವಾಗಿ ಅವುಗಳಿಗೆಲ್ಲವೂ ಅರ್ಥ ಮಾಡುವಂಥ ಒಂದು ಪರಂಪರೆ ಪುಣ್ಯವಶಾತ್ ನಮ್ಮ ಭಾರತದಲ್ಲಿ ಉಳಿದದ್ರಿಂದ ಈ ಮಟ್ಟಕ್ಕೆ ಕೌಟಿಲ್ಯ ಅರ್ಥವಾಗಿದ್ದಾನೆ. ಇನ್ನು ಆತನ ಅಥೆಂಟಿಕ್ ಅಂತ ಹೇಳಬಹುದಾದ ಆಧಾರಗಳ ಮೇಲೆ ವ್ಯಕ್ತಿತ್ವವನ್ನು ರೂಪಿಸೋದಿದ್ದರೆ ದ್ರಾಮಿಲ ಅಂತ ದ್ರವಿಡ ದೇಶದವನು ಅಲ್ಲ ಅವನು ಅಂತ ಅನ್ನೋದು ತೀರ್ಮಾನವಾಗಿದೆ. ಅವನು ಔತ್ತರಾಹ ಅಂತ, ತಕ್ಷಶಿಲೆಯವನು ಅಂತ ಹೇಳ್ತಾರೆ. ಅರೆ ಮಗಧ ದೇಶದವನು ಅಂತ ಹೇಳೋದು ಬಹಳ ಯುಕ್ತವಾದದ್ದು. ತುಂಬ ಜನ, ನಾನೇ ನೋಡಿದಂತೆ ಸುಮಾರು ಒಂದು 18 ಜನ ವಿದ್ವಾಂಸರು, ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು ಆತ ಮಗಧದವನೇ ಇರಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ಅವನು ನವನಂದರ ದುರಾಧಿಕಾರವನ್ನು ಅಲ್ಲಿ ಕಂಡೇನೆ ಬೇಸತ್ತು ಮಾಡಿರಬೇಕು. ತಕ್ಷಶಿಲೆಯಲ್ಲಿ ಅವನು ಅಧ್ಯಾಪನ ಮಾಡ್ತಾ ಇದ್ದ ಅಂತಲೂ ಹೇಳ್ತಾರೆ. ತಕ್ಷಶಿಲೆ ಲೋಕವಿಖ್ಯಾತವಾದದ್ದಲ್ವ. ಚಾಣಕ್ಯ, ಸುಶ್ರುತ ಮೊದಲಾದಂಥವರೆಲ್ಲ ಅಲ್ಲಿಂದ ಬಂದಂಥವರು. ಚಾಣಕ್ಯನು, ಪಾಣಿನಿ ಮಹರ್ಷಿ ಕೂಡ ಅಲ್ಲಿಂದ ಬಂದಂಥವನು. ಶಲಾತುರ ಅಂತ ಹತ್ತಿರದ ಹಳ್ಳಿ, ಅಲ್ಲಿಂದ ಬಂದವನು. ಶಾಲಾತುರೀಯ ಅಂತಲೇ ಆತನ ಹೆಸರು ತಾನೆ. ಈತ ನಮಗೆ ರಿಲೇಬಲ್ ಅನ್ನುವಂತಹ ಒಂದು ಎವಿಡೆನ್ಸಸ್ಸನ್ನು ನೋಡೋದಿದ್ದರೆ ಶಿವಗುಪ್ತ ಅಂತ ಒಬ್ಬ ಆತನ ಮಗ ಅಂತ ಗೊತ್ತಾಗುತ್ತೆ. ಜೈನ ಗ್ರಂಥಗಳು ಚಣ ಅಥವಾ ಚಣಕ ಮತ್ತು ಚಣಿ ಅನ್ನೋರು ತಂದೆ ತಾಯಿಗಳು ಅಂತ ಹೇಳ್ತಾರೆ. ಅದು ಅಲ್ಲ ಅಂತ ನಮಗೆ ಮತ್ತೊಂದು ಆಧಾರ ಸಿಗುತ್ತೆ. ಏನಂದರೆ ಗಯಾ ಮತ್ತು ಪಾಟಲಿಪುತ್ರ ಇವೆರಡರ ನಡುವಣ ಸ್ಥಳ, ಆ ಇಡೀ ಪ್ರಾಂತವನ್ನು ಚಣಕ ಅಂತ ಈಗಲೂ ಕರೀತಾರೆ. ಮತ್ತು ಅಲ್ಲಿ ಈಗಲೂ ಈ ಚಣಕ ಧಾನ್ಯ ಅಂತಂದರೆ ಯಾವುದು, ಕಡಲೆ, ಅದನ್ನು ಬೆಳೆಯೋದಾಗುತ್ತೆ. ಕಡಲೆ ಹೊರಗಿಂದ ಬಂದಂಥದ್ದು. ಆದರೆ ಮೊದಲಿಂದಲೂ ಚಣಕ ಅಂತನ್ನುವಂಥದ್ದು ಈ ದ್ವಿದಳ ಧಾನ್ಯ ವಿಶೇಷಕ್ಕೆ ಹೇಳ್ತಾ ಇದ್ದದ್ದು ಕಾಣಿಸುತ್ತೆ. ಆ ಜಾಗ ಅಲ್ಲಿ, ಆ ಪ್ರಾಂತದಲ್ಲಿ ಒಂದು ಹಲವು ಗ್ರಾಮಗಳಲ್ಲಿ ಈಗಲೂ ಕೂಡ ಬ್ರಾಹ್ಮಣರು ಕುಟಲ ಅಥವಾ ಕುಡಲ ಗೋತ್ರದವರು ಇದ್ದಾರೆ. ನಾನು ಕೂಡ ನೋಡಿ ಬಲ್ಲವನಾಗಿದ್ದೀನಿ. ಅಲ್ಲಿ ಕುಟಲ ಗೋತ್ರ ಅಥವಾ ಕುಡಲ ಗೋತ್ರದ ಬ್ರಾಹ್ಮಣರು ಕಾಣಿಸ್ತಾರೆ. ಹಾಗಾಗಿ ಅವನು ಕುಟಲ ಅಥವಾ ಕುಡಲ ಗೋತ್ರದವನಾಗಿ ಕೌಟಿಲ್ಯ, ಮತ್ತು ಚಣಕ ಪ್ರದೇಶದವನಾಗಿ ಚಾಣಕ್ಯ. ಜನ್ಮನಾಮದಿಂದ ವಿಷ್ಣುಗುಪ್ತ ಅಂತ. ಗುಪ್ತ ಅನ್ನುವ ಹೆಸರು ಹೇಗೆ, ಅದಕ್ಕೆ ಈ ಕಾಲದಲ್ಲಿ ಮಾತ್ರ ವರ್ಣಗಳಿಗೆ ತಕ್ಕಂತೆ ಉಪನಾಮಗಳನ್ನು ಇಟ್ಟುಕೊಳ್ಳುವುದು ಒಂದು ಪ್ರಸಿದ್ಧಿ ಬಂತು. ಮನುಸ್ಮೃತಿಯಲ್ಲಿ ಉಲ್ಲೇಖ ಬರುತ್ತಾದಾದರೂ ಅದನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡ್ತಾ ಇದ್ದಿರಲಿಲ್ಲ. ಬ್ರಾಹ್ಮಣನಿಗೆ ಶರ್ಮ, ಕ್ಷತ್ರಿಯನಿಗೆ ವರ್ಮ, ವೈಶ್ಯನಿಗೆ ಗುಪ್ತ ಅಂತ ಅನ್ನುವಂಥದ್ದು. ಕಾಶ್ಮೀರದ ಅಭಿನವ ಗುಪ್ತ ಇರಬಹುದು, ಮತ್ತು ಶೋಭಾಕರ ಗುಪ್ತ ಇರಬಹುದು, ಪರಿಮಳ ಗುಪ್ತ ಇರಬಹುದು, ಪದ್ಮಗುಪ್ತ ಇರಬಹುದು. ಇವರೆಲ್ಲರೂ ಕೂಡ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರಾಗಿದ್ದರು. ಹಾಗಾಗಿ ಅದೇನು ದೊಡ್ಡ ಸಮಸ್ಯೆ ಇಲ್ಲ. ವಿಷ್ಣುನಾ ರಕ್ಷಿತ, ವಿಷ್ಣುವಿನಿಂದ ಕಾಪಾಡಲ್ಪಟ್ಟವನು, ಗೋಪಿತ, ವಿಷ್ಣುವಿನಿಂದ ಸಂರಕ್ಷಿತನಾದವನಾದ ಕಾರಣ ವಿಷ್ಣುಗುಪ್ತ ಅನ್ನುವಂಥ ಹೆಸರು ಅದು ಇರೋದಕ್ಕೆ ಶಕ್ಯ ಅಂತ ಅನಿಸುತ್ತೆ. ಆತನ ವ್ಯಕ್ತಿತ್ವ ಏನು ಅಂತ ಕಾಮಂದಕ ಬರೀತಾನೆ. ಆ ಕಾಮಂದಕ ತಾನು ಚಾಣಕ್ಯನ ಶಿಷ್ಯ ಅಂತ ಹೇಳ್ಕೊತಾನೆ. ಆದರೆ ಅದು ಅಲ್ಲ. ಕಾರಣ ಅವನಿಗೂ ಈತನಿಗೂ ಹಲವು ಶತಾಬ್ದಿಗಳ ಅಂತರ ಉಂಟು. ಆದರೆ ಆ ಪರಂಪರೆಯಿಂದ ಬಂದವನಾಗಿರಬೇಕು. ಅರ್ಥಶಾಸ್ತ್ರ ಪರಂಪರೆಯ ವಿದ್ಯಾವಂಶದ ಶಿಷ್ಯ ಅವನು ಅಂತ ಅನ್ನಬಹುದು. ವಂಶೇ ವಿಶಾಲ ವಂಶ್ಯಾನಾಂ ಋಷೀಣಾಮಿವ ಭೂಯಸಾಂ ಅಪ್ರತಿಗ್ರಾಹಕಾಣಾಂ ಯೋ ಬಭೂವ ಭುವಿ ವಿಶ್ರುತಃ ಜಾತವೇದ ಇವಾರ್ಚಿಷ್ಮಾನ್ ವೇದಾನಾಂ
ವೇದಾನ್ ವೇದವಿದಾಂಬರಃ ಯೋಧೀತವಾನ್ ಸುಚತುರಃ ಚತುರೋಪ್ಯೇಕವೇದವತ್ ಯಸ್ಯಾಭಿಚಾರ ವಜ್ರೇಣ ವಜ್ರಜ್ವಲನ ತೇಜಸಃ ಪಪಾತ ಮೂಲತಃ ಶ್ರೀಮಾನ್ ಸುಪರ್ವಾನಂದಪರ್ವತಃ ಏಕಾಕಿ ಮಂತ್ರಶಕ್ತ್ಯಾ ಯಶಕ್ತ್ಯಾ ಶಕ್ತಿಧರೋಪಮಃ ಆಜಹಾರ ನೃಚಂದ್ರಾಯ ಚಂದ್ರಗುಪ್ತಾಯ ಮೇದಿನೀಂ ಅಂತ ಅವನು ಹೇಳ್ತಾನೆ. ಋಷಿಗಳಂಥ ವಂಶದಲ್ಲಿ ಹುಟ್ಟಿ ಬಂದವನು ಮತ್ತು ಅಪ್ರತಿಗ್ರಾಹಕರು ಅಂತ, ಯಾವುದನ್ನೂ ದಾನವಾಗಿ ಸ್ವೀಕರಿಸದೇ ಇದ್ದಂಥ ಅಪರಿಗ್ರಹ ವ್ರತಿಗಳು ಅಂತ. ಅಲ್ಲಿ ಯೋಗದಲ್ಲಿ ಬರುತ್ತೆ, ಯೋಗಶಾಸ್ತ್ರದಲ್ಲಿ ಕಿಂ ನಾಮ ಮಹಾರತ್ನಂ ಯದೇ ತದಪ್ರತಿಗ್ರಹಂ ನಾಮ ಅಂತ. ಯಾವುದು ಮಹಾರತ್ನ ಅಂದರೆ ಯಾರಿಂದಲೂ ಏನನ್ನು ಪಡ್ಕೊಳ್ಳದೇ ಇರುವಂಥದ್ದು ಅಂತ. ಆ ಥರ ಅಪರಿಗ್ರಹ ವಂಶದಲ್ಲಿ ಇವನು ಹುಟ್ಟಿದವನು ಅಂತ. ಅದು ನಿಜವೇ ಅನಿಸುತ್ತೆ ನೋಡಿದ್ರೆ. ಯಾಕೆಂದರೆ ಇವನ ವ್ಯಕ್ತಿತ್ವ ಎಂಥ ದೊಡ್ಡದು. ಮುಂದೆ ಆ ಚಂದ್ರಗುಪ್ತನಿಗೆ ಮಹಾಮಂತ್ರಿಯಾಗಿ ಅವನು ವರ್ತಿಸುವಾಗ ತಾನು ಅಲ್ಲಿ ದೊಡ್ಡ ಮಂತ್ರಿಯಾಗಿ ಅರಮನೆಯಂಥ ಭವನದಲ್ಲಿ ಇಲ್ಲದೆ ಒಂದು ಗುಡಿಸಲಿನಲ್ಲಿ ಇದ್ದ. ಒಂದು ರಾತ್ರಿ ಕೌಮುದಿ ಮಹೋತ್ಸವವನ್ನು ನಿಷೇಧ ಮಾಡಿದ್ದಾನೆ. ಶರತ್ಕಾಲದಲ್ಲಿ ಬೆಳ್ದಿಂಗಳಿನಲ್ಲಿ ಎಲ್ಲರೂ ವಿಹಾರ ಮಾಡಬೇಕು, ಉಲ್ಲಾಸದಿಂದ ಜಾತ್ರೆ ನಡೆಸಬೇಕು, ಅದೊಂದು ಕಾರ್ನಿವಲ್. ಇವನು ಚಾಣಕ್ಯ ನಿಷೇಧ ಮಾಡಿದ್ದಾನೆ. ಚಂದ್ರಗುಪ್ತ ಅದನ್ನು ತಿಳ್ಕೊಳ್ಬೇಕು ಅಂತ ತನ್ನ ಅರಮನೆಯ ಕಂಚುಕಿ ಅವನಿದ್ದಾನೆ ವೃದ್ಧ ವೈಹೀನರಿ ಅಂತ, ಅವನ ಮೂಲಕ ಹೇಳಿ ಕಳಿಸ್ತಾನೆ, ಚಾಣಕ್ಯನನ್ನು ಕರ್ಕೊಂಡು ಬಾ ಅಂತ. ಆಗ ಅವನು ಕಷ್ಟಪಡ್ತಾನೆ, ಏನು ಮಾಡೋದು, ನಮ್ಮಂಥವರಿಗೆ ಅವೇಳೆಗಳಲ್ಲಿ ಕೂಡ ಸರ್ಕಾರ ಹೇಳದಂತೆ ಕೇಳಬೇಕು, ಗೌರ್ಮೆಂಟ್ ಸರ್ವೀಸ್ನಲ್ಲಿರೋರು ಅಂದರೆ ವಿ ಆರ್ ಬಾಂಡೆಡ್ ಸ್ಲೇವ್ಸ್ ಅಂತ ಅನ್ನುವಂಥ ಬೇಸರ ಪಟ್ಕೊಂಡು ಬರ್ತಾನೆ. ಸ್ತುವಂತಿ ಶ್ರಾಂತಾಸ್ಯ ಶ್ರುತಿಪತಿ ಮದ್ಭೂತೈರಪಿ ಗುಣೈ ಪ್ರವಾಚ ಕಾರ್ಪಣ್ಯಾತ್ ಯದವಿತತ ವಾಚೋಪಿ ಪುರುಷಃ ಪ್ರಭಾವಸ್ತೃಷ್ಣಾಯ ಸಕಲು ಸಕಲಃ. ನಾವು ಅಯೋಗ್ಯರನ್ನು ಕೂಡ ಇಲ್ಲದ ಗುಣಗಳಿಂದ ಇದ್ದರೂ ಅವ್ರನ್ನ ಕೊಂಡಾಡಬೇಕು, ಏನೂ ಗುಣವಿಲ್ಲದಿದ್ದರೂ ಅವ್ರನ್ನ ಗುಣವಂತರು ಅಂತ ಹೇಳಬೇಕು. ಬಾಣಭಟ್ಟ ಹೇಳ್ತಾನಲ್ಲ ಕಾದಂಬರಿಯಲ್ಲಿ, ರಾಜರುಗಳನ್ನು ಕೊಂಡಾಡಬೇಕು ಅಂತ ಬರುವಂಥವರು ಅವರ ದ್ಯೂತ ವ್ಯಸನವನ್ನು ಕ್ರೀಡಾ ಕೌಶಲ ಅಂತ, ಮದ್ಯಪಾನವನ್ನು ವಿಶ್ರಾಂತಿ ಅಂತ, ಸ್ತ್ರೀಲೌಲ್ಯವನ್ನು ಕಲಾಸಕ್ತಿ ಅಂತ, ಅಹಂಕಾರವನ್ನು ಸ್ವಂತ ಬುದ್ಧಿ ಅಂತ, ಬೇರೆಯವರ ಮಾತನ್ನು ಕೇಳದೇ ಇರತಕ್ಕಂಥದ್ದು ಏಕದೀಕ್ಷೆಯ ಕಾರ್ಯ ಅಂತ, ಹೀಗೆ ಎಲ್ಲ ಅವಗುಣಗಳಿಗೂ ಸದ್ಗುಣಗಳವಾಗಿ ಒಪ್ಪ ಇಟ್ಟುಬಿಟ್ಟಿದನು ದುಸ್ತಂತ್ರ ಮಾಡ್ತಾರೆ ಅಂತ. ಹಾಗೆ ನಾವು ಹೊಗಳಬೇಕಾಗತ್ತೆ ಅವ್ರನ್ನ. ರಾಜಮೆಚ್ಚಿಂದಿ ರಂಭ ಅಂತ ತೆಲುಗಿನಲ್ಲಿ ಒಂದು ಗಾದೆ. ಆ ತರಹ ಇನ್ನು ನಮ್ಮ ಸತ್ಯವಾದಿತ್ವ ಮತ್ತೊಂದು ಯಾವುದೂ ಇಲ್ಲ. ದೆ ಪ್ರೈಸ್ ದಿ ಕಿಂಗ್ ವಿತ್ ಫೈರ್ಲೆಸ್ ಮೌತ್ಸ್ ಫಾರ್ ನಾನ್ ಎಕ್ಸಿಸ್ಟೆಂಟ್ ಕ್ವಾಲಿಟೀಸ್ ಥ್ರೂ ಪಾವರ್ಟಿ ಈವನ್ ಟ್ರೂತ್ಫುಲ್ ಮೆನ್ ಬಿಕೇಮ್ ಒರೇಟರ್ಸ್. ಆಲ್ ದಟ್ ಇಂಡೀಡ್ ಇಸ್ ದಿ ಪವರ್ ಆಫ್ ಡಿಸೈರ್. ಎಲ್ಲ ಆಶೆಯಿಂದ ಪ್ರಲೋಭಿತರಾಗಿ ಮಾಡ್ತಾರೆ. ಇತರಥ ಅದು ಬೇರೆ ಯಾವ ರೀತಿ ಆಗುತ್ತೆ? ನಿರೀಹಾಣ ಮಿಷಃ ತೃಣಮಿವ ತಿರಸ್ಕಾರ ವಿಷಯ. ಅರೆ ಬಯಕೆಗಳೇ ಇಲ್ಲದೆ ಇದ್ದವರಿಗೆ ಒಡೆಯ ಅಂದರೆ ಕಸ, ದೇವರು ಕಸ ಕಡ್ಡಿ ಇದ್ದಂತೆ ಅಂತ. ಶಂಕರರ ಮುಂಡಕೋಪನಿಷತ್ ಭಾಷ್ಯದಲ್ಲಿ ಒಂದು ಮಾತು ಬರುತ್ತೆ, ಮೋಕ್ಷವನ್ನು ಕೊಡೋದಿಲ್ಲ ಅಂತ, ಅಥವಾ ನನ್ನ ಮೋಕ್ಷವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಅಡ್ಡಿಯಾಗಿ ಯಾವ ದೇವರೂ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವ ದೇವರು ನನ್ನ ಮೋಕ್ಷಕ್ಕೆ ಅಡ್ಡಿ ನಿಲ್ಲೋಕ್ಕೆ ಸಾಧ್ಯ ಇಲ್ಲ, ನನ್ನ ಆನಂದಕ್ಕೆ ಯಾವ ದೇವರದ್ದು ಏನು ಹಂಗು ಅಂತ ಅವ್ರು ಕೇಳ್ತಾರೆ. ಹಾಗೆ ನಮ್ಮತನ ನಾವು ಉಳಿಸ್ಕೊಳ್ಳೋದಕ್ಕೆ ಯಾವ ಯಜಮಾನ ತಾನೆ ಏನು ಮಾಡ್ತಾನೆ ಅನ್ನುವಂಥದ್ದು. ಈ ಒಂದು ಧೀರತೆ ಚಾಣಕ್ಯನದಿತ್ತು. ಅದಕ್ಕೆ ಅಹೋ ರಾಜಾಧಿರಾಜ ಮಂತ್ರಿಣಃ ವಿಭೂತಿ ಅಹ ರಾಜ ಪರಮೇಶ್ವರನ ಮಂತ್ರಿಯ ವಿಭೂತಿ ಶ್ರೀಮಂತಿಕೆ ಏನು? ಉಪಲ ಶಕಲಮೇತದ್ ಭೇದಕಂ ಗೋಮಯಾನಾಂ ವಟುಭಿರುಪಹೃತಾನಾಂ ಬೃಹಿಷಾಂ ಸ್ತೂಪಮೇತತ್ ಶರಣಮಪಿ ಸಮಿದ್ಭಿಃ ಶುಷ್ಯಮಾಣಾಭಿರಾಭಿಃ ವಿನಮಿತ ಪಟಲಾಂತಂ ದೃಶ್ಯತೆ ಜೀರ್ಣಕುಡ್ಯಂ ಅಂತ. ಹರಕ್ ಪಂಚೆ, ಒಂದಷ್ಟು ಸಮಿತ್ತು ಮತ್ತು ಅಗ್ನಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಮಾಡಿದ ಸಗಣಿಯ ಮುದ್ದೆ, ಅದನ್ನು ಒಡೆಯೋದಕ್ಕೆ ಒಂದು ಗುಂಡುಕಲ್ಲು, ಆ ಸಮಿತ್ತುಗಳ ದರ್ಭೆಯ ಭಾರದಿಂದ ಬಿದ್ದೋಗೋದಕ್ಕೆ ಸಿದ್ಧವಾದಂಥ ಮೋಟುಗೋಡೆ, ಹಳೆ ಮನೆ ಗುಡಿಸಲು, ಇಂಥದ್ದು. ಈ ಕಾರಣದಿಂದಲೇ ಸ್ಥಾನೇ ಖಲು ಮಹಾರಾಜಾಧಿರಾಜೋಪಿ ವೃಷಲಃ ಅಂತ. ಬಾರೋ ಹೋಗೋ ಏನೋ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾನೆ. ಇದು ಯಾವ ರೀತಿ ಸಾಧ್ಯವಾಗುತ್ತೆ? ಯಾವ ಆಶೆ ಇಲ್ಲದೆ ಇರೋದ್ರಿಂದ ಅಂತ. ಚಾಣಕ್ಯ ಇಷ್ಟು ನಿಸ್ಪೃಹನಾಗಿದ್ದವನು. ಆ ಸಂದರ್ಭದಲ್ಲಿಯೇ ಚಂದ್ರಗುಪ್ತನ ಜೊತೆಗೆ ವಾದ ಮಾಡ್ತಾನೆ ಅವನು. ಅದೆಲ್ಲ ಬೇಕು ಅಂತ ಮಾಡಿಕೊಂಡ ಕೃತಕ ಕಲಹ. ಅಮಾತ್ಯ ರಾಕ್ಷಸನಿಗೆ ರಾಂಗ್ ಸಿಗ್ನಲ್ಸ್ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆಗ ನವನಂದರನ್ನು ನಾಶ ಮಾಡಿದ್ದು ದೈವವೇ ಹೊರತು ನಿಮ್ಮ ಕೋಪ ಅಲ್ಲ ಅಂತ ಹೇಳ್ತಾನೆ. ದೈವ ಮಿತಿ ಕಾಪುರುಷ ವದಂತಿ ಅಂತ ಹೇಳ್ತಾನೆ. ದೇವರು ದಿಂಡ್ರು ವಿಧಿ ಅಂತ ಹೇಳೋದು ಹೇಡಿಗಳಷ್ಟೇ ಅಂತ.
ಅದೇ ತರಹ ವಿಕಥನ ಅಂದರೆ ಜಂಬ ಹೊಡ್ಕೊಳ್ಳೋದು ಕೂಡ ಅವಿವೇಕಿಗಳು ಮಾಡ್ತಾರೆ, ನಮ್ಮಂಥವರು ಮಾಡಬಾರ್ದು ಅಂತ ಚಂದ್ರಗುಪ್ತ ಹೇಳ್ತಾನೆ. ಇಂಥವನು ಕಡೆಯಲ್ಲಿ ನಾಟಕದ ಕೊನೆಗೆ ರಾಕ್ಷಸಾಮಾತ್ಯ ಬರುವಾಗ ಅವನ ಶಿಷ್ಯರು ಕೊಂಡಾಡ್ತಾ ಇರ್ತಾರೆ, ಯಾರು ಒಂದು ಮಾತಿಗೆ ನವನಂದರನ್ನೇ ಹುಲ್ಲು ಕಡ್ಡಿ ಇದ್ದಂತೆ ಸುಟ್ಟುಬಿಟ್ನೋ, ಸರ್ವಾರ್ಥ ಸಿದ್ಧಿಯಿಂದ ಮೊದಲುಗೊಂಡು ಎಲ್ಲ ಆತಂಕಗಳನ್ನು ನಿವಾರಣೆ ಮಾಡಿದನೋ, ಮತ್ತು ಇಲಿ ಹಿಡಿದಂತೆ ಮಲೈಕೇತುವನ್ನು ಪರ್ವತಕನ ಮಗನನ್ನು ಸೆರೆ ಹಿಡಿದನೋ, ಕೌಲೂತ, ಚಿತ್ರವರ್ಮ ಮೊದಲಾದ ಬೇರೆ ಬೇರೆ ರಾಜರುಗಳೆಲ್ಲ ಶಲಭಗಳಂತೆ ಸುಟ್ಟು ಸೀದು ಕರಕಾಗಿ ಬಿಟ್ಟರೋ ಅಂಥವನು ಚಾಣಕ್ಯ ಅಂತ. ಇಲ್ಲ, ನಂದ ವಿದ್ವೇಷಿಣ ದೈವೇನ ಅಂತ ಹೇಳ್ತಾನೆ. ಹಾಗೆ ಹೇಳಬೇಡ, ನಂದದ್ವೇಷಿಯಾದ ವಿಧಿ ಮಾಡಿದ್ದು ನಾನಲ್ಲ ಅಂತ ಹೇಳಿಬಿಟ್ಟಿದ್ನು. ಆಗ ಅಮಾತ್ಯ ರಾಕ್ಷಸನಿಗೆ ಇಂಥ ಮಹಾನುಭಾವನನ್ನು ನಾವು ಹೊಟ್ಟೆ ಕಿಚ್ಚಿನಿಂದ ನಿಂದೆ ಮಾಡ್ತಾ ಇದ್ವಲ್ಲ, ಕಿಮಯಂ ದುರಾತ್ಮಾವ ಮಹಾತ್ಮ ಚಾಣಕ್ಯ ಅಂತ ಹೇಳ್ಬಿಟ್ಟು. ಅಂದರೆ ದೊಡ್ಡ ಕಾರ್ಯಕ್ಕೋಸ್ಕರ ಆಪಾದಿತವಾದಂಥ ರೋಷ ಅವನದು ಹೊರತು ಸ್ವಭಾವ ಸಿದ್ಧವಾದ ರೋಷವಲ್ಲ, ಕೋಪ ಅನ್ನುವಂಥದ್ದು ಅಲ್ಲ ಅಂತ ಗೊತ್ತಾಗುತ್ತೆ. ನಿಜವಾದ ಸಂಯಮಿ, ತಪಸ್ವಿ, ಯಾರಿಂದಲೂ ಏನೂ ನಿರೀಕ್ಷೆ ಮಾಡಲಿಲ್ಲ. ಮಹಾಮಂತ್ರಿ ಸ್ಥಾನದಲ್ಲಿ ಚಾಣಕ್ಯನನ್ನು ಕೂಡಿಸಿದವನು ಮರುದಿವಸದಿಂದ ಕಾಣಿಸದೆ ಋಷ್ಯಾಶ್ರಮದಲ್ಲಿ ಹೋಗಿ ವಾನಪ್ರಸ್ಥನಾಗಿ ಈ ಗ್ರಂಥವನ್ನು ಕೌಟಿಲ್ಯೇನ ನರೇಂದ್ರಾರ್ಥೆ ಶಾಸನಸ್ಯ ವಿಧಿಕೃತ ಅಂತ ಮಾಡಿದನಲ್ಲ. ಆಗ ನಮಗೆ ಗೊತ್ತಾಗುತ್ತೆ, ಜಾತವೇದ ಇವಾರ್ಚಿಷ್ಮಾನ್ ವೇದಾನ್ ವೇದವಿದಾಂಬರಃ. 3 ಅಗ್ನಿಗಳ ಜೊತೆಗೆ 4ನೇ ಅಗ್ನಿ ಎಂಬಂತೆ ಹೊಳೆಯುತ್ತಾ ಇದ್ದವನು 4 ವೇದಗಳನ್ನು ಸುಚತುರಃ ಚತುರೋಪ್ಯೇಕ ವೇದವತ್. ಆ ಜಾಣ 4 ವೇದಗಳನ್ನು ಒಂದೇ ವೇದ ಅನ್ನುವಂತೆ ಓದಿದ ಅಂತ. ಇದು ಬಹಳ ಅರ್ಥಪೂರ್ಣವಾಗಿದೆ. ನಮ್ಮಲ್ಲಿ ಇದು ನಮ್ಮ ವೇದ, ಅದು ಬೇರೆಯವರ ವೇದ ಅಂತ ಅಂದುಕೊಂಡು ನಮ್ಮದು ಸ್ಪೆಷಲೈಸೇಷನ್ನು. ಆರ್ಟ್ಸ್ ಓದೋರಿಗೆ ಸೈನ್ಸ್ ಕಂಡ್ರೆ ಆಗೋಲ್ಲ, ಸೈನ್ಸ್ ಓದೋರಿಗೆ ಕಾಮರ್ಸ್ ಕಂಡ್ರೆ ಆಗೋಲ್ಲ, ಈ ಥರದ್ದಾಗಿರುತ್ತೆ. ಇವನು ಎಲ್ಲವನ್ನ ಏಕಂ ಯಸ್ಮಿನ್ನು ಖಲು ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಅಂತೀವಲ್ಲ, ಆ ಥರ ಏಕಂ ಶಾಸ್ತ್ರ ಮಧೀಯಾನಃ ನಗಚ್ಚೇತ್ ಶಾಸ್ತ್ರ ನಿಶ್ಚಯಂ. ಇದು ಆಯುರ್ವೇದದ ಪರಮಾಚಾರ್ಯರಲ್ಲಿ ಒಬ್ಬನಾದ ಸುಶ್ರುತನ ಮಾತು ಬರುತ್ತೆ. ಒಂದೇ ಶಾಸ್ತ್ರ ಓದ್ದವನು ಆ ಶಾಸ್ತ್ರದಲ್ಲಿ ನಿಶ್ಚಯವನ್ನು ಪಡೆಯೋದಕ್ಕಾಗೋದಿಲ್ಲ, ಅಂಥ ವೈದ್ಯ ಕಳ್ಳ ಅಂತ ಅನಿಸ್ಕೊಳ್ತಾನೆ, ಪ್ರತಾರೈತಿ ಲೋಕಗಳನ್ನೆಲ್ಲ ಸಂಮೋಹನ ಮಾಡ್ತಾನೆ ಎನ್ನುವ ಮಾತು ಬರುತ್ತೆ. ಹಾಗೆ ನೋಡಿದ್ರೆ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದ. ಮತ್ತು ಅಭಿಚಾರ ಅಂದರೆ ಯಾವುದು ಕಾಪಟ್ಯ ಅಂತ ಹೇಳ್ಬೋದು, ಮಂತ್ರ ತಂತ್ರಗಳಿಂದ ಮಾಡುವಂಥ ಒಂದು ಪ್ರತಿಕಾರ, ಅದನ್ನೂ ಮಾಡೋಕ್ಕೆ ಸಿದ್ಧ ಇದ್ದ, ಬೇರೊಂದನ್ನು ಮಾಡೋಕ್ಕೆ ಸಿದ್ಧ ಇದ್ದ ಅಂತ. ವಿ ಶುಡ್ ಬಿ ರೆಡಿ. ಈ ವಿಷಯದಲ್ಲಿ ಈಚೆಗೆ ನನ್ನ ಸ್ನೇಹಿತರೊಬ್ಬರು ಇಂಟರ್ನೆಟ್ನಲ್ಲಿ ನಡೀತಾ ಇದ್ದಂಥ ಕೋಲಾಹಲವನ್ನು ಗಮನಕ್ಕೆ ತಂದರು. ರಾಜೇಶ್ ಕೋಚಾರ್ ಅಂತ ಒಬ್ಬರು ಮಹಾ ಸೆಕ್ಯುಲರಿಸ್ಟ್. ಅವರಿಗೆ ವೇದದ ಪುಸ್ತಕವನ್ನು ಹೇಗೆ ಹಿಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಷ್ಟು ಮಟ್ಟಿಗೆ ದೇವಾನಾಂ ಪ್ರಿಯರು. ಅವರು ವೇದಗಳ ಕಾಲದ ಬಗ್ಗೆ ಆರ್ಯರು ಹೊರಗಿಂದ ಬಂದಿದ್ದಾರೆ ಅಂತ ಗ್ರಂಥಗಳು ಬರೆಯುವಂಥ ಸಾಮರ್ಥ್ಯ ಇದ್ದವರು. ಅವರ ಒಂದು ಬರವಣಿಗೆಗೆ ಸಂಬಂಧಪಟ್ಟಂತೆ ಒಂದು ಇಂಟರ್ನೆಟ್ನ ತಗಾದೆಯಲ್ಲಿ ಅವರು ಏನಂದರೆ, ಈ ವರುಣ ಋತದ ನೀತಿಯ ಅಧಿದೇವತೆ, ಇದು ಸಾಚಾತನದ್ದು. ಇಂದ್ರ ವಾರ್ ಗಾಡ್, ಇದು ಖೋಟಾತನದ್ದು. ಇಂದ್ರ ಆರ್ಯರಿಗೆ ನಾಯಕ ಆಗಿಬಿಟ್ಟು ವರುಣನ ಹಿಂದೆ ದೂಡಿದ್ದು. ಹಾಗಾಗಿ ವರುಣ ಪಕ್ಷಪಾತಿಗಳೆಲ್ಲರೂ ಕೂಡ ಇವರನ್ನು ಆಚೆಗೆ ಪರ್ಷಿಯಾದಿಂದ ದಬ್ಬು ಬಿಟ್ಟರು. ಆಗ ಆರ್ಯರು ದಬಕ್ಕಂತ ಭಾರತಕ್ಕೆ ಬಂದು ಬಿದ್ದುಬಿಟ್ರು ಅಂತ ಅವರ ಸಿದ್ಧಾಂತ. ನಮ್ಮಲ್ಲಿ ವರುಣ ಬೇರೆ ತತ್ವ ಅಲ್ಲ, ಇಂದ್ರ ಬೇರೆ ತತ್ವ ಅಲ್ಲ. ಮತ್ತು ಋತಾಧಿಪತಿ ಶಸ್ತ್ರಾಧಿಪತಿಯೂ ಆಗಿರ್ತಾನೆ. ನಮ್ಮಲ್ಲಿ ಅರ್ಜುನ ಕೃಷ್ಣ ಬೇರೆ ಬೇರೆ ಇದ್ದದ್ದಲ್ಲ, ನರನಾರಾಯಣರು ಒಟ್ಟಿಗೆ ಇರಬೇಕು, ಕ್ಷಾತ್ರ ಬ್ರಹ್ಮ ಸೇರಿಯೇ ಇರಬೇಕು ಅಂತ. ವೇದಗಳ ಬಗ್ಗೆ ಮಾತನಾಡುವಾಗ ಅದನ್ನು ವಿಶೇಷವಾಗಿ ವಿಸ್ತರಿಸಿದ್ದ ಕಾರಣ ಮತ್ತೆ ಹೇಳಬೇಕಾಗಿಲ್ಲ. ರಕ್ಷಣೆ ಬೇರೆ, ಬೋಧನೆ ಬೇರೆ ಅಂತ ಅಲ್ಲ. ನೀತಿ ನಿಯಮಗಳು ಬೇರೆ, ಆತ್ಮ ಸಂರಕ್ಷಣೆ ಮತ್ತು ವಿರೋಧಿಗಳಾದಂತಹ ಆತತಾಯಿಗಳನ್ನು ಧ್ವಂಸ ಮಾಡುವುದು ಬೇರೆ ಅಂತ ಎಂದೂ ಅಂದುಕೊಂಡಿರಲಿಲ್ಲ. ಡಿಫೆನ್ಸಿವ್ ಅಫೆನ್ಸಿವ್ ಎರಡೂ ಟೆಕ್ನಿಕ್ಸೂ ಎರುಡಿಷನ್ನು ಎಜುಕೇಷನ್ಗೆ ಅವಿನಾಭಾವವಾಗಿ ಸೇರಿರಬೇಕು ಅನ್ನುವುದು ನಮ್ಮ ಪರಂಪರೆಯಲ್ಲಿ ನಿಸ್ಸಂದಿಗ್ಧವಾಗಿತ್ತು. ಅದು ನಮಗೆ ಎಲ್ಲ ಕಾಲಕ್ಕೂ ಗೊತ್ತಾಗಿದೆ. ಅದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಅಂತ ಕೊಡಬೇಕು ಅಂದರೆ ಸುಭಾಷ್ ಚಂದ್ರ ಬೋಸ್ ಅಂತವರು, ತಿಲಕರಂಥವರು ಕಾಣಿಸ್ತಾರೆ. ಇನ್ನು ಹಿಂದೆ ಹೋದರೆ ನಮಗೆ ಶಿವಾಜಿ ಇರಬಹುದು, ಅದಕ್ಕೂ ಹಿಂದೆ ಹೋದರೆ ವಿದ್ಯಾರಣ್ಯರು, ಅವರ ತಮ್ಮ ಸಾಯಣಾಚಾರ್ಯರು. ಸಾಯಣಾಚಾರ್ಯ ಆಹವೇಶು ಹವೇಶು ಚ ಸಾಯಣಾರ್ಯ ಸಮೋ ನಾಸ್ತಿ ಆಹವೇಶು ಹವೇಶು ಚ. ಯುದ್ಧದಲ್ಲಾಗಲಿ ಯಜ್ಞ ಹೋಮಗಳಲ್ಲಾಗಲಿ ಸಾಯಣಾಚಾರ್ಯರಿಗೆ ಸಮಾನ ಇಲ್ಲ ಅಂತ ಹೇಳುವಾಗ ಈ ಬ್ರಾಹ್ಮ ಕ್ಷಾತ್ರ ಎರಡೂ ಕಾಣಿಸುತ್ತೆ. ಎರಡನ್ನೂ ಒಟ್ಟಿಗೆ ಮೈಗೂಡಿಸಿಕೊಂಡಿದ್ದಂಥವರು ಅಣ್ಣ ತಮ್ಮಂದರು. ಲವಕುಶರಾದರೂ ಇನ್ನೇನು, ರಾಮಾಯಣವನ್ನು ಗಾನ ಮಾಡಬೇಕೆ, ವೀಣೆ ತಗೊಂಡು
ಎಂಥದ್ದು ಪಾಠ್ಯೇ ಗೇಯೇ ಚ ಮಧುರಂ ತಂತ್ರೀಲಯ ಸಮನ್ವಿತಂ ಮಾಡಬಲ್ಲರು. ಇನ್ನು ಕೋದಂಡ ಕಾಂಡಗಳನ್ನು ತೆಗೆದುಕೊಂಡು ಧನುಷ್ಟಂಕಾರ ಮಾಡಿಕೊಂಡು ವೀರ ವಿಹಾರವನ್ನು ಮಾಡಿ ತಂದೆಯ ಕಡೆಯ ಸೈನ್ಯವನ್ನು ಗೆಲ್ಲಬಲ್ಲಂಥವರಾಗಿದ್ದರು. ಇದು ಕಾಣಿಸುತ್ತೆ. ಶಾಂತಿ ಕ್ರಾಂತಿ ಎರಡಕ್ಕೂ ಸಿದ್ಧ ಇದ್ದೀವಿ. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಈ ಪರಂಪರೆಯಾದ ಕಾರಣ ಇಂದ್ರ ಬೇರೆ ವರುಣ ಬೇರೆ ಆಗಿಲ್ಲ. ಆ ಇಂದ್ರ ಕ್ಷಾತ್ರ ದೇವತೆ ಅಂತ ಅನಿಸ್ಕೊಂಡವನೇ ಉಪನಿಷತ್ತುಗಳಲ್ಲಿ ಜ್ಞಾನದೇವತೆಯಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ. ಹೇಗೆ ಅವಸ್ಥಾತ್ರಯ ಒಂದು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಜಾಪತಿ ಹತ್ರ ವಿರೋಚನ ಇಂದ್ರ ಹೋದಾಗ ವಿರೋಚನನಿಗೆ ಆಗಲಿಲ್ಲ, ಇಂದ್ರನಿಗೆ ಆಯಿತು ಅನ್ನೋದು ಗೊತ್ತಾಗುತ್ತೆ. ಪುರಂದರ ವಿದ್ಯೆ ಅಂತಲೇ ಅದು ಪ್ರಸಿದ್ಧವಾದದ್ದು. ಇರಲಿ, ಹೀಗೆ ಯಾತಕ್ಕೆ ಅಂದರೆ ನಮ್ಮ ಪರಂಪರೆಯನ್ನು ಸರಿಯಾಗಿ ತಿಳ್ಕೊಳ್ಳದೆ ಚಾಣಕ್ಯ ತಂತ್ರ ಮಾಡ್ದ, ಕುತಂತ್ರ ಮಾಡ್ದ, ಮೋಸ ಮಾಡ್ದ ಅಂತ ಅನ್ನುವುದಲ್ಲ. ಅವನು ಅದನ್ನು ಎಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಸುವ್ಯವಸ್ಥಿತವಾಗಿ ತೋರ್ಪಡಿಸಿ ಕೊಟ್ಟಿದ್ದಾನೆ. ಮತ್ತು ರುಜುತ್ವ ಎಲ್ಲಿ ಸಾಗುವುದಿಲ್ಲವೋ ಅಲ್ಲಿ, ಸಾಮದಾನಗಳು ಇಲ್ಲ ಅಂದಾಗ ಭೇದ ದಂಡ ಇವು ಬೇಕೇ ಬೇಕು. ಮತ್ತು ನಮ್ಮ ಶಾಸ್ತ್ರಗಳನ್ನೆಲ್ಲವನ್ನು ನಮಃ ಶುಕ್ರ ಬೃಹಸ್ಪತಿಭ್ಯಾಂ ಅಂತಲೇ ಆರಂಭ ಆಗುವುದು ಅರ್ಥಶಾಸ್ತ್ರ. ಶುಕ್ರ ಮತ್ತು ಬೃಹಸ್ಪತಿ ಇವರಿಬ್ಬರು ಪರಮಾಚಾರ್ಯರು ಈ ಶಾಸ್ತ್ರಕ್ಕೆ. ಅಸುರಗುರುವಿಗೂ ನಮಸ್ಕಾರ, ಸುರಗುರುವಿಗೂ ನಮಸ್ಕಾರ ಅಂತ ಅಲ್ಲಿಂದ ಆರಂಭ ಮಾಡೋದು. ಮತ್ತು ಚಾಣಕ್ಯ ಸುಮ್ಮನೆ ಯಾವ್ಯಾವುದೋ ತನ್ನದೇ ಆದ ಕಲ್ಪನೆಗಳು ಮಾಡಲಿಲ್ಲ. ಪ್ರಾಚೀನ ಆಚಾರ್ಯರು ವಿಶಾಲಾಕ್ಷ ಇರಬಹುದು, ಬಾಹುದಂತಿ ಪುತ್ರ ಇರಬಹುದು, ಕೌಣಪ ಇರಬಹುದು, ಪರಾಶರ ಇರಬಹುದು, ಔಶನಸ ಇರಬಹುದು, ಆಂಬಿಯ ಇರಬಹುದು, ಇವ್ರನ್ನೆಲ್ಲರನ್ನು ಬಾರ್ಹಸ್ಪತ್ಯರು ಎಲ್ಲ ಪೂರ್ವಾಚಾರ್ಯಗಳನ್ನು ತೆಗೆದುಕೊಂಡು ಪರಾಮರ್ಶೆ ಮಾಡಿ ತನ್ನ ಅಭಿಪ್ರಾಯ ಬೇರೆ ಅಥವಾ ಅದಕ್ಕೆ ಒಗ್ಗುವಂಥದ್ದು ಅಂತ ತೋರ್ಪಡಿಸಿಕೊಡ್ತಾನೆ. ಮುಂದೆ ನೋಡುವಾಗ ನಮಗೆ ಗೊತ್ತಾಗುತ್ತದೆ. ಆ ಕಾರಣದಿಂದ ಚಾಣಕ್ಯ ಬೇಸ್ಲೆಸ್ ಆಗಿ ಬರೆದವನು ಅಲ್ಲ, ಮರ್ಸಿಲೆಸ್ ಆಗಿ ಬರೆದವನಲ್ಲ. ಆದರೆ ಅನ್ಯಾಯವೇ ನಡೀತಾ ಇದ್ದು ಲಕ್ಷಾಂತರ ಜನಕ್ಕೆ ಅದು ತೊಂದರೆಯನ್ನು ಉಂಟು ಮಾಡುವಾಗ ಒಬ್ಬ ನಾಶನ ಆಗಲೇಬೇಕು. ತ್ಯಜೇದೇಕಂ ಕುಲಸ್ಯಾರ್ಥೆ ಜಹಿಶತ್ರುನ್ ಅಧಾರ್ಮಿಕಾನ್. ಈ ಒಂದು ಭಗವದ್ಗೀತೋಪದೇಶಕ್ಕೆ ತುಂಬ ಸರಿಯಾಗಿದೆ. ಎಷ್ಟೋ ಬಾರಿ ನಾನು ಹೇಳಿದ ಮತ್ತೆ ಪುನರುಚ್ಚರಿಸೋದಾದರೆ ಕೃಷ್ಣ, ಚಾಣಕ್ಯ, ವಿದ್ಯಾರಣ್ಯ ಇದು ನಮ್ಮ ಪ್ರಸ್ಥಾನತ್ರಯ, ಜಗತ್ತಿಗೆ ಮಂಗಳಕಾರಿಯಾದದ್ದು. ಆ ದಾರಿಯಲ್ಲಿ ಮಧ್ಯಮಣಿಯಾಗಿ ನಿಂತಂಥವನು ಭಗವಾನ್ ಕೌಟಿಲ್ಯ. ಕೃಷ್ಣ ರಾಜನೀತಿ ಶಾಸ್ತ್ರ ಬರೆಯಲಿಲ್ಲ, ಕೌಟಿಲ್ಯ ಮೋಕ್ಷನೀತಿ ಶಾಸ್ತ್ರವನ್ನು ಬರೆಯಲಿಲ್ಲ. ಆದರೆ ಈ ಎರಡೂ ಕೂಡ ಒಂದರಿಂದ ಇನ್ನೊಂದು ಬೇರೆ ಬೇರೆ ಆದದ್ದು ಅಲ್ಲ. ಹಿರಿಯಣ್ಣನವರ ಮಾತು ಇಲ್ಲಿ ನಿಜವಾಗಿ ಉಪಾದೇಯವಾಗುತ್ತದೆ. ಒಬ್ಬ ವೀರ ಯೋಧನಿಗೆ, ರಾಜ್ಞಿಕ ವ್ಯವಸ್ಥೆಯಲ್ಲಿ ಇದ್ದವನಿಗೆ ಗೊತ್ತಾಗುವಂತೆ ಪರಮಾರ್ಥ ಸುಮ್ಮನೆ ಆರ್ಮ್ ಚೇರ್ ಫಿಲಾಸಫರ್ಸ್ಗೆ 3 ಹೊತ್ತು ಶಂಖ ಜಾಗಟೆ ಗಂಟೆ ಹಿಡ್ಕೊಂಡು ಪೂಜೆ ಮಾಡೋರಿಗೆ ಸಿಗುವಂಥದ್ದಲ್ಲ. ಕಾರಣ ಸೈನಿಕನಾದವನು ತಾನು ಸೋತು ತನ್ನ ಪಕ್ಷ ಗೆಲ್ಲಬಹುದು, ತಾನು ಬದುಕಿ ತನ್ನ ಪಕ್ಷ ಸೋಲಬಹುದು. ಆದರೂ ಯುದ್ಧ ಮಾಡಬೇಕು ಅಂದರೆ ತಾನು ಕರ್ತೃ ಮಾತ್ರವೇ ಹೊರತು ಭೋಕ್ತೃ ಅಲ್ಲ. He may not be enjoying the fruits of his deeds, but every moment of his deeds are accountable, are very, very precious, very important. ಹೀಗೆ ಕಂಡಾಗ ಕರ್ಮಫಲ ತ್ಯಾಗಪೂರ್ವಕವಾದ ಕರ್ಮ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಆ ಕಾರಣದಿಂದಲೇ ಭಗವದ್ಗೀತೆ ಯುದ್ಧದಲ್ಲಿ ಉಪದಿಷ್ಟವಾದದ್ದು. ಯುದ್ಧರಂಗಕ್ಕೆ ಅಂಥ ಪ್ರಾಶಸ್ತ್ಯ ಇದೆ ಅಂತ. ನಮ್ಮಲ್ಲಿ ಯುದ್ಧಕ್ಕೂ ಕಲೆಗೂ, ಯುದ್ಧಕ್ಕೂ ಜೀವನ ಕಲೆಗೂ, ಯುದ್ಧಕ್ಕೂ ಮೋಕ್ಷ ಕಲೆಗೂ ಒಳ್ಳೆಯ ಸಾಮಾನಾಧಿಕರಣ್ಯ ಹಾಕಿಕೊಟ್ಟಿರೋದುಂಟು. ಅಲ್ಲಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ನಮ್ಮ ಎಷ್ಟೋ ಜನ ರಾಜರುಗಳು ಜ್ಞಾನಿಗಳು ಆಗಿ ಋಷಿಗಳಿಗೆ ಉಪದೇಶ ಮಾಡಿದ್ದು, ಆತ ಪ್ರವಹಣ ಜೈವಲಿ ಇರಬಹುದು, ಅಥವಾ ಜಾನಶ್ರುತಿ ಇರಬಹುದು, ಅಥವಾ ನಮ್ಮ ಜನಕ ಮಹಾರಾಜ ಇರಬಹುದು, ಅಥವಾ ಅಜಾತಶತ್ರು ಇರಬಹುದು, ಅಥವಾ ಅಶ್ವಪತಿ ಕೇಕಯ್ಯ ಇರಬಹುದು. ಇವರೆಲ್ಲರೂ ಕೂಡ ಕ್ಷತ್ರಿಯರಾಗಿದ್ದರೂ ರಾಜರ್ಷಿಗಳಾಗಿ ಜ್ಞಾನ ಕರ್ಮಗಳನ್ನು ಎರಡನ್ನೂ ಕೂಡ ಚೆನ್ನಾಗಿ ಬಲ್ಲಂಥವರಾಗಿದ್ದರು ಅಂತ ಗೊತ್ತಾಗುವುದರಿಂದ ಕೌಟಿಲ್ಯ ಕೂಡ ಹಾಗೇನೆ ಬ್ರಾಹ್ಮಕ್ಷತ್ರ ಸಮಾಹಾರವಾಗಿ ಇನ್ನೊಬ್ಬ ಪರಶುರಾಮನೋ ಎಂಬಂತೆ ವಿರಾಜಮಾನನಾಗಿದ್ದ ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದ ಯಾವ ರೀತಿಯಲ್ಲಿಯೂ ಆ ಪಾತ್ರದ ಇಂಟೆಗ್ರಿಟಿಯನ್ನು ನಾವು ಪ್ರಶ್ನೆ ಮಾಡಬೇಕಾಗಿಲ್ಲ. ನಿಸ್ವಾರ್ಥಿಯಾದ ಧೀಮಂತ ಲೋಕಹಿತ ದೃಷ್ಟಿಯಿಂದ ಮಾಡಿದ್ದೆಲ್ಲ ಸರಿ, ಅದನ್ನು ನಾವು ಒಪ್ಪಿಕೊಳ್ಬೇಕು. ನಿಸ್ವಾರ್ಥಿಯಾದ ಧೀಮಂತ ಲೋಕಹಿತ ದೃಷ್ಟಿಯಿಂದ, ಇದು 3 ಅಬ್ಜೆಕ್ಟಿವ್ಸನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆಗ ಮಾಡಿದ್ದೆಲ್ಲ ಸರಿಯಾಗುತ್ತೆ. ಆ ಕಾರಣವೇ ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಗ್ ರಾಜ್ಯಾದಿ ಲೌಕಿಕಂ ಅಂತ ವಿದ್ಯಾರಣ್ಯರು ಹೇಳಿದ ಮಾತು ಕೌಟಿಲ್ಯನಿಗೆ ಅನ್ವಯವಾಗುವಂತೆ ತುಂಬ ಜನಕ್ಕೆ ಅನ್ವಯವಾಗುವಂಥದ್ದಲ್ಲ. ಪುಣ್ಯವಶಾತ್ ನಮ್ಮ ದೇಶದಲ್ಲಿ ಒಬ್ಬ ಭೋಜರಾಜ, ಒಬ್ಬ ಕೃಷ್ಣದೇವರಾಯ, ಒಬ್ಬ ಶಿವಾಜಿ, ಒಬ್ಬ ಅಮೋಘವರ್ಷ ನೃಪತುಂಗ, ಇಂತಹ ಹಲವರು
ಈ ಬ್ರಾಹ್ಮಕ್ಷತ್ರ ಸಮಾಹಾರ ರೂಪಿಗಳಾಗಿದ್ದದ್ದು ಕಾಣಸಿಗುತ್ತದೆ. ಇರಲಿ, ಅರ್ಥಶಾಸ್ತ್ರವನ್ನು ನಾವು ಇನ್ನು ನೇರವಾಗಿ ಗಮನಿಸುವುದಾದರೆ, ಇಂಥ ಒಂದು ಗ್ರಂಥವನ್ನು ಕೌಟಿಲ್ಯ ಬರೆದದ್ದ ಅಂತ ನಮ್ಮ ಪರಂಪರೆಯಲ್ಲಿ ತುಂಬ ಕಾಲಗಳಿಂದಲೂ ಕೂಡ ಪುರಾವೆಗಳು ಇವೆ. ಅಂದರೆ ಬೇಕಾದಷ್ಟು ಗ್ರಂಥಗಳಲ್ಲಿ ಕವಿಗಳು, ಲೇಖಕರು, ವಿದ್ವಾಂಸರು ಉಲ್ಲೇಖ ಮಾಡ್ತಾಯಿದ್ರು, ಕೌಟಿಲ್ಯ ಅರ್ಥಶಾಸ್ತ್ರ ಬರೆದಿದ್ದ, ಕೌಟಿಲ್ಯ ಅಂತ. ಕೆಲವರು ಹೇಳ್ತಾರೆ ಅದು ಕೌಟಲ್ಯ ಇರಬೇಕು ಅಂತ, ಶ್ಯಾಮಶಾಸ್ತ್ರಿಗಳೆಲ್ಲ. ಅವನು ಕುಟಿಲ ಅಂತ, ಅದಕ್ಕೆ ಕೌಟಿಲ್ಯ ಬಂತು ಅಂತ. ಎರಡೂ ರೂಪಗಳು ಇವೆ, ಹಾಗಾಗಿ ಎರಡನ್ನೂ ಇಟ್ಕೊಳ್ಬೋದು. ಆ ಬಗೆಗೆ ನಮ್ಮ ಗಣಪತಿ ಶಾಸ್ತ್ರಿಗಳು ಅಂತ ಯಾರು ಟ್ರಾವೆಂಕೂರ್ನಲ್ಲಿದ್ದರು, ಅವರು ಚೆನ್ನಾಗಿ ಬರೆದಿದ್ದಾರೆ. ಆ ವಿಷಯಗಳಿಗೆ ಮುಂದೆ ಬರೋಣ ನಾವು. ಆದರೆ ಗ್ರಂಥ ನಮಗೆ ಸಿಗ್ತಾ ಇರಲಿಲ್ಲ. ಕಾಳಿದಾಸ ಉಲ್ಲೇಖ ಮಾಡ್ತಾನೆ, ದಂಡಿ ಉಲ್ಲೇಖ ಮಾಡ್ತಾನೆ, ಬಾಣ ಉಲ್ಲೇಖ ಮಾಡ್ತಾನೆ. ಅಂದರೆ ಇನ್ನು ಎಷ್ಟು ಜನ ಕವಿಗಳು, ವಿದ್ವಾಂಸರು ಉಲ್ಲೇಖ ಮಾಡ್ತಾ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಅರ್ಥಶಾಸ್ತ್ರದ ಮಾಡೆಲ್ನ ತೆಗೆದುಕೊಂಡು ಕಾಮುಂದಕ, ಸೋಮದೇವ, ಈ ಥರದ ಅನೇಕರು ಗ್ರಂಥಗಳನ್ನು ಶ್ಲೋಕ ರೂಪದಲ್ಲಿ, ಸೂತ್ರ ರೂಪದಲ್ಲಿ ಬರೆದರು. ಸೋಮದೇವ ಸೂರಿ ಕರ್ನಾಟಕದವನು, ನಮ್ಮ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿದ್ದವನು. ಆತ ನೀತಿವಾಕ್ಯಾಮೃತ ಅನ್ನುವ ಗ್ರಂಥ ಬರೆದು ಕೌಟಿಲ್ಯ ಸೂತ್ರಗಳಂತ ಒಂದು ಸೂತ್ರಗಳು ಸಿಗುತ್ತವೆ ನಮಗೆ, ಅರ್ಥಶಾಸ್ತ್ರ ಸೂತ್ರಗಳಂಥ ಸೂತ್ರಗಳನ್ನು ಅವನು ಬರೆದಿದ್ದಾನೆ, ತುಂಬ ಚೆನ್ನಾಗಿವೆ. ಅದೇ ರೀತಿ ಕಾಮುಂದಕ ಶ್ಲೋಕ ರೂಪದಲ್ಲಿ ಬರೆದ. ಇನ್ನು ಭೋಜರಾಜ ಯುಕ್ತಿಕಲ್ಪತರು ಅಂತ, ಕ್ಷೇಮೇಂದ್ರ ನೀತಿಕಲ್ಪತರು ಅಂತ, ಪಂಚತಂತ್ರದಲ್ಲಿ ಕೂಡ ನಮಗೆ ಬೇಕಾದಷ್ಟು ಕೌಟಿಲ್ಯ ಪ್ರಭಾವದ್ದು ಸಿಗುತ್ತೆ. ಇನ್ನು ನಮ್ಮ ಕಾಳಿದಾಸನ ರಘುವಂಶದ 17ನೇ ಸರ್ಗ ನೋಡಿದ್ರೆ ಪೂರ್ಣವಾಗಿ ಅರ್ಥಶಾಸ್ತ್ರದ ಸಂಗ್ರಹ ಅನ್ನುವಂತೆ ಕಾಣಿಸುತ್ತೆ, ಅತಿಥಿಯ ರಾಜನೀತಿ ಅಂತ. ಇನ್ನು ಕನ್ನಡ ಕವಿಗಳು ಕೂಡ ಅನೇಕರು ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ, ಎಲ್ಲ ಭಾಷೆಗಳಲ್ಲಿ ಕಾಣಿಸುತ್ತೆ. ಇದು ಒಂದು ಇಮ್ಯಾಜಿನರಿ ಫಿಗರ್ ಅಂತಲೂ ಕೂಡ ಕೆಲವರು ಅಂದುಕೊಂಡಿದ್ರು. ಆದರೆ ಈಗ ಸುಮಾರು 105 ವರ್ಷಗಳ ಹಿಂದೆ ಈ ಮಹಾನುಭಾವನ ಹಸ್ತಪ್ರತಿ ಮೈಸೂರಿನಲ್ಲಿ ಉದ್ಘಾಟಿತವಾಯಿತು. ಆ ಕಾರಣ ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕು. ಮಹಾಮಹೋಪಾಧ್ಯಾಯ, ಪ್ರಾಕ್ತನ ವಿದ್ಯಾ ವಿಮರ್ಶನ ವಿಚಕ್ಷಣ ಆರ್ ಶ್ಯಾಮಶಾಸ್ತ್ರಿಗಳು ಅರ್ಥಶಾಸ್ತ್ರವನ್ನು ತಮ್ಮ ಆಂಗ್ಲಾನುವಾದದ ಜೊತೆಗೆ, ಟಿಪ್ಪಣಿಯ ಜೊತೆಗೆ ಪ್ರಕಾಶನ ಮಾಡಿದರು. ಅದೇ ಆಸುಪಾಸಿನಲ್ಲಿ ತಿರುವನಂತಪುರದಿಂದ ಭಾಸನಾಟಕಗಳ ಪ್ರಸಿದ್ಧಿ ಇರುವಂತಹ ಗಣಪತಿ ಶಾಸ್ತ್ರಿಗಳು ಅವರು ಶ್ರೀಮೂಲಂ ಅನ್ನುವ ವ್ಯಾಖ್ಯಾನದ ಸಮೇತ ಹಲವು ಸಂಪುಟಗಳಾಗಿ ಅರ್ಥಶಾಸ್ತ್ರವನ್ನು ಇನ್ನು ಹಲವು ಪ್ರಾಚೀನ ವ್ಯಾಖ್ಯಾನಗಳ ಜೊತೆಗೆ 3 ವ್ಯಾಖ್ಯಾನಗಳ ಜೊತೆಗೆ ಪ್ರಕಾಶನ ಮಾಡಿದ್ರು. ಆ 3 ವ್ಯಾಖ್ಯಾನಗಳು ಪೂರ್ಣವಲ್ಲ, ಇವರ ಶ್ರೀಮೂಲಂ ವ್ಯಾಖ್ಯಾನ ಪೂರ್ಣವಾದದ್ದು. ಆಮೇಲೆ ಈಚೆಗೆ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಿಂದ, ವಾರಣಾಸಿಯಿಂದ ದೊಡ್ಡ ವಿದ್ವಾಂಸರು, ಬಹುಶಾಸ್ತ್ರ ಕೋವಿದರಾದ ರಾಜೇಶ್ವರ ಶಾಸ್ತ್ರ ದ್ರವಿಡ ಅನ್ನುವಂಥವರು, ಅವರ ಮೊಮ್ಮಗ ಇವತ್ತು ತಮಿಳುನಾಡಿನ ಚೆನ್ನೈನಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅದ್ವೈತ ವೇದಾಂತದ ಆಚಾರ್ಯರಾಗಿದ್ದಾರೆ. ನನಗಿಂತ ಚಿಕ್ಕವರು. ಇವತ್ತು ನಮ್ಮ ರಾಷ್ಟ್ರ ಹೆಮ್ಮೆ ಪಡಬಹುದಾದ ಮಹಾವಿದ್ವಾಂಸರಲ್ಲಿ ಒಬ್ಬರು, ವಿದ್ಯಾವಿನಯ ಸಂಪನ್ನರು, ಮಣಿದ್ರವಿಡ ಅಂತ ಹೇಳಿಬಿಟ್ಟಿದ್ನುವೆ, ಪೂರ್ವೋತ್ತರ ಮೀಮಾಂಸೆಯ ನಿಧಿ ಆತ, ಅವರಿದ್ದಾರೆ. ಅವರ ತಾತ ರಾಜೇಶ್ವರ ಶಾಸ್ತ್ರಿ ದ್ರವಿಡರು ತುಂಬ ವಿಸ್ತಾರವಾದ, ಬಹಳ ಪ್ರೌಢವಾದ ವ್ಯಾಖ್ಯಾನ ಬರೆದಿದ್ದಾರೆ. ಆ ಸಂಪುಟ ಮಾಲೆ ಇನ್ನೂ ಪೂರ್ಣವಾಗಿ ಬಂದಿಲ್ಲ. ರಾಜೇಶ್ವರ ಶಾಸ್ತ್ರಿ ದ್ರವಿಡರು ತೀರಿಕೊಂಡು ಬಿಟ್ಟರು. ಅರೆ, ಗ್ರಂಥ ಪ್ರಕಾಶನವಾಗಿ ಕಾಲಕ್ರಮವಾಗಿ ಬರ್ತಾ ಇದೆ. ಅದಲ್ಲದೆ ಇಂಗ್ಲೀಷ್ನಲ್ಲಿ ಏನೇ ನಾನೇ ಬಲ್ಲಂತೆ ಸುಮಾರು 8-10 ಅನುವಾದಗಳಿವೆ. ಹಿಂದಿಯಲ್ಲಿ 6-7 ಅನುವಾದ ಇದೆ. ಕನ್ನಡದಲ್ಲಿ 3 ಅನುವಾದ ಇದೆ. ಕೃಷ್ಣ ಭಟ್ರು ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ, ಪ್ರೊಫೆಸರ್ ಸಿದ್ದಪ್ಪಾರಾಧ್ಯರು ಮಾಡಿದ್ದಾರೆ. ಹಾಗಲ್ಲದೆ ಹಿಂದೆ ಕೂಡಲಿ ಸ್ವಾಮಿಗಳಾಗಿದ್ದವರು ಅವರು ಅನುವಾದ ಮಾಡಿದ್ದಾರೆ. ನಾನು ಬಲ್ಲಂತೆ ಈ 3 ಅನುವಾದದ ಪೈಕಿ ಕೂಡಲಿ ಸ್ವಾಮಿಗಳ ಅನುವಾದವೇ ತುಂಬ ಉತ್ಕೃಷ್ಟವಾಗಿದೆ, ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ಅಂಕಿತಾ ಬುಕ್ ಸ್ಟಾಲ್ನವರು ಅದನ್ನು ರೀಪ್ರಿಂಟ್ ಮಾಡಿದ್ರು. ಸ್ವಲ್ಪ ಮುದ್ರಾ ರಾಕ್ಷಸನ ಹಾವಳಿ ಜಾಸ್ತಿಯಲ್ಲಿ, ಆದರೆ ಇದ್ದಿದ್ರೊಳಗೆ ಉಪಾದೇಯವಾದದ್ದು. ಆಂಗ್ಲ ಆವೃತ್ತಿಗಳ ಪೈಕಿ ಶ್ಯಾಮಶಾಸ್ತ್ರಿಗಳದು, ಗಣಪತಿ ಶಾಸ್ತ್ರಿಗಳದು ಇರುವುದಲ್ಲದೆ ಪೆಂಗ್ವಿನ್ ಪಬ್ಲಿಷರ್ಸ್ ತಂದಿದ್ದಾರೆ ಹ್ಯಾಂಡಿ ಆದಂಥ ಒಂದು ಪೇಪರ್ ಬ್ಯಾಕು. ಆದರೆ ನನಗೆ RP ಕಾಂಗ್ಲೆ ಅವರ 3 ಸಂಪುಟಗಳಲ್ಲಿ ಬಂದಂಥ ಅರ್ಥಶಾಸ್ತ್ರದ ಅನುವಾದ ತುಂಬ ಉಪಾದೇಯ ಅನಿಸಿದೆ. ಅದು ಮೋತಿಲಾಲ್ ಬರಾಸ್ದಾಸಿಂದ ಬಂದಿರೋದು. ಒಂದು ಸಂಪುಟ ಮೂಲ, ಮತ್ತೊಂದು ಸಂಪುಟ ಅನುವಾದ, ಇನ್ನೊಂದು ಸಂಪುಟ ವಿಶೇಷವಾದಂಥ ವ್ಯಾಖ್ಯಾನ, ಬಹಳ ಚೆನ್ನಾಗಿರುವಂಥವು. ಅದು ಆ್ಯನೋಟೇಟೆಡ್ ಎಡಿಷನ್, ತುಂಬ ಡಿಪೆಂಡಬಲ್ ಆದದ್ದು. ಇವುಗಳನ್ನು ಗಮನಿಸಬಹುದು. ಅದಲ್ಲದೆ ಸಣ್ಣ ಪುಟ್ಟ ಲೇಖನಗಳಂತೆ ಚಿಕ್ಕ ಚಿಕ್ಕ ಪುಸ್ತಕಿಗಳ ರೂಪದಲ್ಲಿ ಅವೆಲ್ಲ ಈಗ MV ಕೃಷ್ಣರಾವ್ ಅವರು, ಅರವಿಂದ್ ಜೋಶಿ ಅವರು, ಅವರೆಲ್ಲರೂ ಕೂಡ ಕನ್ನಡದಲ್ಲಿ ಪ್ರಚಾರ ಪುಸ್ತಕ ಮಾಲೆ ಆ ರೂಪದಲ್ಲಿ ಬರೆದಿದ್ದಾರೆ. ಹಿಂದಿಯಲ್ಲಿ ಸಾಕಷ್ಟು ಸಿಗುತ್ತೆ ಈ ಬಗ್ಗೆ ವಿಶೇಷವಾದದ್ದು. ತೆಲುಗಿನಲ್ಲಿ ಇತ್ತೀಚೆಗೆ ದೊಡ್ಡ ವಿದ್ವಾಂಸರು ಪುಲ್ಲೆಲ ರಾಮಚಂದ್ರುಡು ಅವರು ಪ್ರತಿಪದಾರ್ಥವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಅನುವಾದ ಮಾಡಿದ್ದಾರೆ. ಅದು ದೊಡ್ಡ ಸಾಹಸ, ಬಹಳ ಪ್ರಶಂಸನೀಯವಾದದ್ದು.
ಹೀಗೆ ದೇಶ ಭಾಷೆಗಳಲ್ಲಿ ಮರಾಠಿಯಲ್ಲಿದೆ, ಬಂಗಾಳಿಯಲ್ಲಿದೆ, ಗುಜರಾತಿಯಲ್ಲಿದೆ, ಅನೇಕ ಭಾಷೆಗಳಲ್ಲಿ ಬಂದಿದೆ. ಜಗತ್ತಿನ ಸುಮಾರು ಒಂದು 37 ಭಾಷೆಗಳಲ್ಲಿ ಅರ್ಥಶಾಸ್ತ್ರ ಅನುವಾದವಾಗಿದೆ, ನಾನ್ ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಅಂತ ಕೇಳಬಲ್ಲೆ. ಇರಲಿ, ಇದರ ಪ್ರಾಶಸ್ತ್ಯ ಖಂಡಿತ ಪ್ರಶ್ನಾತೀತವಾದದ್ದು. ಎಷ್ಟು ಹೇಳಿದ್ರೂ ಕೂಡ ತೀರದೇ ಇರುವಂಥದ್ದು. 15 ಅಧಿಕರಣಗಳಲ್ಲಿ ಇದು ಬರುತ್ತೆ. ಅಂದರೆ 15 ಭಾಗಗಳು ಮಾಡಿಕೊಂಡಿದ್ದಾರೆ. ಮತ್ತು 100 ಪ್ರಕರಣಗಳು, ಅಧ್ಯಾಯಗಳು ಇಲ್ಲಿ ಸೇರಿಕೊಂಡಿವೆ. ಒಂದಕ್ಕೆ ಒಂದು ಅನ್ಯೋನ್ಯ ವಿಷಯ ಸಾಂಕರ್ಯ ಆಗದೆ ಕ್ರಮಕ್ರಮವಾಗಿ ವಿವರಣೆ ಕೊಟ್ಟಿದ್ದಾನೆ. ಆದರೂ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ನೋಡಿಕೊಳ್ಳೋದಿದ್ದರೆ ಸಾಮಾನ್ಯವಾಗಿ ಒಂದು 60 ಭಾಗದಷ್ಟು ಸಿವಿಲ್ ಅಂತ, ಇನ್ನು 40 ಭಾಗದಷ್ಟು ಮಿಲಿಟರಿ ಅಂತ. ಅಂದರೆ ಸಾಮಾನ್ಯವಾದ ರಾಜ್ಯಾಂಗ ಇವುಗಳ ಸಂಪತ್ತು ಇತ್ಯಾದಿಗಳ ವ್ಯವಹಾರ, ಆಮೇಲೆ ಸೈನಿಕ ಶಿಕ್ಷಣ ಮತ್ತು ವಿರೋಧಿಗಳನ್ನು ಎದುರಿಸುವುದು, ದುರ್ಗ ಸಂರಕ್ಷಣಾ, ಯುದ್ಧತಂತ್ರ ಇವುಗಳೆಲ್ಲ ಕೂಡ ಅಲ್ಲಿ ಸೇರುತ್ತವೆ. ಹೀಗೆ 2 ಭಾಗಗಳು ಉಂಟು. 4 ದಿವಸದಲ್ಲಿ ಎಷ್ಟರ ಮಟ್ಟಿಗೆ ನಾನು ನ್ಯಾಯ ಸಲ್ಲಿಸ್ತೀನೋ ಗೊತ್ತಿಲ್ಲ, ಆದರೂ ನೋಡೋಣ. ಇನ್ನು ಅರ್ಥಶಾಸ್ತ್ರ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೆಸರು ಹೇಳಿದ ತಕ್ಷಣ ಎಕನಾಮಿಕ್ಸ್ ಅನ್ನುವ ಅನುವಾದ ಮಾಡ್ಕೊಳ್ತೀವಿ. ಎಕನಾಮಿಕ್ಸ್ ಈಸ್ ಎ ನ್ಯಾರೋ ಸಬ್ಜೆಕ್ಟ್ ವೆನ್ ಕಂಪೇರ್ ಟು ದಿ ಗ್ಯಾಮೆಟ್ ಆಫ್ ಅರ್ಥಶಾಸ್ತ್ರ. ಇಷ್ಟು ವಿಸ್ತಾರವಾದದ್ದು, ವ್ಯಾಪಕವಾದದ್ದು ಇದು. ಕಾರಣ ಅರ್ಥ ಅನ್ನೋದು ಒಂದು ಪುರುಷಾರ್ಥದಲ್ಲಿಯೇ ಒಂದಾಗಿ ತೋರ್ತದೆ. ಮನಿ ಮ್ಯಾಟರ್ಸ್ ಅನ್ನುವಂಥದ್ದು ಪರ್ಯಾಯವಾಗಿ ಎಲ್ಲಕ್ಕೂ ಬರುವುದಿದ್ದರೂ ನೇರವಾಗಿ ಅಲ್ಲಿ ಲಾ, ಜೂರಿಸ್ಪ್ರುಡೆನ್ಸು, ಮಿಲಿಟರಿ ಇವೆಲ್ಲ ಬರುವಂಥದ್ದಲ್ಲ. ಆದರೆ ಇಲ್ಲಿ ಎಲ್ಲವನ್ನು ತೆಗೆದುಕೊಳ್ತಾರೆ. ಅದು ಯುಕ್ತವೂ ಆದದ್ದು ಅನಿಸುತ್ತೆ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಬರುತ್ತೆ. ಎನ್ ಕೃಷ್ಣರಾಯರು ಸರ್ಕಾರದ ಅರ್ಥ ವಿಭಾಗದಲ್ಲಿ, ಫೈನಾನ್ಸ್ ವಿಭಾಗದಲ್ಲಿ ಇದ್ದಂಥವರು ದಿವಾನ್ರಾಗಿ, ಹಂಗಾಮಿ ದಿವಾನ್ರಾಗ್ತಾರೆ ಮಿರ್ಜಾ ಇಸ್ಮಾಯಿಲ್ರು ವಿದೇಶಿ ಯಾತ್ರೆ ಮಾಡುವ ಕಾಲದಲ್ಲಿ. ಡಿ ವಿ ಜಿಯವರು ಅವ್ರನ್ನ ಕೇಳ್ತಾರೆ, ತುಂಬ ಕೆಲಸ ಭಾರ ಜಾಸ್ತಿ ಆಗಿರಬೇಕಲ್ಲ ಅಂತ. ಏನಿಲ್ಲಪ್ಪ, ಬೇಕಾದಷ್ಟು ಸಮಯ ಇದೆ, ಮಾಮೂಲು, ಅದೇನು ದೊಡ್ಡ ಭಾರವ ಅಂತಂದ್ರಂತೆ. ಅದಕ್ಕೆ ಅವರ ಒಂದು ಈ ಅನುಕೂಲತೆಗೆ ಕಾರಣ ಏನು ಅಂತ ಡಿ ವಿ ಜಿಯವರು ಒಂದು 2 ಅಂಶ ಕೊಡ್ತಾರೆ. ಅಲ್ಲಿ ಒಂದು ಏನಂದರೆ, ಇವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು, ಬಜೆಟಿಂಗು, ಅಕೌಂಟಿಂಗು ಎಲ್ಲ ಮಾಡುವಂಥವ್ರು. ಹಣಕಾಸು ಎಲ್ಲ ವಿಭಾಗದ ಜೊತೆಗೂ ಸೇರಿಕೊಳ್ಳುತ್ತೆ. ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಧನ. ಅದಕ್ಕೆ ಧರ್ಮಸ್ಯ ಮೂಲಂ ಅರ್ಥ ಅಂತ ಕೌಟಿಲ್ಯ ಹೇಳಿದ್ದು. ಯಾವ ಕೆಲಸ ಮಾಡಬೇಕು ಅಂದರೂ ಧರ್ಮ ಅಂದರೆ ಏನು? ತಾಳಿಸುವ ಬಾಳಿಸುವಂಥ ವ್ಯವಹಾರ. ಅದಕ್ಕೆ ಮೊದಲು ಬೇಕಾದದ್ದು ದುಡ್ಡು. ಯಾವ ಕಾರ್ಯಕ್ರಮದಲ್ಲೂ ಕಡೆಗೆ ಬಜೆಟಿಂಗ್ ಅಂತನ್ನುವಾಗ ಎಲ್ಲರೂ ಕಣ್ಣು ಬಿಡಬೇಕಾಗತ್ತೆ, ಕೈ ಹಿಸುಕ್ಕೋಬೇಕಾಗತ್ತೆ. ಎಲ್ಲ ಸಲಹೆಗಳನ್ನು ಕೊಡಬಹುದು. ಸರ್ವಾರಂಭ ತಂಡುಲಪ್ರಸ್ಥ ಮೂಲ, ಎಲ್ಲ ಕೆಲಸನೂ ಸೇರಕ್ಕಿ ಅನ್ನ ಇದ್ದರೆ ಶುರುವಾಗುತ್ತೆ, ಇಲ್ಲದೇ ಇದ್ದರೆ ಇಲ್ಲ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಧನದ ಜೊತೆಗೆ ಸಂಬಂಧ ಇದ್ದಿದ್ದರಿಂದ ಎಲ್ಲ ಇಲಾಖೆಗಳ ಆಗು ಹೋಗುಗಳು ಅವರಿಗೆ ಗೊತ್ತಿತ್ತು. ಎಲ್ಲರೂ ಬರಬೇಕಲ್ಲ, ಪರಸತ್ರಕ್ಕೆ ಹೋಗಬೇಕು, ಕೈ ಎಲ್ಲೆಲ್ಲೆಲ್ಲೂ ಓಡಾಡಬಹುದು. ಈ ದೃಷ್ಟಿಯಿಂದ ನೋಡಿದಾಗ ಅರ್ಥಶಾಸ್ತ್ರ ಬರಿಯ ಹಣ ಅಂತಂದರೂ ಮಿಕ್ಕಿದ್ದನ್ನು ಎಲ್ಲವನ್ನೂ ಗಮನಿಸಿಕೊಳ್ಳಬೇಕು. ಹಾಗಾಗದೇ ಇದ್ದರೆ ದುಡ್ಡು ಕೊಡ್ತೀನಿ ಅಥವಾ ದುಡ್ಡು ಕೊಡೋಲ್ಲ, ಅದು ಹೇಗೆ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಸ್ಥಿತಿ ಆಗಿಬಿಡುತ್ತೆ. ಈ ಕಾರಣ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರಬೇಕು, ಸಮಗ್ರವಾದ ವ್ಯಾಪ್ತಿ ಬೇಕು. ದಿಟವೇ ಈ ಕಾಲದಲ್ಲಿ ಜಗತ್ತು ಬೆಳೆದಿದೆ, ವ್ಯವಸ್ಥೆ ಬೆಳೆದಿದೆ, ತುಂಬ ಸಂಕೀರ್ಣವಾಗಿದೆ. ಆದರೂ ತುಂಬ ಸ್ಪೆಷಲೈಸೇಷನಿನ ಭರದಲ್ಲಿ ನಾವು ಮೂಲದಿಂದ ಸಂಪೂರ್ಣ ಬೇರೆ ಬೇರೆ ಆಗಿ ಆಚೆ ಹೋಗಿಬಿಟ್ರೆ ಬಹಳ ಕಷ್ಟ. ಮರದ ಬೇರಿನಿಂದ ಎಷ್ಟು ದೂರ ಹೋದರೂ ಕೊಂಬೆ ಬೇರಿಂದ ತಾನು ಬಂದಿದ್ದೀನಿ ಎನ್ನುವುದು, ಬೇರಿನ ಸ್ವರೂಪ ಏನು ಅನ್ನೋದನ್ನು ಮರೆಯಬಾರದು. ಆ ಥರ ಆದರೆ ತುಂಬ ಪ್ರಮಾದ. ನಾವು ಹಾಲನ್ನು ಹಸುವಿನಿಂದ ಪಡ್ಕೊಳ್ತಿದ್ದೀವಿ ಅನ್ನೋದು ಗೊತ್ತಾಗಬೇಕು. ಹಸುವಿಗೆ 4 ಕಾಲು 2 ಕೊಂಬು ಅನ್ನೋದೆಲ್ಲ ಗೊತ್ತಿರಬೇಕು. ಅದು ಬಿಟ್ಟು ಬಾಟಲಿಂದ ಪಡ್ಕೊಳ್ತಾ ಇದ್ದೀವಿ, ಹಾಲು ಪ್ಲಾಸ್ಟಿಕ್ ಕವರಿಂದ ಪಡ್ಕೊಳ್ತಾ ಇದ್ದೀವಿ ಅಂತಂದರೆ ಸರ್ವನಾಶ ಅಂತ ಅರ್ಥ. ಹೀಗೆ ಕಂಡಾಗ ಅರ್ಥ ಅಂದರೆ ಏನು? ಅರ್ಥ ಅನ್ನೋದಕ್ಕೆ ಪ್ರಾಚೀನ ಆಚಾರ್ಯರುಗಳು ಕೊಟ್ಟಂಥ ಒಂದು ವಿವರಣೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮನುಷ್ಯಾಣ ವೃತ್ತಿ ಅರ್ಥ, ಕೌಟಿಲ್ಯನೇ ಹೇಳ್ತಾನೆ. ಮನುಷ್ಯವತಿ ಭೂಮಿರಿತ್ಯರ್ಥ, ತಸ್ಯಾ ಪೃಥಿವ್ಯಾ ಲಾಭ ಪಾಲನೋಪಾಯ ಶಾಸ್ತ್ರಂ ಅರ್ಥಶಾಸ್ತ್ರಮಿತಿ ಅಂತ. ಮನುಷ್ಯರ ಎಲ್ಲ ಚಟುವಟಿಕೆಯನ್ನು ಅರ್ಥ ಅಂತ ಕರಿತೀವಿ, ಆ್ಯಕ್ಟಿವಿಟಿನೇ ಅರ್ಥ ಅಂತಂತಾನೆ. ಮತ್ತು ಈ ಮನುಷ್ಯರನ್ನು ಕೂಡಿಕೊಂಡ ಭೂಮಿಯನ್ನು ಅರ್ಥ ಅಂತ ಕರಿತೀವಿ. ತಸ್ಯಾ ಪೃಥಿವ್ಯಾ ಲಾಭ ಪಾಲನೋಪಾಯ ಶಾಸ್ತ್ರಂ, ಈ ಭೂಮಿಯನ್ನು ಪಡ್ಕೊಳ್ಳುವ, ಸಂರಕ್ಷಣೆ ಮಾಡುವ ಉಪಾಯ ಏನಿದೆ ಅದೆಲ್ಲವನ್ನು ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದರೆ ಟೋಟಲ್ ಎಕ್ಸಿಸ್ಟೆನ್ಸ್ ಅಂತ ಏನಿದೆ ಅದು ಅರ್ಥ ಅಂತ.
ಸೋಮದೇವ ಹೇಳ್ತಾನೆ, ಯತ ಸರ್ವ ಪ್ರಯೋಜನ ಸಿದ್ಧಿ ಸೋರ್ಥ, ಯಾವುದರಿಂದ ಎಲ್ಲ ಪ್ರಯೋಜನವೂ ಸಿಗುತ್ತೋ ಅದು ಅರ್ಥ. ಮನು ಹೇಳಿಬಿಟ್ಟ ಅರ್ಥಕ್ಕಿಂತ ಧರ್ಮ ದೊಡ್ಡದು, ಅರೆ ಕೌಟಿಲ್ಯ ಹೇಳಿಬಿಟ್ಟ ಧರ್ಮಕ್ಕಿಂತ ಅರ್ಥ ದೊಡ್ಡದು. ಹಾಗಾಗಿ ಮನು ಕೌಟಿಲ್ಯ ದೇ ಆರ್ ವಿತ್ ಲಾಗರ್ ಹೆಡ್ಸ್, ದೇ ಆರ್ ಇನ್ ಲಾಗರ್ ಹೆಡ್ಸ್ ವಿತ್ ಈಚ್ ಅದರ್ ಅಂತ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಅನ್ನೋ ಸಿದ್ಧಾಂತಗಳನ್ನು ಮಾಡಿದ್ದಾರೆ. ಅದು ಹಾಗಲ್ಲ. ಆಯಾ ಶಾಸ್ತ್ರಗಳನ್ನು ಪ್ರತಿನಿಧಿಸುವಾಗ ಅದರ ಮಹತ್ವವನ್ನು ಅವರು ಹೇಳೋದಕ್ಕೆ ಹಾಗೆ ಬರೀತಾರೆ. ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಕಾಮವೇ ಎಲ್ಲಕ್ಕೂ ಮೂಲ ಅಂತ ಕರೀತಾನೆ. ಆ ಶಾಸ್ತ್ರದ ಮಹತ್ವವನ್ನು ತೋರಿಸಬೇಕು, ಜೊತೆಗೆ ಅದರ ವ್ಯಾಪ್ತಿ ಯಾವ ಮಟ್ಟದ್ದು ಅಂತ ಹೇಳಬೇಕು. ಒಂದು ಪುರುಷಾರ್ಥದ ಮಟ್ಟದಲ್ಲಿ ಅದರ ವ್ಯಾಪ್ತಿಯನ್ನು ಹೇಳುವಾಗ ಪ್ರತಿಯೊಂದು ಪುರುಷಾರ್ಥವು ಪರಮಪುರುಷಾರ್ಥವಾದ ಮೋಕ್ಷಕ್ಕೆ ಅದು ಮುಖ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕಿಂತ ದೊಡ್ಡ ಡೈಮೆನ್ಷನ್ ಬರುತ್ತೆ. ಅರ್ಥೋ ಏನ ಲೋಕಃ ವರ್ತತೆ ಅಂತ ಜಯಮಂಗಲ ಅಂತ ಒಂದು ಅರ್ಥಶಾಸ್ತ್ರ ಟೀಕೆ ಶಂಕರಾರ್ಯ ಅಂತ ಒಬ್ಬರು ಬರೆದಿದ್ದಾರೆ. ಶಂಕರಾಚಾರ್ಯರಲ್ಲ, ಶಂಕರಾರ್ಯ ಅಂತ. ಅಲ್ಲಿ ಬರುವಂಥ ಮಾತು ಲೋಕ ನಡೆಯುವುದಕ್ಕೆ ಕಾರಣವಾದದ್ದನ್ನು ಅರ್ಥ ಅಂತ ಹೇಳುವಂಥದ್ದು ಅಂತ. ಕೌಟಿಲ್ಯ ಅರ್ಥಮೂಲೋ ಹಿ ಧರ್ಮಕಾಮೋ ಅರ್ಥ ಏವ ಪ್ರಧಾನ ಅಂತ ಹೇಳ್ತಾನೆ. ಅರ್ಥಶಾಸ್ತ್ರಾತ್ತು ಬಲವದ್ ಧರ್ಮಶಾಸ್ತ್ರಮಿತಿ ಸ್ಥಿತಿ ಅಂತ ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ. ಆದರೆ ಕೌಟಿಲ್ಯ ಹೇಳ್ತಾನೆ, ರಾಷ್ಟ್ರಸ್ಯ ಮೂಲಂ ಧರ್ಮಸ್ಯ ಮೂಲಂ ಅರ್ಥ, ಅರ್ಥಸ್ಯ ಮೂಲಂ ರಾಷ್ಟ್ರಂ, ರಾಷ್ಟ್ರಸ್ಯ ಮೂಲಂ ಇಂದ್ರಿಯ ಜಯ ಅಂತ. ಅದು ಬಹಳ ಮುಖ್ಯ. ಈ ರಾಷ್ಟ್ರವಾದರೂ ಉಳಿಯುವುದು ಇಂದ್ರಿಯ ಜಯದಿಂದ. ಅಲ್ಲಿ ಬಂತು ಇಕಾನಮಿ ಅಂದರೆ ಏನು ಅಂತ, ಸೆಲ್ಫ್ ಕಂಟ್ರೋಲ್ ಅಂತ. ಸೆಲ್ಫ್ ಕಂಟ್ರೋಲ್ ಅಂದರೆ ಅದು ಮೋಕ್ಷಶಾಸ್ತ್ರವೇ ಆಯಿತು. ತಸ್ಮಾತ್ ಕೃತ್ಸಂ ಹಿ ಶಾಸ್ತ್ರಮಿದಂ ಇಂದ್ರಿಯ ಜಯ. ಹಾಗಾಗಿ ಇಡೀ ಈ ಶಾಸ್ತ್ರವೇ ಇಂದ್ರಿಯ ಜಯವನ್ನು ಹೇಳುತ್ತೆ ಅಂತ. ಹಲವು ಬಾರಿ ಈ ಮಾತುಗಳನ್ನು ಇದೇ ವೇದಿಕೆಯ ಮೇಲೆ ಪ್ರಸ್ತಾವಿಸಿದ್ರಿಂದ ವಿವರಣೆ ಬೇಕಿಲ್ಲ. ಇರಲಿ, ಅರ್ಥಶಾಸ್ತ್ರದ ಹರಹನ್ನು ಹಾಗೆಯೇ ನೋಡಿದ್ರೆ ಅದು ಸೊಗಸಾದ ಗದ್ಯ, ಚಿಕ್ಕ ಚಿಕ್ಕ ವಾಕ್ಯಗಳು, ದೊಡ್ಡ ದೊಡ್ಡ ವಾಕ್ಯ ಬರೋಲ್ಲ. ಆದರೆ ಒಂದು ಚಕಾರವೂ ವ್ಯರ್ಥ ಇಲ್ಲ. ಸೂತ್ರಪ್ರಾಯವಾದ ಬಿಗಿಯಾದ ವಾಕ್ಯ ರಚನೆ, ಆದರೆ ಜಟಿಲವಾದದ್ದಲ್ಲ. ಒಳ್ಳೆಯ ಸೊಗಸಾದ ಶಾಸ್ತ್ರ ಶೈಲಿ ಅಂದರೆ ಆ ತರಹ ಇರುತ್ತೆ. ಇದಕ್ಕಿಂತ ಸ್ವಲ್ಪ ಸುಖಬೋಧವಾದ ಶೈಲಿ ಅಂತಂದರೆ ನಮ್ಮ ಅರ್ಥಶಾಸ್ತ್ರ ಕಾಮಶಾಸ್ತ್ರಗಳ ಜಾಡಿನಲ್ಲೇ ರಾಜಶೇಖರ ಕಾವ್ಯಮೀಮಾಂಸಾ ಅಂತ ಒಂದು ಗ್ರಂಥ ಬರೆದ. ಅದು ಹಾಗೇನೆ 18 ಅಧಿಕರಣಗಳಲ್ಲಿ ಬರೆದಂಥದ್ದು. ಅದು ಇಲ್ಲಿ ಮಧ್ಯದಲ್ಲಿ ಸಂಗ್ರಹ ಶ್ಲೋಕಗಳನ್ನು ಕೊಟ್ಟಿದ್ದಾನೆ. ಅದು ನೋಡಿ ಕೌಟಿಲ್ಯನ ಉದಾರತೆ ಏನಂತಂದರೆ, ಸುಬೋಧವಾಗಬೇಕು, ಸುಗ್ರಾಹ್ಯವಾಗಬೇಕು. ಗ್ರಂಥ ಅಂದರೆ ಸಂಗ್ರಹ ಶ್ಲೋಕಗಳನ್ನು ಅಲ್ಲಲ್ಲಿ ಮಾಡಿಕೊಡಬೇಕು. ಹಾಗೆ ಮಾಡಿಕೊಡದೇ ಇದ್ದರೆ ಗೊತ್ತೇ ಆಗೋದಿಲ್ಲ, ಇಡೀ ಗ್ರಂಥವನ್ನು ಓದಬೇಕಾ ಅಂತ ಹೇಳಿಬಿಟ್ಟು. ಹಾಗೆ ಕಂಡಾಗ 324 ಶ್ಲೋಕಗಳು ಇಲ್ಲಿ ಅವನು ರಚನೆ ಮಾಡಿರುವುದು ಕಾಣಿಸುತ್ತೆ. ಆ 324 ಶ್ಲೋಕಗಳ ಸಾರವೇ ಅರ್ಥಶಾಸ್ತ್ರ. ಅದನ್ನು ಅವನು ಸಾಕಷ್ಟು ವಿಸ್ತಾರವಾಗಿ ಅಧ್ಯಾಯ ರೂಪದ ಗದ್ಯಗಳಲ್ಲಿ ತೋರಿಸಿದ್ದಾನೆ. ಈ 15 ಅಧಿಕರಣಗಳ ಹೆಸರನ್ನೇ ಹೇಳಿಬಿಟ್ರೆ ಕಾಂಟೆಂಟ್ ಲಿಸ್ಟ್ ಗೊತ್ತಾಗುತ್ತೆ. ವಿನಯಾಧಿಕಾರ ಅಂತ. ಈ ವಿನಯಾಧಿಕಾರ ಉಪಕ್ರಮ, ಒಂದು ರೀತಿ ಸಾಧನ ಚತುಷ್ಟಯವನ್ನು ಹೇಳದಂತೆ. ಈ ವಿದ್ಯೆಯ ಸ್ವರೂಪ ಏನು, ಇದನ್ನು ಯಾರು ಪಡ್ಕೊಳ್ಬೇಕು, ಅವರ ಯೋಗ್ಯತೆ ಏನು, ಅವರ ಚಟುವಟಿಕೆ ಹೇಗಿರಬೇಕು, ಇದನ್ನೆಲ್ಲ ಆರಂಭ ಮಾಡ್ತಾನೆ. ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ದುರ್ಗಾ, ಬಲ ಅಂತ ಯಾವುದೆಲ್ಲ ಹೇಳ್ತೀವಿ, ಸಪ್ತಾಂಗ ರಾಜ್ಯ ಅಂತ ಅದರ ವ್ಯವಸ್ಥೆಯನ್ನು ತೋರ್ಪಡಿಸ್ತಾನೆ. ಆಮೇಲೆ ಅಧ್ಯಕ್ಷ ಪ್ರಚಾರ ಅಂತನ್ನುವಾಗ 18 ಬಗೆಯ ಅಧ್ಯಕ್ಷರುಗಳು, ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸನ್ನು ನೋಡ್ಕೊಳ್ಳೋರು ಯಾವ್ಯಾವ ರೀತಿ ಇರ್ತಾರೆ ಅನ್ನುವ ಆಯಾ ವಿವರಣೆಗಳನ್ನು ಅವನು ಕೊಡ್ತಾನೆ. ಅದಾದ ಮೇಲೆ ಧರ್ಮಸ್ಥೀಯಂ ಅನ್ನುವಂಥ ಒಂದು 3ನೆಯ ಅಧ್ಯಾಯ ಬರುತ್ತೆ. ಆ ಧರ್ಮಸ್ಥೀಯಂನಲ್ಲಿ ಆತ ಈ ಕಾನೂನಿನ ವ್ಯವಹಾರ, ಕೋರ್ಟು, ಕಚೇರಿ, ಕಟ್ಲೆ ಅವುಗಳನ್ನು ತೋರಿಸ್ತಾನೆ. ವಿಶೇಷವಾಗಿ ಸಿವಿಲ್ ಲಾ ಅಂತ ಏನು ಕರೀಬಹುದು ಅದು. ಮತ್ತು ಕಂಟಕ ಶೋಧನ ಅಂತ ಇನ್ನೊಂದು ಅಧ್ಯಾಯದಲ್ಲಿ ಕ್ರಿಮಿನಲ್, ಅದು ಪೀನಲ್ ಕೋಡ್ ಅಂತೀವಲ್ಲ ಅದು, ದಂಡನೀತಿ. ಮತ್ತು ಯೋಗವೃತ್ತಂ ಅಂತ ಅಲ್ಲಿ ಲೇಬರ್ ಲಾಸ್, ಅದರ ಬಗ್ಗೆ ಹೇಳ್ತಾನೆ. ಮಂಡಲಯೋನಿ ಅಂತನ್ನುವಾಗ ಈ ಇಡೀ ರಾಷ್ಟ್ರದ 7 ಅಂಗಗಳ ಸಂಪೂರ್ಣ ವಿವರಗಳನ್ನು, ವಿಶೇಷವಾಗಿ ಜನಪದದ ವಿವರವನ್ನು ಏನು ಅಂತ ಕೊಡ್ತಾನೆ. ಆಮೇಲೆ ಷಾಡ್ಗುಣ್ಯಂ ಅಂತ ಅಲ್ಲಿ ಸಂಧಿ, ವಿಗ್ರಹ, ಆಸನ, ಯಾನ, ಸಂಶ್ರಯ, ದ್ವೈದೀಭಾವ ಅಂತ 6 ರಾಜನೀತಿಯಲ್ಲಿ ಯುದ್ಧದಲ್ಲಿ ಬರುವಂಥ ಅಂಶಗಳನ್ನು ಹೇಳ್ತಾರೆ. ಸಂಧಿ ಅಂದರೆ ಗೊತ್ತೇ ಇರುವಂಥದ್ದು, ಟ್ರೀಟಿ, ಸಂಧಾನ. ವಿಗ್ರಹ ಅಂದರೆ ಯುದ್ಧ ಅಂತ. ಆಸನ ಅಂತಂದರೆ ಮುತ್ತಿಗೆ ಹಾಕುವಂಥದ್ದು ಅಂತ. ಯಾನ ಅಂದರೆ ಸೈನ್ಯವನ್ನು ತೆಗೆದುಕೊಂಡು ಹೋಗುವಂಥದ್ದು. ಸಂಶ್ರಯ ಅಂದರೆ ದೃಢವಾಗಿ ಊರುವುದು. ದ್ವೈದೀಭಾವ ಅಂತಂದರೆ ಡಿಸಿಷನ್ ಮೇಕಿಂಗ್ ಸಂದರ್ಭದಲ್ಲಿ ಮಾಡುವಂಥ ತೊಳಕು, ತೋಟಿ ಇವುಗಳು. ಮತ್ತು ವ್ಯಸನಾಧಿಕಾರ ಅನ್ನುವಲ್ಲಿ ದೇಶಕ್ಕೆ ಯಾವ್ಯಾವ ಕಡೆಯಿಂದ ಕಷ್ಟ ಬರ್ಬೋದು, ಪ್ರಾಕೃತಿಕವಾದ ಪೀಡೆ ಮತ್ತು
ಮನುಷ್ಯರುಗಳಿಂದ ಬರ್ತಕ್ಕಂಥ ಪೀಡೆ, ಅವುಗಳಿಗೆ ಪರಿಹಾರ ಅದನ್ನು ಹೇಳ್ತಾನೆ. ಮತ್ತು ಅಭಿಯಾಸ್ಯತ್ ಕರ್ಮ ಅಂತ ಆ ಅಧ್ಯಾಯದಲ್ಲಿ ಯುದ್ಧಕ್ಕೆ ಹೇಗೆ ಹೊರಡಬೇಕು, ಮುತ್ತಿಗೆ ಹೇಗೆ ಹಾಕಬೇಕು ಆ ಥರ. ಸಾಂಗ್ರಾಮಿಕಂ ಅಂದರೆ ವಾರ್ ಟೆಕ್ನಿಕ್ಸ್, ಅದರ ಬಗ್ಗೆ ಬರುತ್ತೆ. ಸಂಘವೃತ್ತಂ ಅಂತಂದರೆ ಈ ಪ್ರಜಾ ವರ್ಗದ ಶ್ರೇಣಿಗಳು, ಅವುಗಳ ಒಂದು ನಿರ್ವಾಹ, ಗಿಲ್ಡ್ಸ್ ಆ್ಯಂಡ್ ದರ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ ಅದು. ಅಬಲೀಯಸಂ ಅಂತಂದರೆ ಒಂದು ರಾಷ್ಟ್ರದ ಮೇಲೆ ಶತ್ರುಗಳು ದಾಳಿ ಮಾಡಿದಾಗ ಇವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸಬೇಕು, ಮತ್ತು ಸೋಲುವಂಥವ್ರ ಸ್ಥಿತಿ ಇದ್ದರೆ ಅದು ಹೇಗಿರುತ್ತೆ. ದುರ್ಗಲಂಭೋಪಾಯ ಅಂದರೆ ಒಂದು ದುರ್ಗವನ್ನು ಸಮಾಧಾನವಾಗಿ ಮಾಡಿಕೊಳ್ಳುವುದು ಹೇಗೆ, ಹೌ ಟು ಶ್ಯಾಟರ್ ದಿ ಫೋರ್ಟಿಫಿಕೇಷನ್, ಇವುಗಳನ್ನು. ಔಪನಿಷದಿಕಂ ತಂತ್ರಯುಕ್ತಿ ಅಂತ ಇನ್ನು 2. ಅಲ್ಲಿ ಈ ರಹಸ್ಯ ಪ್ರಯೋಗಗಳಿಗೆ ಮತ್ತು ಇಡೀ ಗ್ರಂಥದ ಸಾರಾಂಶ, ಇದರ ಉದ್ದೇಶ, ಪರಿಭಾಷೆ, ಇವುಗಳೆಲ್ಲದರ ವಿವರಣೆ ಬರುತ್ತೆ. ಇಷ್ಟು ಈ 15 ಅಧ್ಯಾಯಗಳ ವಿಷಯ, ಅಧಿಕರಣಗಳ ವಿಶೇಷ ವಿಚಾರಗಳು ಅಂತ ಈ ಗ್ರಂಥದಿಂದ ನಾವು ನೋಡ್ಕೊಳ್ಬಹುದು. ಇನ್ನು ಮೊದಲನೇ ವಿನಯಾಧಿಕಾರದಲ್ಲಿ 18 ಪ್ರಕರಣ ಬರುತ್ತೆ. ವಿದ್ಯಾಸಮುದ್ದೇಶ, ವೃದ್ಧ ಸಂಯೋಗ, ಇಂದ್ರಿಯ ಜಯ, ಅಮಾತ್ಯೋತ್ಪತ್ತಿ, ಮಂತ್ರಿ ಪುರೋಹಿತೋತ್ಪತ್ತಿ, ಮತ್ತು ಅಮಾತ್ಯರುಗಳನ್ನು ಟೆಂಪ್ಟೇಷನ್ಗಳಿಂದ ಹೇಗೆ ಪರೀಕ್ಷೆ ಮಾಡಬೇಕು ಅಂತ, ಮತ್ತು ಗೂಢಪುರುಷರು ಬಹಳ ವಿಸ್ತಾರವಾಗಿ ಹೇಳ್ತಾನೆ. ಸ್ಪೈಯಿಂಗ್ ಅದು ಯಾವ ರೀತಿಯಾಗಿ, ಗೂಢಪುರುಷ ಪ್ರಣಿಧಿಗಳು, ಮತ್ತು ತನ್ನ ರಕ್ಷಣೆ ಹೇಗೆ ಅಂದರೆ ಸೆಕ್ಯೂರಿಟಿ ಮೆಷರ್ಸು, ಆಮೇಲೆ ಬೇರೆಯವರ ಸೆಕ್ಯೂರಿಟಿನ ಹೇಗೆ ಭೇದಿಸುವಂಥದ್ದು, ಮಂತ್ರಾಲೋಚನೆ ಹೇಗೆ ಮಾಡಬೇಕು, ಆಮೇಲಿಂದ ರಾಜ ತನ್ನ ದೂತನನ್ನು ಬೇರೊಬ್ಬರ ಕಡೆ ಕಳಿಸಿಕೊಟ್ರೆ ಅವರು ಹೇಗಿರಬೇಕು, ಅಂದರೆ ಯಾವುದನ್ನು ನಾವು ಎಂಬೆಸ್ಸಿ ಅಂತ ಕರಿತೀವಿ, ಆ ದೂತಾವಾಸ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತು ರಾಜಪುತ್ರರು, ಅದು ಬಹಳ ಕಷ್ಟ, ಅವರುಗಳನ್ನು ಹೇಗೆ ನಿರ್ವಾಹ ಮಾಡಬೇಕು, ದೊಡ್ಡವರ ಮಕ್ಕಳು ತುಂಬ ತಂಟೆ ತಕರಾರು ಮಾಡ್ತಾರೆ, ಅದರ ಬಗ್ಗೆ. ಮತ್ತು ಅವೃದ್ಧ ವೃತ್ತ, ಅಂತಃಪುರವನ್ನು ಹೇಗೆ ನಿರ್ವಾಹ ಮಾಡಬೇಕು, ಅವೃದ್ಧ ವೃತ್ತಿ ಅಂತ ಅಲ್ಲಿ ತನ್ನ ಪರ್ಸನಲ್ ಕೇರ್ನ ಒಳಗಡೆ ಹೇಗೆ ತೆಗೆದುಕೊಳ್ಬೇಕು, ಅದಕ್ಕೆ ಯಾವ ರೀತಿಯಾದಂಥ ವಿಷಪ್ರಯೋಗವೋ ಮತ್ತೊಂದು ಮಾಡೋದಿದ್ದರೆ ಅದರಿಂದ ಹೇಗೆ ರಕ್ಷಣೆ ತೆಗೆದುಕೊಳ್ಬೇಕು, ತುಂಬ ವಿವರವಾಗಿ ಹೇಳ್ತಾನೆ. ಮತ್ತು ರಾಜಪ್ರಣಿಧಿ, ನಿಶಾಂತ ಪ್ರಣಿಧಿ, ಆತ್ಮರಕ್ಷಿತಕಂ ಅಂತ ಈ ಎಲ್ಲ ಭಾಗಗಳಲ್ಲಿ ತನ್ನ ರಕ್ಷಣೆ ಮಾಡಿಕೊಳ್ಳುವುದು, ತನ್ನ ಇಡೀ ದಿವಸದ ಚಟುವಟಿಕೆಗಳನ್ನು 16 ಭಾಗವಾಗಿ ಹಗಲು ರಾತ್ರಿಗಳು 8 ವಿಭಾಗ ಮಾಡಿಕೊಂಡು ಹೇಗೆ ಅಂತ 3 to 4 ಗಂಟೆಗಳ ಕಾಲ ಮಾತ್ರ ಆತನಿಗೆ ನಿದ್ರೆಗೆ ಅವಕಾಶ ಸಿಗುತ್ತೆ. ಆ ಚಾರ್ಟ್ ನೋಡಿದ್ರೆ ಅದನ್ನು ಹೇಳ್ತೀನಿ ನಾನು. ಈ ಥರದ ಎಷ್ಟೋ ವಿವರಗಳನ್ನು ಅರ್ಥಶಾಸ್ತ್ರ ಕೊಡುತ್ತೆ. ಅದನ್ನು ನಾವು ಕ್ರಮಕ್ರಮವಾಗಿ ಗಮನಿಸಬಹುದು. ಮೊದಲಿಗೆ ನಾವು ಅರ್ಥಶಾಸ್ತ್ರದ ಆರಂಭದ ಸ್ವರೂಪವನ್ನೇ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅರಿಷಡ್ವರ್ಗಗಳ ಸ್ವರೂಪ ಏನು, ಅದನ್ನು ಹೇಗೆ ನಾವು ತ್ಯಾಗ ಮಾಡಬೇಕು ಅನ್ನೋದನ್ನು ತೋರ್ಪಡಿಸ್ತಾನೆ. ಇದು ನೋಡಿ ಇಲ್ಲಿ ಕಾಣಿಸುವಂಥದ್ದು ವಿಶೇಷ. ಮತ್ತು ಯಾವ ವಿದ್ಯೆಗಳು ಮುಖ್ಯ, ಯಾವ ಆ ವಿದ್ಯೆಗಳು ಅನ್ನುವಂಥ ಅದನ್ನು ಕೂಡ ಅವನು ಹೇಳ್ತಾನೆ. ಸುಖಗ್ರಹಣ ವಿಜ್ಞೇಯಂ ತತ್ವಾರ್ಥ ಪದನಿಶ್ಚಿತಂ ಕೌಟಿಲ್ಯೇನ ಕೃತಂ ಶಾಸ್ತ್ರಂ ವಿಮುಕ್ತ ಗ್ರಂಥ ವಿಸ್ತರಂ ಅಂತ. ಇದು ಸುಖವಾಗಿ ತಿಳಿಯಬೇಕು, ನಿಶ್ಚಿತವಾಗಿ ತಿಳಿಯಬೇಕು, ದೊಡ್ಡದಾಗಿರಬಾರ್ದು, ಇದೆಲ್ಲ ಇರಬೇಕು. ಬ್ರಿವಿಟಿ, ಕ್ಲಾರಿಟಿ ಆ್ಯಂಡ್ ಇದು ಪರ್ಫೆಕ್ಷನ್, ಈ 3 ಇರಬೇಕು ಅಂತನ್ನುವಂಥದ್ದನ್ನು ಹೇಳ್ತಾನೆ. ಆಮೇಲೆ ವಿದ್ಯೆಗಳು 4 ಅಂತ ಹೇಳ್ತಾನೆ. ತ್ರಯಿ, ಆನ್ವೀಕ್ಷಿಕಿ, ವಾರ್ತಾ, ದಂಡನೀತಿ ಅಂತ. ತ್ರಯಿ ಅಂದರೆ ವೇದ, ಪಾರಂಪರಿಕವಾದ ಜ್ಞಾನ. ಆನ್ವೀಕ್ಷಿಕಿ ಅಂದರೆ ಸ್ವಂತ ಬುದ್ಧಿಯ ವಿಚಾರ, ಲಾಜಿಕ್, ಹೇತುವಾದ, ರೀಸನಿಂಗ್ ಅಂತೀವಲ್ಲ ಅದು. ಮತ್ತು ವಾರ್ತಾ ಅಂತಂದರೆ ಕೃಷಿ, ಗೋರಕ್ಷಾ, ವಾಣಿಜ್ಯ, ಪಶುಪಾಲನ ಇವೆಲ್ಲವೂ ಕೂಡ ಸೇರಿಕೊಳ್ಳುತ್ತವೆ. ಯಾವುದು ಸಿವಿಕ್ ವರ್ಕ್ಸ್ ಅಂತೀವೆ ಅವೆಲ್ಲ. ದಂಡನೀತಿ ಅಂತಂದರೆ ಅದು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೋರ್ಟ್ ಪ್ರೊಸೀಡಿಂಗ್ಸ್, ಡಿಫೆನ್ಸ್, ಸೆಕ್ಯೂರಿಟಿ, ಆ ರೀತಿಯಾದಂಥದ್ದು. ಇಲ್ಲಿ ಕೆಲವರು ಒಬ್ಬೊಬ್ಬರು ಒಂದೊಂದು ವಿಶೇಷ ಅಂತ ಹೇಳ್ಬಿಟ್ಟು ಅಂತಾರೆ. ಅಂದರೆ ಮನುವಿನ ಅನುಯಾಯಿಗಳು ಆ ಅನ್ವೀಕ್ಷಕಿ ಬೇಡ, ಅದು ತ್ರಯಿಯಲ್ಲೇ ಅಡಗುತ್ತೆ, ಸ್ವಂತ ವಿಚಾರ ಬೇಡ, ಗ್ರಂಥ ಸಾಕು ನಮಗೆ ಪರಂಪರೆಯ ಜ್ಞಾನ ಅಂತ. ಹಾಗಾಗಿ 3 ತ್ರಯಿ, ವಾರ್ತಾ, ದಂಡನೀತಿ 3 ವಿದ್ಯೆಗಳು ಅಂತಂತಾರೆ. ಬೃಹಸ್ಪತಿ ಅನುಯಾಯಿಗಳು ಹೇಳ್ತಾರೆ ಈ ವೇದ, ಪಾರಂಪರಿಕವಾದ ಜ್ಞಾನ ಅವೆಲ್ಲ ಬೇಕಾಗಿಲ್ಲ, ನಮಗೆ ಬೇಕಾಗಿರುವಂಥದ್ದು ವಿವೇಕ ಅಷ್ಟೇ. ಹಾಗಾಗಿ ನಮಗೆ ಒಂದು ಸಾಕು, ಆನ್ವೀಕ್ಷಿಕಿ ಒಂದೇ ಸಾಕು, ಇನ್ನೇನು ಅಂತ ಹೇಳ್ಬಿಟ್ಟು ಆ ಆನ್ವೀಕ್ಷಿಕಿ ಮತ್ತು ದಂಡನೀತಿ ಹಾಗೂ ಇದು ವಾರ್ತಾ ಇವು ಸಾಕು ಅಂತ.
ಶುಕ್ರಾಚಾರ್ಯ ಹೇಳ್ತಾನೆ ದಂಡನೀತಿಯಲ್ಲಿಯೇ ಎಲ್ಲ ಸೇರೋಗುತ್ತೆ, ಅಧಿಕಾರ ಒಂದಿದ್ದರೆ ಸಾಕು, ಮಿಕ್ಕಿದ್ದೆಲ್ಲ. ಹಾಗಾಗಿ ಅವೆಲ್ಲ ಯಾತಕ್ಕೆ ಬೇಕು, ವೇದವೂ ಬೇಕಾಗಿಲ್ಲ, ಸ್ವಂತ ಬುದ್ಧಿಯೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೇತಿ ಕೌಟಿಲ್ಯ ಇಲ್ಲ ಅಂತ, ಕೌಟಿಲ್ಯ ಇವು 4 ಬೇಕು ಅಂತ. ಇಲ್ಲಿ ಅವನ ಹದ ಬ್ಯಾಲೆನ್ಸ್ ಗೊತ್ತಾಗುತ್ತೆ. ಪರಂಪರೆಯ ಜ್ಞಾನ ವೇದ, ಅದು ಬೇಕೇ ಬೇಕು. ಶ್ರದ್ಧೆ, ನಂಬಿಕೆ ಮತ್ತು ಎಷ್ಟೋ ಜನರ ಅನುಭವಗಳ ಸಂಪುಟ ತಾನೇ ವೇದ, ಅದು ನಮಗೆ ಬೇಕು. ಮತ್ತು ಅದನ್ನು ನಮ್ಮ ಅನುಭವಕ್ಕೆ ಹೊರಕ್ಕೆ ತಿಕ್ಕಲೂ ಬೇಕು, ಅದು ಬೇಕು. ಮತ್ತು ಈ ಸಮಾಜದ ನಿತ್ಯದ ಆಗು ಹೋಗುಗಳ ವಾರ್ತಾ ಬೇಕು. ಇವುಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸುವಂಥ ದಂಡನೀತಿಯೂ ಬೇಕು. ವಾರ್ತೆ ಇಲ್ಲದೇ ಇದ್ದರೆ, ಕೃಷಿ, ಗೋರಕ್ಷಾ, ಪಶುಪಾಲನಾ, ವಾಣಿಜ್ಯ ಇವುಗಳೆಲ್ಲ ಇಲ್ಲದೇ ಇದ್ದರೆ ಏನನ್ನು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು? ಸ್ಮಶಾನವನ್ನು. ಕಾನೂನಿದ್ದು ಕಾನೂನಿಗೆ ಒಳಪಡುವ ಜನವೇ ಇಲ್ಲದೇ ಇದ್ದರೆ ಏನು ಪ್ರಯೋಜನ? ಪುರವೇ ಇಲ್ಲ, ಇನ್ನು ಅಂತಃಪುರ ಯಾತಕ್ಕೆ ರಾಜನಿಗೆ? ಇದು ಸಮಸ್ಯೆ. ಮತ್ತು ಇವೆಲ್ಲ ಇದ್ದು ದಂಡನೀತಿ ಇಲ್ಲದೇ ಇದ್ದರೆ ಮಾತ್ಸ್ಯ ನ್ಯಾಯ, ಚಿಕ್ಕ ಮೀನನ್ನು ದೊಡ್ಡ ಮೀನು ತಿನ್ನುತ್ತದೆ, ಅನಾರ್ಕಿ. ಹೀಗಾಗಿ ಇವೆಲ್ಲವೂ ಕೂಡ ಬೇಕಾಗುತ್ತದೆ ಅನ್ನುವಂಥದ್ದನ್ನು ಕೌಟಿಲ್ಯ ಹೇಳ್ತಾ, ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಂತ ಬುದ್ಧಿ ಇರಬೇಕು. ಅನ್ವೀಕ್ಷಿಕಿ ಪ್ರದೀಪ ಸರ್ವವಿದ್ಯಾನಾಂ ಉಪಾಯ ಸರ್ವಕರ್ಮಣಾಂ ಆಶ್ರಯ ಸರ್ವಧರ್ಮಾಣಾಂ ಶಶ್ವತ ಅನ್ವೀಕ್ಷಿಕಿ ಮತ ಅಂತ ಹೇಳ್ತಾ, ಎಲ್ಲ ವಿದ್ಯೆಗಳ ಬೆಳಕು ಮತ್ತು ಎಲ್ಲ ಜಾಣ್ಮೆಗಳ ನೆಲೆ, ಎಲ್ಲ ಧರ್ಮಗಳ ಒಂದು ಸೆಲೆ ಇಂಥದ್ದು ಅನ್ವೀಕ್ಷಿಕಿ, ಸ್ವಂತದ ಬುದ್ಧಿ ಇರಬೇಕು. ಅವನು ಮುದ್ರಾರಾಕ್ಷಸ ನಾಟಕದಲ್ಲಿ ಬರುತ್ತೆ, ಮೊದಲನೇ ಅಂಕದಲ್ಲಿ. ಚಾಣಕ್ಯನ ತಂತ್ರದಿಂದಲೇ ಎಷ್ಟೋ ಜನ ಅವನ ಪಕ್ಷದವರು ಬೇರೆ ಕಡೆ ಎಲ್ಲ ಓಡ್ ಹೋದರು, ಚಾಣಕ್ಯನಿಗೆ ದ್ರೋಹ ಮಾಡಿ ಅನ್ನುವಂಥ ಒಂದು ಕಲ್ಪನೆ ಮಾಡಿಬಿಡ್ತಾನೆ. ಪ್ರಥೆ, ಒಂದು ರಾಂಗ್ ಸಿಗ್ನಲ್ಸ್ ಎಲ್ಲ ಕಡೆಗೂ ಹಬ್ಬಿಬಿಡುತ್ತೆ. ಅವನು ಪಾಪ ಮುಗ್ಧ ಶಿಷ್ಯ ಶಾರ್ಂಗರವ ಬಂದು, ಗುರುಗಳೇ, ಶಕಟದಾಸ ಮೋಸ ಮಾಡ್ದ, ಸಿದ್ಧಾರ್ಥಕ ಮೋಸ ಮಾಡ್ದ, ಸಮಿತಾರ್ಥಕ ಮೋಸ ಮಾಡ್ದ, ಜೀವಸಿದ್ಧಿ ಮೋಸ ಮಾಡ್ದ, ಭಾಗುರಾಯಣ, ಡಿಂಗಿರಾತ, ಬಲಭದ್ರ, ಭದ್ರಭಟ ಎಲ್ಲರೂ ಮೋಸ ಮಾಡಿದ್ರು ಅಂತ. ಒಳ್ಳೆಯದಪ್ಪ, ಎಲ್ಲರೂ ಓಡೋಗಲಿ, ಆದರೆ ನನ್ನ ಸ್ವಂತ ಬುದ್ಧಿ ಇದೆಯಲ್ಲ, ಯಾವ ಬುದ್ಧಿಯಿಂದ ನವನಂದರು ನಾಶವಾದರೂ ಆ ಬುದ್ಧಿಸ್ತು ಮಾಗಾನ್ ಮಮ, ನನ್ನ ಬುದ್ಧಿ ಒಂದು ಹಾರು ಹೋಗದೆ ಇದ್ದರೆ ಸಾಕು ಅಂತ. ಇದು ಅನ್ವೀಕ್ಷಿಕೆಯ ಬಗ್ಗೆ ಅವನಿಗಿರುವಂಥದ್ದು. ಅವನೇ ಹೇಳ್ತಾನೆ, ವಿಷದಿಂದ 1000 ಜನರನ್ನು ಕೊಲ್ಲಬಹುದು, ಬೆಂಕಿಯಿಂದ 100 ಜನರನ್ನು ಕೊಲ್ಲಬಹುದು, ಕತ್ತಿಯಿಂದ 10 ಜನರನ್ನು ಕೊಲ್ಲಬಹುದು, ಆದರೆ ತೀಕ್ಷ್ಣವಾದ ಬುದ್ಧಿಯಿಂದ ಇನ್ನೂ ಹುಟ್ಟದೇ ಇರೋರನ್ನು ಕೊಂದಾಕಿಬಿಡ್ಬೋದು ಅಂತಾನೆ. ನಮ್ಮ ಭಾರತಕ್ಕೆ ಮೆಕಾಲೆ ಮೊದಲಾದವರು ಮಾಡಿರುವ ದುಷ್ಪರಿಣಾಮವನ್ನು ನೋಡಿದರೆ ಅವರು ಯಾವ ರೀತಿ ಕೌಟಿಲ್ಯನ ಓದದೆಯೇ ಅನ್ವಯ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದು ಅನ್ನುವಂಥದ್ದು ಗೊತ್ತಾಗುತ್ತದೆ. ಹಾಗೆ ನೋಡಿದಾಗ ಅವನ ದೂರದೃಷ್ಟಿ ಎಷ್ಟು ಚೆನ್ನಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಮತ್ತು ನೋಡಿ, ಒಂದೊಂದರೊಳಗೂ ಕೂಡ ಅವನು ಎಷ್ಟು ಹದವನ್ನು ಹೇಳ್ತಾನೆ ಅಂತಂದರೆ, ದಂಡನೀತಿಯನ್ನು ತುಂಬ ಅತಿರೇಕಕ್ಕೆ ತೆಗೆದುಕೊಂಡು ಹೋಗಬಾರ್ದು. ತೀಕ್ಷ್ಣ ದಂಡ ಮಾಡಿದ್ರೆ, ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರೆ ಜನಕ್ಕೆ ಉಸಿರಾಡೋಕ್ಕೆ ಆಗೋಲ್ಲ, ಐರನ್ ಕರ್ಟನ್ ಕಮ್ಯುನಿಸಮ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಲಿಬರಲ್ ಅನಾರ್ಕಿ ನಮ್ಮ ದೇಶ ಇದ್ದಂತೆ, ಯಾರಂದರೆ ಏನೂ ಮಾಡ್ಬೋದು, ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರೆ ಅಂತ ಆ ತರಹ ಆಗಿಬಿಡುತ್ತೆ. ಹಾಗಾಗದೆ ಎರಡೂ ಸೇರಿದ ಒಂದು ವ್ಯವಸ್ಥೆ ಇರಬೇಕಾಗುತ್ತದೆ. ಅಂಥ ಹದದಲ್ಲಿ ಅದು ಇರಬೇಕು. ಆ ಕಾರಣದಿಂದ ಚತುರ್ವರ್ಣಾಶ್ರಮೋ ಲೋಕೋ ರಾಜ್ಞಾ ದಂಡೇನ ಪಾಲಿತಃ ಸ್ವಧರ್ಮ ಕರ್ಮಾಭಿರತೋ ವರ್ತತೆ ಸ್ವೇಷು ವರ್ತ್ಮಸು ಅಂತ ಎಲ್ಲ ವರ್ಣಗಳು ಕೂಡ ದಂಡದಿಂದ ಯುಕ್ತವಾದ ರೀತಿಯಲ್ಲಿ ಸಂರಕ್ಷಿತವಾದರೆ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಮತ್ತು ಈ ವಿದ್ಯೆಗೆ ಯಾವುದು ಮೂಲ? ಅವನು ಹೇಳ್ತಾನೆ, ಜಿಜ್ಞಾಸೆ, ತಿಳಿಯುವುದೇ ವಿದ್ಯೆಗೆ ಮೂಲ, ತಿಳಿಯುವ ಬಯಕೆಯೇ ಮೂಲ, ಕೇಳುವುದು ಮೂಲ, ಅರ್ಥವನ್ನು ಗ್ರಹಿಸುವುದು ಮೂಲ, ಅದನ್ನು ಮನಸ್ಸಿನಲ್ಲಿ ಉಳಿಸ್ಕೊಳ್ಳೋದು ಮತ್ತು ಅದನ್ನು ತರ್ಕಯುಕ್ತಿಯಿಂದ ವಿವೇಚನೆ ಮಾಡುವಂಥದ್ದು ಮತ್ತು ಊಹಾಪೋಹ, ಇದು ಹೀಗೆ ಇದು ಹಾಗೆ ಅಂತ ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ತಿಳ್ಕೊಳ್ಳುವಂಥದ್ದು, ಇವೆಲ್ಲ ಕೂಡ ವಿದ್ಯೆಯ ಮೂಲವಾಗಿರುತ್ತವೆ. ಅವನ್ನು ಬಿಟ್ಟು ಇಲ್ಲ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ. ಇದು ಎಲ್ಲ ಕಾಲಕ್ಕೂ ನಮಗೆ ನಿಲ್ಲುವಂಥ ಸತ್ಯ ಆಗಿದೆ. ಅಂದರೆ ಯಾವುದೋ ಒಂದಿದ್ದರೆ ಸಾಕು ಅಂತಲ್ಲ, ಇವು ಎಲ್ಲವೂ ಕೂಡ ಇರಬೇಕಾಗುತ್ತೆ. 8 ವಿಧವಾದಂಥ ಅಂಶಗಳು ಕೂಡ ಸೇರಿಕೊಂಡಿರುತ್ತೆ ಅಂತ ಗೊತ್ತಾಗುತ್ತೆ. ಆಗ ಅವನು ವೃದ್ಧ ಸಂಯೋಗ ಬೇಕು ಅಂತಾನೆ. ತಿಳಿದವರ ಜೊತೆಗೆ ಕೆಲವಂ ಬಲ್ಲವರಿಂದೆ ಕಲಿತು ಅದು ಬೇಕು. ವೃದ್ಧರು ಅಂತಂದರೆ ಮುದುಕರು ಅಂತ ಅರ್ಥ ಅಲ್ಲ, ವ್ಯುತ್ಪನ್ನಾಹ ವೃದ್ಧಾಹ ಅಂತ. ತಿಳಿದವರು ವೃದ್ಧರು ಅಂತ. ಬಾಲಕರು ಯಾರು? ಬಾಲಕರು ಅಂತಲ್ಲ, ಅವ್ಯುತ್ಪನ್ನಾಹ, ತಿಳಿಯದೇ ಇದ್ದವರು ಅಂತ. ತರ್ಕಸಂಗ್ರಹದ ಪ್ರಸಿದ್ಧವಾದ ಆರಂಭದ ಮಾತೇ ಇದೆಯಲ್ಲ, ಬಾಲಾನಾಂ ಸುಖಬೋಧಾಯ ಕ್ರೀತೆ ತರ್ಕಸಂಗ್ರಹ ಅಂತ ಅನ್ನಂ ಭಟ್ರು ಬರೀತಾರೆ. ಕೇ ಬಾಲಾಹ, ಯಾರು ಬಾಲರು? ಅನ್ಯಶಾಸ್ತ್ರೇಷು ವ್ಯುತ್ಪನ್ನಾಪಿ
ತರ್ಕಶಾಸ್ತ್ರೇ ಅವ್ಯುತ್ಪನ್ನ ಬಾಲಾಹ. ಬೇರೆ ಎಲ್ಲ ಶಾಸ್ತ್ರ ಓದಿದ್ರು ತರ್ಕಶಾಸ್ತ್ರ ಯಾರು ಓದಿಲ್ವೋ ಅವರು ಈ ದೃಷ್ಟಿಯಿಂದ ಬಾಲರು ನನ್ನ ಪಾಲಿಗೆ, ನಮ್ಮ ಗ್ರಂಥ ಅವರಿಗೆ ಅಂತ. ಇಲ್ಲದೆ ಇದ್ದರೆ ABCDನೂ ಗೊತ್ತಿಲ್ಲದೆ ಇದ್ದವರಿಗೆ ತರ್ಕದ ಪುಸ್ತಕ ಕೊಟ್ಟರೆ ಅವ್ರಿಗೇನು ಓದೋಕ್ಕೆ ಬರುತ್ತೆ, ಬೇರೆ ತಿಳ್ಕೊಂಡಿರಬೇಕು ಅಂತ. ವೃದ್ಧರು ಅಂದರೂ ಅದೇ ರೀತಿ ಅಂತ ಹೇಳ್ತಾನೆ, ಅಂಥವ್ರು ಬರಬೇಕು ಅಂತ. ಆಗ ಅರಿಷಡ್ ವರ್ಗವನ್ನು ರಾಜ ಮೀರಬೇಕು ಅಂತ ಹೇಳ್ತಾ ಅನೆಕ್ಟೂಟ್ಸ್ ಕೊಡ್ತಾನೆ. ಕಾಮವನ್ನು ತ್ಯಾಗ ಮಾಡದೇ ಇದ್ದರೆ, ಅದಕ್ಕೆ ಹತೋಟಿ ಹಾಕದೇ ಇದ್ದರೆ ದಂಡ ಅಥವಾ ದಾಂಡಕ್ಯ ಅನ್ನುವಂಥವನು ಹೇಗೆ ಹಾಳಾದ, ವಿರಜ ಅನ್ನುವಳನ್ನು ಕೆಣಕಿ ಅಂತ. ಮತ್ತು ಕ್ರೋಧದಿಂದ ಹಾಳಾದವರು ಜನಮೇಜಯ, ಕ್ರೋಧ ಮಾಡಿಕೊಂಡು ಅವನು ಹಾಳಾದಿದ್ದು. ಮತ್ತು ತಿರ್ಗಾ ಭೃಗುವಂಶೀಯರು, ಹೈಹೇರು ಭೃಗುವಂಶೀಯರ ಮೇಲೆ ಕೆಣಕಿ ಕೋಪ ಮಾಡಿಕೊಂಡು ಹೇಗೆ ಹಾಳಾದರು ಅಂತ ಅದನ್ನು ಹೇಳ್ತಾನೆ. ಲೋಭ, ಪುರೂರವ ಲೋಭದಿಂದ ಹೇಗೆ ಹಾಳಾದ ಅಂತ ಹೇಳ್ತಾನೆ. ಮತ್ತು ಮೋಹ, ರಾವಣ ಹೇಗೆ ಸೀತೆಯ ಮೋಹದಿಂದ ಹಾಳಾದ ಅಂತಾನೆ. ನೋಡಿ, ಆಗಲೇ ರಾಮಾಯಣ ಇತ್ಯಾದಿಯಾಗೆಲ್ಲ ಪ್ರಸಿದ್ಧವಾಗಿದ್ದವು ಅಂತ ಗೊತ್ತಾಗುತ್ತೆ. ರಾಹುಲ್ ಸಾಂಕೃತ್ಯ ಬರೀತಾರೆ, ರಾಮಾಯಣ ಅಶ್ವಘೋಷ ಆದಮೇಲೆ ಬಂದಂಥದ್ದು ಅಂತ. ಅಶ್ವಘೋಷನ ನೋಡಿ ಯಾರೋ ಸಾಕೇತದ ಸಂಸ್ಥಾನದಲ್ಲಿದ್ದಂಥ ಒಬ್ಬ ಆಸ್ಥಾನ ಕವಿ ವಾಲ್ಮೀಕಿನವನು ಬರೆದದ್ದು ರಾಮಾಯಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅನರ್ಥ ಅದೆಲ್ಲನೂ ಕೂಡ. ಮತ್ತು ಮದ, ದಂಭೋದ್ಭವ ಅನ್ನುವಂಥ ರಾಜ ಹೇಗೆ ಮದದಿಂದ ಹಾಳಾದ, ಕಾರ್ತಿವೀರ್ಯ ಮದದಿಂದ ಹೇಗೆ ಹಾಳಾದ ಅಂತ. ಮಾತ್ಸರ್ಯ, ವಾತಾಪಿ ಇಲ್ವಲರು ಹಾಳಾಗಿದ್ದು ಹೇಗೆ, ವಿಪ್ರಮಾತ್ಸರ್ಯದಿಂದ ಹಾಳಾದರು ಅನ್ನುವಂಥದ್ದನ್ನೆಲ್ಲ ತೋರಿಸ್ತಾನೆ. ಹೀಗಾಗಿ ಸಬಂಧು ರಾಷ್ಟ್ರ ರಾಜಾನಃ ವಿನೇಶು ಅಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವರು ಬಂಧುವರ್ಗ ಸಮೇತವಾಗಿ ರಾಜರುಗಳು ನಾಶನ ಆಗೋಗ್ಬಿಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಗಲೇ ಅವನು ಹೇಳ್ತಾನೆ, ರಾಜರುಗಳು ಪೂರ್ಣವಾಗಿ ಸುಖವನ್ನು ಬಿಡೋಕ್ಕಾಗೋಲ್ಲ. ನಿಸ್ಸುಖ ಸ್ಯಾತ್, ಸುಖವೇ ಇಲ್ಲದೆ ಯಾವ ರಾಜನೂ ಇರೋಕ್ಕಾಗೋಲ್ಲ. ಸುಖ ಬೇಕು, ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಕು. ಅರ್ಥಕಾಮಗಳು ಧರ್ಮಕ್ಕೆ ಬಾಧೆ ಬರದಂತೆ, ಪರಸ್ಪರ ಯಾವುದಕ್ಕೆ ಯಾವುದು ತೊಡಕಾಗದಂತೆ ವಿಭಕ್ತವಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಳ್ಬೇಕು ಅಂತ ರಾಮ ಭರತನಿಗೆ ಉಪದೇಶ ಮಾಡಿದ್ದು ಇದೇನೆ. ಆಮೇಲೆ ಮಂತ್ರಿಗಳನ್ನು ಹೇಗೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ. ಕೆಲವರು ಹೇಳ್ತಾರೆ 12 ಜನ, ಕೆಲವರು ಹೇಳ್ತಾರೆ 8, ಇನ್ನು ಕೆಲವರು ಹೇಳ್ತಾರೆ 16. ಕೌಟಿಲ್ಯ ಹೇಳ್ತಾನೆ, ಸಂಖ್ಯೆ ನಿಯತ ಅಲ್ಲ, ದೊಡ್ಡದಾಗಿ ಬೆಳೆಸಬಾರದು, ಆದರೆ ಉದ್ದೇಶಕ್ಕೆ ತಕ್ಕಂತೆ ಇಟ್ಟುಕೊಳ್ಳಬೇಕಾಗುತ್ತದೆ ಎನ್ನುವಂಥ ಒಂದು ಫ್ಲೆಕ್ಸಿಬಲ್ ಆದ ಅವಕಾಶವನ್ನು ಮಾಡಿಕೊಳ್ತಾನೆ. ಆಗ ರಾಜನ ಜೊತೆಗೆ ಓದಿದಂಥವರು ಕ್ಲಾಸ್ಮೇಟ್ಸನ್ನು ಮಂತ್ರಿಗಳಾಗಿ ಇಟ್ಕೊಳ್ಬಹುದೇ ಕೆಲವರ ಅಭಿಪ್ರಾಯ. ಇನ್ನು ಕೆಲವರು ಇಲ್ಲ, ಕ್ಲಾಸ್ಮೇಟ್ಸ್ ಆದರೆ ಅವನು ಯಾವುದೋ ಕ್ಲಾಸಲ್ಲಿ ಫೇಲ್ ಆಗಿರ್ತಾನೆ, ಅದಕ್ಕೆ ಕೇವಲವಾಗಿ ನೋಡ್ಬೋದು ರಾಜನ್ನ, ಇವನು ಒಳಗುಟ್ಟೆಲ್ಲ ಗೊತ್ತಿರುತ್ತೆ, ಅದಕ್ಕೆ ಇಟ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು. ಹಾಗಲ್ಲ, ಕೆಲವರನ್ನ ಪರಂಪರೆಯಿಂದ ಬಂದವ್ರನ್ನ ಇಟ್ಕೊಳ್ಬೇಕು. ಯಾಕೆಂದರೆ ಅವರ ಲಾಯಲ್ಟಿ ಪಾರಂಪರಿಕವಾಗಿ ಟೆಸ್ಟೆಡ್ ಆಗಿರುತ್ತೆ, ಅಕ್ವೆಂಟೆನ್ಸ್ ಇರುತ್ತೆ. ಮತ್ತೆ ಕೆಲವರನ್ನು ಫ್ರೆಶ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಬೇಕು. ಎರಡೂ ಬೇಕಾಗುತ್ತದೆ ಅಂತಂತಾನೆ. ಮೆರಿಟ್ಟೂ ಬೇಕು, ರಿಸರ್ವೇಷನ್ನು ಬೇಕು ಅನ್ನುವಂಥದ್ದು ಕೌಟಿಲ್ಯನ ಅಭಿಪ್ರಾಯ. ಬಹಳ ಯುಕ್ತವಾದದ್ದು. ಕೆಲವು ಕಡೆ ರಿಸರ್ವೇಷನ್ ಅನ್ನೋದು ಬೇಕಾಗುತ್ತೆ. ಈ ಕಾಲಕ್ಕೂ ನಾವು ಹೇಳ್ತೀವಿ ಸೋಷಿಯಲ್ ಜಸ್ಟಿಸ್ ಅಂತ ಒಂದು ಮಟ್ಟಕ್ಕೆ ಬೇಕು. ಅದೇ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ರಿಸರ್ವೇಷನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಮೆರಿಟ್ಟಿನ ಜೊತೆಗೆ ಇದು ರಿಸರ್ವೇಷನ್ ಇರಬೇಕು ಅಂತಾನೆ. ಅವನಿಗೆ ಅರ್ಹತೆಯೂ ಇರಬೇಕು, ವಾಂಶಿಕವೂ ಆಗಿರಬೇಕು ಅಂತ ಹೇಳ್ಬಿಟ್ಟು. ಹಾಗಿದ್ದಾಗ ಅವರ ಪರಂಪರೆಯ ಹಿಂದೆಯ ಒಂದು ಅಕ್ಯುಮುಲೇಟೆಡ್ ನಾಲೆಡ್ಜ್ ಅಂತ ಯಾವುದಿರುತ್ತೆ ಅದು ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಮತ್ತು ಮಂತ್ರಿ ಪುರೋಹಿತರನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿ ಎಂಥದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾನೆ. ಮತ್ತು ಅವರುಗಳನ್ನೆಲ್ಲ ಯಾವ್ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು, ಧರ್ಮೋಪದ, ಅರ್ಥೋಪದ, ಭಯೋಪದ, ಕಾಮೋಪದ ಅಂತ 5 ಉಪದ ಟೆಂಪ್ಟೇಷನ್ಸ್ ಅವನ್ನು ಕೊಡಬೇಕು ಅಂತ. ಅಂದರೆ ಒಬ್ಬ ಧರ್ಮಕ್ಕೆ ಸೋತು ಬಿಡ್ತಾನೆ, ಮಿಕ್ಕಿದಕ್ಕೆ ಸೋಲೋದಿಲ್ಲ, ಅದು ಅವನ ವೀಕ್ನೆಸ್ಸು. ಧರ್ಮ ಅಂತಂದರೆ ಏನು, ಈ ರಾಜ ಧರ್ಮದವನಲ್ಲಪ್ಪ ಅಂತ ಯಾರೋ ಚಾಡಿ ಹೇಳಿಬಿಟ್ರೆ ಕಣ್ಣು ಮುಚ್ಕೊಂಡು ತಿದ್ದುಕೊಂಡು ಬಿಡ್ತಾನೆ, ಬೇಡ ಇವನು ಬಿಟ್ಟು ಹೋಗೋಣ ಅಂತ, ಆ ಥರದ್ದು. ಇನ್ನೊಬ್ಬನಿಗೆ ಅರ್ಥೋಪದ, ಯಾವ ಕಾಮಕ್ಕೂ ಒಳಗಾಗೋದಿಲ್ಲ, ಯಾವ ಧರ್ಮಕ್ಕೂ ಒಳಗಾಗೋಲ್ಲ, ಅದರಲ್ಲಿ ದುಡ್ಡು ಲಂಚ ಕೊಟ್ಟರೆ ಸಾಕು, ಏನು ಕೆಟ್ಟ ಕೆಲಸನೂ ಮಾಡ್ತಾನೆ, ಅಂಥವ್ರನ್ನ ಆ ದೃಷ್ಟಿಯಿಂದ ಮಾಡಬೇಕು. ಇನ್ನು ಕೆಲವರಿಗೆ ಭಯ, ನೀನು ಕೊಲ್ತೀನಿ ಅಂದರೆ ಅವರು ಸಾಚಾಗಳೇನೆ, ಅರೆ ಕೊಲ್ತೀನಿ ಅಂದ ತಕ್ಷಣ ಎಲ್ಲ ಬಿಟ್ಕೊಟ್ಬಿಡ್ತಾರೆ. ಹಾಗಿರುವಂಥವರು. ಕಾಮೋಪದ, ಈ ಥರ ಪ್ರತಿಯೊಂದು ಉಪಧಾಗಳಿಂದಲೂ ಕೂಡ ಶುದ್ಧರಾದವರನ್ನು ಟಾಪ್ ರ್ಯಾಂಕಿಂಗ್ ಅಫೀಷಿಯಲ್ಸ್ ಆಗಿ ಇಡಬೇಕು ಅಂತ. ಕೆಲವರು ಯಾವುದ್ರೊಳಗೂ ಪಾಸ್ ಆಗೋಲ್ವಲ್ಲ, ಅವ್ರನ್ನ ಬಿಡಬೇಕು. ಇನ್ನು ಕೆಲವರು ಒಂದರೊಳಗೆ ಪಾಸಾಗಿ ಇನ್ನೊಂದರೊಳಗೆ ಫೇಲ್ ಆಗ್ತಾರಲ್ಲ, ಅವ್ರನ್ನ ಇಂಟರ್ಮೀಡಿಯೇಟ್ ಜಾಬ್ಸಲ್ಲಿ ಇಟ್ಕೊಳ್ಬೇಕು ಅಂತಾನೆ. ಕಾಮೋಪಧದಿಂದ ಪರೀಕ್ಷಿತರಾಗಿ ಶುದ್ಧರಾದವ್ರನ್ನ ಅಂತಃಪುರಕ್ಕೆ ನೇಮಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಅರ್ಥೋಪಧದಿಂದ ಶುದ್ಧರಾದಂಥವ್ರನ್ನ ಬೊಕ್ಕಸಕ್ಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಹೀಗೆ
ಮತ್ತು ಈಗ 3 ಉಪಧಾಗಳಿಂದ ಶುದ್ಧರಾದವರ ಮೇಲೆ 4 ಉಪಧಾಗಳಿಂದ ಶುದ್ಧರಾದವರು ಬಾಸಾಗಿರಬೇಕು ಅಂತ. ಅಂದರೆ ವ್ಯುತ್ಕ್ರಮ ಆಗಬಾರದು ಅಂತ. ಮೋರ್ ಪರ್ಫೆಕ್ಟ್ ಶುಡ್ ಬಿ ಅಬೋವ್, ಲೆಸ್ ಪರ್ಫೆಕ್ಟ್ ಶುಡ್ ಬಿ ಬಿಲೋ. ಆ ರೀತಿಯಾದ ಹೈರಾರ್ಕಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಆದರೆ ಒಂದು ಹೇಳ್ತಾನೆ, ತನ್ನ ಮಹಾಮಂತ್ರಿಯನ್ನಾಗಲಿ ರಾಣಿಯನ್ನಾಗಲಿ ಈ ಥರ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು ಅಂತ. ಏಕೆಂದರೆ ಒಂದು ಕಾರ್ನರ್ನ ಫೇತ್ ಕಾರ್ನರ್ ಅಂತ ಇಟ್ಕೊಳ್ಬೇಕು ಅಂತ. ಬಹಳ ಸೊಗಸಾದದ್ದು. ಆಗ ತುಂಬ ಪ್ರೀತಿ ಪಾತ್ರ ಆದವರು, ನಿಜವಾಗಿ ಪ್ರಾಮಾಣಿಕರಾದವರಿಗೆ ನಮ್ಮನ್ನು ಬಿಡಲಿಲ್ವೇ, ಇವನನ್ನು ನಾವು ಯಾಕೆ ನಚ್ಚಬೇಕು ಅಂತ ಬಂದುಬಿಟ್ರೆ ಕಷ್ಟ ಅಂತ. ಹಾಗಾಗಿ ಅವ್ರನ್ನ ತಿಳ್ಕೊಳ್ಬೇಕು, ಪ್ರಾಕ್ಟಿಕಲ್ಲಾಗಿ ಅವ್ರ ಮೇಲೆ ಈ ಥರ ಪರೀಕ್ಷೆ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಆ ಪರೀಕ್ಷೆ ಮಾಡಿದ ಮೇಲೆ ಆ ಹೆಚ್ಚು ಕಡಿಮೆ ಆಗದೇ ಇರೋ ಥರ ಹೇಗೆ ನೋಡ್ಕೊಳ್ಬೇಕು, ಆದರೆ ಹೇಗೆ ಪ್ಯಾಚಪ್ ಮಾಡಬೇಕು, ಆ ಎಲ್ಲ ವಿವರಗಳನ್ನು ಅವನು ಬಹಳ ಚೆನ್ನಾಗಿ ಹೇಳ್ತಾನೆ. ಮತ್ತು ಗೂಢ ಪುರುಷರು ಅಂತ ಯಾರಿರ್ತಾರೆ ಅವರು ಸ್ಪೈಯಿಂಗ್ ತುಂಬ ವಿಶೇಷವಾಗಿ ಹೇಳ್ತಾನೆ. ಕಾಪಟಿಕ, ಉದಾಸ್ಥಿತ, ಗೃಹಪತಿಕ, ವೈದೇಹಕ, ತಾಪಸ ವ್ಯಂಜನಕ, ಸತ್ರಿ, ತೀಕ್ಷ್ಣ, ರಸದ, ಭಿಕ್ಷು ಅಂತೆಲ್ಲ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾನೆ. ಅಂದರೆ ಕೆಲವರು ಪ್ಲ್ಯಾಂಟರ್ಸು, ಕೆಲವರು ಇನ್ಫಾರ್ಮೆಂಟ್ಸ್ ಅಂತ, ಇನ್ನು ಕೆಲವರು ಲೈಸೆನ್ಸ್ ಟು ಕಿಲ್ ಅಂತ, ಮತ್ತು ಇನ್ನು ಕೆಲವರು ಲೋಯರ್ ಲೆವೆಲ್ ಸ್ಪೈಸ್ ಅಂತ, ಹೀಗೆ ಬೇರೆ ಬೇರೆ ವಿಷಯವಾಗಿ ಬೇರೆ ಬೇರೆ ಸ್ಥಾನದಲ್ಲಿರ್ತಾರೆ. ಕೆಲವರು ಗೃಹಪತಿ ಅಂದರೆ ಒಂದು ಮನೆ ಮಠ ಮಾಡಿಕೊಂಡು ಹೊಲ ಗದ್ದೆ ಇಟ್ಕೊಂಡು ಹಾಗೇ ಇರ್ತಾರೆ, ಆಗಾಗ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಕೆಲವರು ವ್ಯಾಪಾರಿಗಳಾಗಿದ್ದು ಊರು ಊರು ದೇಶ ದೇಶ ಓಡಾಡಿಕೊಂಡು ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಕೆಲವರು ತಪಸ್ವಿಗಳಂತೆ ಸ್ವಾಮೀಜಿಗಳಂತೆ ವೇಷ ಹಾಕ್ಕೊಂಡು ಬೇಕಾದಂತೆ ವಿಷಯಗಳನ್ನು ತಂದು ತಂದು ಕೊಡಬೇಕಾಗುತ್ತೆ. ಅದನ್ನೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ. ಅದನ್ನು ನೋಡಿದ್ರೆ ಇಂಥ ಕುಟಿಲತೆ ಉಂಟಾ, ಇದು ಬೇಕಾ ಅಂತನ್ಸುತ್ತೆ. ಆದರೆ ರಾಷ್ಟ್ರಹಿತ, ಅದಕ್ಕಾಗಿ ಮಾಡಬೇಕಾಗುತ್ತದೆ ಎನ್ನುವುದು ಕೌಟಿಲ್ಯನ ದೃಷ್ಟಿ. ಇನ್ನು ಸತ್ರಿ, ತೀಕ್ಷ್ಣ, ರಸದ ಅಂದರೆ ದೇ ಆರ್ ಲೈಸೆನ್ಸ್ ಟು ಕಿಲ್. ಅವರು ಇಂದ್ರಜಾಲ ಮಹೇಂದ್ರಜಾಲದಿಂದ ಮೊದಲುಗೊಂಡು ಎಲ್ಲ ಆಯುಧವನ್ನು ಬಳಸಬಲ್ಲಂಥವರಾಗಿರ್ತಾರೆ. ದೇಹದ ಹಂಗನ್ನು ತೊರೆದು ಹುಲಿ, ಸಿಂಹ, ಆನೆಗಳ ಜೊತೆಗೆ ಕೂಡ ಹೋರಾಡಬಲ್ಲವರು, ಜೇಮ್ಸ್ ಬಾಂಡ್ ಥರದವರಾಗಿರಬೇಕು ಅನ್ನುವಂಥದ್ದು ಬರುತ್ತೆ. ಹೆಂಗಸರನ್ನು ಹೇಗೆ ಇಟ್ಟುಕೊಳ್ಬೇಕು. ಮತ್ತು ನೋಡಿ ಅವನು ಹೇಳ್ತಾನೆ, ಬ್ರಾಹ್ಮಣ ವಿಧವೆಯರು, ಅವರಿಗೆ ಇನ್ನೇನು ಬೇರೆ ಕೆಲಸ ಇರೋದಿಲ್ಲ, ಅಂಥವ್ರನ್ನೆಲ್ಲ ಸ್ಪೈಸಾಗಿ ಇಟ್ಕೊಳ್ಬೇಕು ಅಂತಾನೆ. ಸನ್ಯಾಸಿನಿಯರು, ಭಿಕ್ಷುಣಿಯರನ್ನು ಇಟ್ಕೊಳ್ಬೇಕು ಅಂತಾನೆ. ತುಂಬ ಎಳೆಯ ವಯಸ್ಸಿನವರು ಆಗಿರಬಾರ್ದು, ಮುದುಕಿರು ಆಗಿರಬಾರ್ದು, ಒಂದು ಮಧ್ಯ ವಯಸ್ಸಿನವರಾಗಿದ್ದರೆ ಎಲ್ಲ ಕಡೆಯಲ್ಲೂ ಗ್ರೇ ಹೇರ್ಸ್ ಆರ್ ರೆಸ್ಪೆಕ್ಟೆಡ್ ಅಂತಿದೆಯಲ್ಲ, ಹಾಗೆ ನೋಡ್ಕೊಳ್ಬಹುದು, ಚಟುವಟಿಕೆ ಇರುತ್ತೆ ಹೀಗೆ. ಮತ್ತು ಶೂದ್ರ ಸ್ತ್ರೀಯರನ್ನು ಬಳಸಿಕೊಳ್ಳಬಹುದು. ಈ ಜಾತಿ ಆ ಜಾತಿ ಅಂತಲ್ಲ, ಪರ್ಪಸ್ಸಿಗೆ ಸರ್ವ್ ಆಗುವಂತಿದ್ದರೆ ಯಾರನ್ನು ಕೂಡ ಬಳಸಿಕೊಳ್ಳಬಹುದು. ಮತ್ತು ಅವರು ಒಬ್ಬೊಬ್ಬ ಮಂತ್ರಿಗಳ ಅಧಿಕಾರಿಗಳ ಮನೆಯಲ್ಲಿ ಕೆಲಸ ಮಾಡ್ತಿರಬೇಕು. ಅವ್ರಿಗೆ ಯಾವಾಗ ಮೇಲು ಸಂಪಾದನೆ ಬಂತೆ ಇಲ್ಲವೇ, ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲವೇ, ಅವುಗಳನ್ನೆಲ್ಲ ನೋಡಬೇಕು ಅಂತ ಬಹಳ ಕೂಲಂಕಷವಾಗಿ ಹೇಳ್ತಾನೆ. ಎಷ್ಟು ವಿಸ್ತಾರವಾಗಿದೆ ಅಂತಂದರೆ ಇವೆಲ್ಲ ಮಾಡೋಕ್ಕೆ ಸಾಧ್ಯವಾ ಅಂತ ಸಂದೇಹ ಬರ್ಬೋದು ಆ ಮಟ್ಟಕ್ಕೆ. ಮತ್ತು ನೋಡಿ, ಒಬ್ಬ ಎಲ್ಲಿಯೋ ಕಸಮುಸರೆ ಮಾಡೋ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಅವ್ರು ಪ್ರೈವೇಟ್ ಚೇಂಬರ್ಸಲ್ಲಿ ಗುಟ್ಟು ಮಾತಾಡಿಕೊಂಡ್ರೆ ಹೇಗೆ ಗೊತ್ತಾಗೋದು? ಅದಕ್ಕೆ ಆ ಥರ ಗೊತ್ತಾಗೋದಕ್ಕೆ ಹಾಸಿಗೆಯನ್ನು ಸಜ್ಜು ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ, ಅಂಥ ಕೆಲಸದವರು ಅಲ್ಲಿರಬೇಕಾಗತ್ತೆ ಅಂತ ಹೇಳ್ತಾನೆ. ಆ ಕಾಲದಲ್ಲಿ ಬೆಡ್ ಮೇಕಿಂಗೇ ಒಂದು ಗ್ರೇಟ್ ಆರ್ಟ್. ಶಯ್ಯಾಸ್ತರಣ ಅಂತ 64 ಕಲೆಗಳಲ್ಲಿ ಒಂದು ಕಲೆ. ಆ ಥರದವರು, ಈ ಗಂಧ ತೇಯುವಂಥವರು, ಹೂವಿನ ಅಲಂಕಾರ ಮಾಡುವವರು, ಅವರು ಎಲ್ಲಿಗೂ ನುಗ್ಗಬಹುದು. ಮಾಧುಕರಿ ಭಿಕ್ಷಕ್ಕೆ ಬರ್ತಕ್ಕಂಥ ಒಟುಗಳು, ಹೀಗೆ ಯಾವ್ಯಾವ ರೀತಿ ಬೇಕು ಅಂದರೆ ಇಡೀ ಊರೂರೇನೆ ಸ್ಪೈಸ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅಧಿಕಾರದಲ್ಲಿದ್ದವರು ಎಷ್ಟು ಮೋಸ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗೋಲ್ಲ ಅಂತ ಅವನು ಹೇಳ್ತಾನೆ. ನೀರಿನಲ್ಲಿರುವ ಮೀನು ಎಷ್ಟು ನೀರು ಕುಡಿಯಿತು, ಎಷ್ಟು ಬಿಡ್ತು ಅಂತ ಹೇಳೋಕ್ಕಾಗೋಲ್ಲ. ಜೇನು ಹಿಂಡವನು ಕೈಯನ್ನು ನೆಕ್ಕದನ ಇಲ್ಲವಾ ಹೇಳೋಕ್ಕಾಗೋಲ್ಲ. ಹಾಗೆ ಅಧಿಕಾರದಲ್ಲಿದ್ದವರು ಯಾವಾಗ ಕರಪ್ಟ್ ಆಗ್ತಾರೆ ಅಂತ ಹೇಳುವುದು ಕಷ್ಟ ಅಂತಂತಾನೆ. ನಿಜವಾದ ಮಾತೇನೆ. ಆಮೇಲೆ ಅವನು ಈ ಜನಗಳ ಮೂಲಕ ಹೇಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ಜನಜಾಗರಣವನ್ನು ಹೇಗೆ ಮಾಡಬೇಕು, ತನ್ನ ವ್ಯಕ್ತಿತ್ವವನ್ನು ಯಾವ ಥರ ತಿದ್ದುಕೊಳ್ಬೇಕು, ಜನಕ್ಕೆ ಅಸಮಾಧಾನ ಆದರೆ ಆಗುವಂಥ ಅನಾಹುತ ಏನು ಅನ್ನೋದನ್ನು ಹೇಳ್ತಾನೆ. ಅದು ಬಹಳ ಮುಖ್ಯ. ಮತ್ತು ಆ ಜನರ ಮಧ್ಯದಲ್ಲಿ ರಾಜಭಕ್ತಿಯನ್ನು, ರಾಜನ ಉದ್ದೇಶಗಳನ್ನು ಸ್ಪಷ್ಟೀಕರಿಸೋದಕ್ಕೂ ಜನ ಇರಬೇಕು. ಹರಿಕತೆ ಮಾಡೋದು, ನಾಟಕ ಮಾಡೋದು, ಕೀರ್ತನೆ ಮಾಡೋದು, ಉಪದೇಶ ಮಾಡೋದು, ಗೀತ, ನೃತ್ಯ, ವಾದಿತ್ರ ವಿನೋದಗಳಿಂದ ಹೋಗುವಂಥವ್ರು ಬೇಕಾಗ್ತಾರೆ. ಅಂದರೆ ಎಷ್ಟೋ ಸರ್ತಿ ಗೌರ್ಮೆಂಟ್ ಪ್ರೋಗ್ರಾಮ್ಸನ್ನು ಜನಕ್ಕೆ ಕರೆಕ್ಟ್ ವೇನಲ್ಲಿ ಕಮ್ಯುನಿಕೇಟ್ ಮಾಡಬೇಕು. BJP ಮಾಡಿದಂಥ ಒಂದು ಅನಾಹುತ, ಅನರ್ಥ ಏನಂದರೆ ಅವರ ಅಚೀವ್ಮೆಂಟ್ಸು ಗ್ರಾಸ್ ರೂಟ್ ಲೆವೆಲ್ಗೆ ಗೊತ್ತೇ ಆಗಲಿಲ್ಲ. ಎಷ್ಟು ಜನಕ್ಕೆ ಗೊತ್ತು, ಫಾರ್ ದಿ ಫಸ್ಟ್ ಟೈಮ್ ವಾಜಪೇಯಿ ಸರ್ಕಾರ ಬಂದಾಗಲೇ ಭಾರತ ತನ್ನ ಲೋನ್ಸನ್ನು ಕ್ಲಿಯರ್ ಮಾಡ್ತು ಅಂತ.
ಯಾರಿಗೂ ಗೊತ್ತಿಲ್ಲ. 50 ವರ್ಷದಲ್ಲಿ ಒಂದು ಬಾರಿ ಕೂಡ ಒಂದು ಕಬಡೆ ಕಾಸು ಎತ್ತಿ ಖರ್ಚು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಲ್ಲ. ಗೋಲ್ಡ್ ಟ್ರೆಜರಿನ ಎತ್ತಿದ್ದು ಮಾರಿದ್ದೆ, ದಿವಾಳಿ ಆದದ್ದೇ, ಓವರ್ ಡ್ರಾಫ್ಟ್ಗಳನ್ನು ಮಾಡಿದ್ದೇನೆ. VP ನಮ್ಮ ಯಾರು ಇದಾರಲ್ಲ, ಮನಮೋಹನ್ ಸಿಂಗ್ ಹ್ಯಾಡ್ ದಿ ಪ್ರಿವಿಲೇಜ್ ಆಫ್ ಬಿಕಮಿಂಗ್ ದ ರಿಚೆಸ್ಟ್ ಪ್ರೈಮ್ ಮಿನಿಸ್ಟರ್. ಯಾವ ಥರ ಅಂದರೆ, ಆಗ ಟ್ರೆಜರಿ ಅಷ್ಟು ತುಂಬಿತ್ತು. ಹಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಆಫ್ ಎ ರಿಚ್ ಕಂಟ್ರಿ. ಇನ್ನು ಮಿಕ್ಕವರೆಲ್ಲರೂ ಬಡತನದ ಕಂಟ್ರಿಗೇ ಆಗಿದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಇದನ್ನು ಜನಕ್ಕೆ ಮುಟ್ಟಿಸೋದ್ರೊಳಗೆ ತಪ್ಪು ಮಾಡಿಬಿಟ್ಟಿದ್ದಾಯಿತು. ಈಗ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಇರ್ಬೋದು, ಆ ಥರದ ಯೋಜನೆಗಳು ಎಷ್ಟೋ ಒಂದು ಆದದ್ದು ಏನು, ಮಾಡಿಕೊಟ್ಟ ಪ್ರಯೋಜನ ಏನು ಅಂತ ತಿಳಿಸ್ದೆ. ಇಂಡಿಯಾ ಶೈನಿಂಗ್ ಅಂತಂದರೆ ಏನು ಬಂತು ಭಾಗ್ಯ? ಅದು ತಳಸ್ಪರ್ಶಿಯಾಗಿ ತಿಳಿಸಬೇಕಲ್ವ, ಅದು ಕೌಟಿಲ್ಯ ಹೇಳ್ತಾನೆ. ಈಗ ಸ್ಯಾಟಲೈಟ್ ಮೊದಲುಗೊಂಡು ಕಮ್ಯುನಿಕೇಷನ್ ಇದೆ, ಆಗಲೇ ಆಗ್ತಾ ಇಲ್ಲ. ಆದರೆ ಆ ಕಾಲದಲ್ಲಿ ಗ್ರಾಸ್ ರೂಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಹೇಗೆ? ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಬರೋದು, ಈಗಷ್ಟೇ ಅರ್ಧ ಕುಂಭ ಆಯಿತು ಪ್ರಯಾಗದಲ್ಲಿ. ಒಮ್ಮೆ ಪಂಡಿತ್ ಮದನ್ ಮೋಹನ್ ಮಾಳವೀಯರು ಕುಂಭಮೇಳಕ್ಕೆ ಕೆಲವರು ಜರ್ನಲಿಸ್ಟ್ಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರೆ, ವಿದೇಶದವ್ರನ್ನ. ಇಷ್ಟು ಲಕ್ಷಾಂತರ ಜನ ಹೇಗೆ ಬರ್ತಾರೆ, ಯಾವ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ, ಎಲ್ಲೆಲ್ಲ ಹೋರ್ಡಿಂಗ್ಸ್ ಹಾಕ್ತೀರಾ, ಯಾವ ಥರ ನೀವು ಅಂದರೆ ಪಂಚಾಂಗ ತೆಗೆದು ತೋರಿಸಿ ಒಂದು ವಾಕ್ಯ ಹೇಳಿದ್ರಂತೆ, ಇದಿಷ್ಟೇ ನಮ್ಮ ಪ್ರಚಾರ, ಇನ್ನೇನೂ ಇಲ್ಲ. ಪಂಚಾಂಗದಲ್ಲಿ ಇಂಥ ದಿವಸ ಕುಂಭಮೇಳ ಅಂತ ಅದು ಜನಜನಿತವಾಗಿ ಎಲ್ರಿಗೂ ಗೊತ್ತಾಗಿದೆ. ಎಲ್ಲಿಂದ ನಾವು ಇಮೇಲ್ ಕಳಿಸ್ತೀವಿ ನಾಗಾ ಸಾಧುಗಳಿಗೆ, ಓಡೋಡಿ ಬರ್ತಾರಲ್ಲ ಅವರು. ಅಂದರೆ ನಮ್ಮ ನೇಟಿವ್ ಇಂಡಿಜಿನಿಯಸ್ ವೇಸ್ ಆಫ್ ಕಮ್ಯುನಿಕೇಷನ್ ಇಟ್ಸ್ ಸಮಥಿಂಗ್ ಗ್ರೇಟ್. ಈಗ ಮುಂಬೈ ಡಬ್ಬಾವಾಲಾಗಳಿಂದ ತಿಳ್ಕೊಳ್ಳುವಂಥದ್ದಿದೆ ಜಗತ್ತಿನ ಕೊರಿಯರ್ನವ್ರುಗಳಿಗೆಲ್ಲರಿಗೂ ಅಂತಂದರೆ, ಈಸ್ ಇಟ್ ನಾಟ್ ಎ ಗ್ರೇಟ್ ಥಿಂಗ್? ಅದನ್ನು ಸ್ಟಡಿ ಮಾಡೋದಕ್ಕಿಂತ ಎಷ್ಟು ಜನ ಎಲ್ಲ ಬಂದರು, ಅದನ್ನು ನೋಡಿದಾಗ ಗೊತ್ತಾಗುತ್ತೆ ನಮ್ಮದಾದ ಒಂದು ವ್ಯವಸ್ಥೆ ಇದೆ ಅಂತ. ಈಗ ಇಲ್ಲಿಗೆ ಬರೋಕ್ಕೆ ಮುಂಚೆ ನಮ್ಮ ಮನೆಗೆ ನಮ್ಮ ಸೋದರ ಮಾವನ ಮಗಳು ಮುಂಬೈಯಿಂದ ಬಂದಿದ್ಲು. ಅವಳು ಹೇಳ್ತಾ ಇದ್ಲು, ಮುಂಬೈನ ಟ್ರೈನ್ಗಳಲ್ಲಿ ವಿಮೆನ್ಸ್ ಕಂಪಾರ್ಟ್ಮೆಂಟಲ್ಲಿ ಸತ್ಯನಾರಾಯಣ ಪೂಜೆನೂ ಮಾಡಿಬಿಡ್ತಾ ಇದ್ದಾರೆ ಅಂತ. ಸುಮಾರು ದೀರ್ಘಕಾಲ ಪ್ರಯಾಣ ಆಗುತ್ತೆ, ಎಲ್ಲೋ ನ್ಯೂ ಬಾಂಬೆಯಿಂದ ಬರಬೇಕಾಗಿರುತ್ತೆ VT ಚರ್ಚ್ ಗೇಟ್ಗೆ. ಆಗ ಏನು ಮಾಡೋದು? ಪೂರ್ಣಿಮೆ ದಿವಸ ಆಗಿರುತ್ತೆ, ಅಲ್ಲೇ ಮುತ್ತೈದೆಯರು ಸಿಗ್ತಾರೆ, ಬಾಗಿನಾನು ಕೊಡ್ಬೋದು, ತಾಂಬೂಲಾನು ಕೊಡ್ಬೋದು. ಅಲ್ಲೇ ಒಂದು ಕಡೆ ಸತ್ಯನಾರಾಯಣನ ಇಟ್ಕೊಂಡು ಎಲ್ಲರೂ ವ್ರತಕಥೆಗಳ ಪುಸ್ತಕನ ಇಟ್ಕೊಂಡು ಹಾಡಿಕೊಂಡು 5 ಮಂಗಳಾರತಿ ಮಾಡಿಬಿಟ್ಟಿದ್ವೇ ಮನೆಯಿಂದ ಸಜ್ಜಿಗೆ ತಂದಿರ್ತಾರೆ, ಸಪಾದ ಭಕ್ಷ್ಯ, ಅದನ್ನು ಕೂಡ ವಿತರಣೆ ಮಾಡಿಬಿಡೋದು ಅಂತ. ನಾನಲ್ಲಿ ತರಕಾರಿ ಹೆಚ್ಚೋದನ್ನು ನೋಡಿದ್ದೆ ಮುಂಬೈನ ಟ್ರೈನ್ಗಳಲ್ಲಿ. ತರಕಾರಿ ನಾರು ಸುಲ್ಕೊಳ್ಳೋದು, ಹುರುಳಿಕಾಯಿ ನಾರು ಬಿಡಿಸ್ಕೊಳ್ಳೋದು ಅದನ್ನಂತೂ ಸುಲಭ, ಅವರೆಕಾಯಿನ ಬಿಡಿಸ್ಕೊಳ್ಳೋದು ಸುಲಭ. ಆದರೆ ನಾನು ಹುರುಳಿಕಾಯಿ, ಮೂಲಂಗಿ, ಕ್ಯಾರೆಟನ್ನು ಹೆಚ್ಚಿಕೊಂಡು ಹೋಗ್ತಾ ಇದ್ದಿದ್ದನ್ನು ನೋಡಿದ್ದೀನಿ. ಇನ್ನು ಓದೋದು, ಬರೆಯೋದು, ಇಸ್ಪೀಟ್ ಆಡೋದು ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸತ್ಯನಾರಾಯಣ ಪೂಜೆನ ಯಾಕೆ ಬಿಡಬೇಕು ಅಂತ ಯಾವ ದೇಶದವ್ರಿಗಾದರೂ ಸಾಧ್ಯವಾ? ಕನಸಲ್ಲಾದರೂ ಈ ಥರದ್ದನ್ನು ಒಂದು ಚರ್ಚ್ನ ಕಾಂಗ್ರಿಗೇಷನ್ ಮಾಡೋದಕ್ಕೆ ಸಾಧ್ಯವೇ, ಒಂದು ಮಾಸ್ ಮಾಡೋದಕ್ಕೆ ಸಾಧ್ಯವಾ ಅಂತ ಯಾರೂ ಯೋಚನೆ ಮಾಡಿಲ್ಲ. ಅಂದರೆ ಭಾರತೀಯರಿಗೆ ಒಂದೊಂದು ಸಮಾಜಕ್ಕೂ ಅವ್ರದ್ದೇ ಆದಂತಹ ಒಂದು ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತವೆ, ಅದನ್ನು ಕಂಡುಕೊಂಡಿದ್ದಾರಲ್ಲ. ಇಂಥದ್ದು ಅರ್ಥಶಾಸ್ತ್ರದಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಸಮಸಾಮಯಿಕ ಪ್ರಪಂಚಕ್ಕೆ ಕೂಡ ಪ್ರಯೋಜನಕಾರಿಯಾಗುವುದು ನಾವು ಮಾಡುವುದು ನಮಗೆ ತಿಳಿಸಬೇಕು, ಜಗತ್ತಿಗೆ ನಾವು ತಿಳಿಸಬೇಕು. ಗಚ್ಚನ್ನಪಿ ಗಜೋನೈವ ಗಣ್ಯತೆ ಗಂಟೆಯಾವಿನ ಅಂತ ನಮ್ಮ ರಾಜಶೇಖರ ಹೇಳ್ತಾನೆ. ಆನೆ ಹೋದರೂ ರಸ್ತೆಯಲ್ಲಿ ಗಂಟೆ ಕಟ್ಟದೇ ಇದ್ದರೆ ಗೊತ್ತೇ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಪ್ರಚಾರ ಬೇಕು, ಪ್ರಾಪಗಾಂಡ ಬೇಕು ಅಂತ ಹೇಳ್ತಾನೆ. ಕೌಟಿಲ್ಯ ಆ ಒಂದು ಮಾತಿಗೆ ಗಮನ ಕೊಟ್ಟಂಥವನು. ಆಮೇಲೆ ಒಬ್ಬ ಪರರಾಜ್ಯಕ್ಕೆ ಹೋದರೆ ಸಂಧಿಯನ್ನೋ ಮತ್ತೊಂದನ್ನೋ ಮಾಡೋದಕ್ಕೆ ಅದು ಹೇಗೆ ಪರರಾಜ್ಯದಲ್ಲಿ ನಿರ್ವಾಹ ಮಾಡಿಕೊಳ್ಬೇಕು ಮತ್ತು ಪರರಾಜ್ಯವನ್ನು ವಶೀಕರಣ ಮಾಡಿಕೊಳ್ಬೇಕಾದ್ರೆ ಅಲ್ಲಿಯ ಜನತೆಯ ನಾಡಿ ಮಿಡಿತವನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಅಲ್ಲಿ ಹಲವು ವರ್ಗ ಉಂಟು. ಪರರಾಜನಲ್ಲಿ ಕೆಲವರು ಕ್ರುದ್ಧ ವರ್ಗ ಅಂತ ಕೋಪ ಮಾಡ್ಕೊಂಡಿರ್ತಾರೆ, ಕೆಲವರು ಏನೇನೋ ಕಾರಣಕ್ಕೋಸ್ಕರ ಕೋಪ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಭೀತ ವರ್ಗ, ಭಯಪಟ್ಟಿರ್ತಾರೆ. ಇನ್ನು ಕೆಲವರು ದುರಾಶಾಪಾತಕರಾಗಿರ್ತಾರೆ, ಅದು ಲೋಭಿ ವರ್ಗ. ಮತ್ತು ಇನ್ನು ಕೆಲವರು ಮಾನಿ ವರ್ಗ ಅಂತ, ನಮಗೆ ಇಂತಹ ಸನ್ಮಾನ ಮಾಡಬೇಕಾಗಿತ್ತು ಈ ರಾಜ, ಇಂಥ ಸ್ಥಾನವನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ ಅಂತ ಅಭಿಮಾನದಿಂದ ಮುನಿಸ್ಕೊಂಡಿರ್ತಾರೆ. ಹೀಗೆ ಕ್ರೋಧವರ್ಗ ಇರ್ಬೋದು, ಭೀತವರ್ಗ, ಲೋಭಿವರ್ಗ ಮತ್ತು ಮಾನಿವರ್ಗ ಅಂತೆಲ್ಲ ಯಾವುದುಂಟು, ಈ ಒಂದೊಂದು ವರ್ಗದ ಜನರನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋ ವಿಷಯಗಳನ್ನು ಹೇಳ್ತಾನೆ. ನಮ್ಮ ದೇಶ ಇಂಥದ್ದನ್ನೆಲ್ಲ ಎಂದು ಮರೆಯಿತೋ ಅಂದೇ ದಾಸ್ಯಕ್ಕೆ ಬಂದುಬಿಡ್ತು ಅಂತ ಅನಿಸುತ್ತೆ. ಆಮೇಲೆ ಮಂತ್ರಾಲೋಚನೆಯ ಪ್ರಕರಣ ಹೇಳ್ತಾನೆ, ಹೇಗೆ ಮಂತ್ರಾಲೋಚನೆಯನ್ನು ಮಾಡಬೇಕು ಅಂತ ಬಹಳ ಚೆನ್ನಾಗಿರುವಂಥದ್ದು. ಮನ್ವಾದಿಗಳು ಹೇಳ್ತಾರೆ, ಷಟ್ಕರ್ಣೋ ಭಿದ್ಯತೆ ಮಂತ್ರ. 6 ಕಿವಿ ಸೇರಿದ್ರೆ ಮಂತ್ರಾಲೋಚನೆ ಬಿದ್ದೋಗ್ಬಿಡುತ್ತೆ, 4 ಕಿವಿ
ಹೇಳುವವನು ಕೇಳುವವನು ಇಬ್ಬರಿಬ್ಬರೇ ಇರಬೇಕು ಅಂತ. ಅದಕ್ಕೆ ಕೌಟಿಲ್ಯ ಸೂತ್ರ ಮಾಡ್ತಾನೆ, ತಸ್ಮಾನ್ ನಾಸ್ಯ ಪರೇ ವಿದ್ಯು ಕರ್ಮ ಕಿಂಚಿತ್ ಚಿಕೀರ್ಷಿತಂ ಆರಬ್ಧಾರಸ್ತು ಜಾನೀಹು ಆರಬ್ಧಂ ಕೃತಮೇವ ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಕ್ತನಾವಿಯವ. ಕಾಳಿದಾಸ ಹೇಳ್ತಾನೆ, ತಸ್ಯ ಸಂವೃತ ಮಂತ್ರಸ್ಯ ಗೂಢಾಕಾರೇಂಗಿ ತಸ್ಯ ಚ ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಕ್ತನಾಯಿವ. ಅವನು ಗೂಢಾಕಾರ ಆಗಿತ್ತು ಅವನ ಇಂಗಿತ. ಅವನು ಏನು ಡಿಸಿಷನ್ ತಗೊಂಡ ಅನ್ನೋದು ಗೊತ್ತೇ ಆಗ್ತಾ ಇರಲಿಲ್ಲ. ಪೋಕರ್ ಫೇಸ್ ಆತನಿಗಿರ್ತಾ ಇದ್ದಿದ್ದು. ದಿಲೀಪನಿಗೆ ಅವನು ಫಲ ಬಂದ ಮೇಲಿಂದ ಓಹೋ ಇಂಥ ತೀರ್ಮಾನ ತಗೊಂಡಿದ್ದ, ಇಂಥ ಆರಂಭ ಮಾಡ್ದ ಅಂತ ಅಂದ್ಕೋಬೇಕಾಗ್ತಿತ್ತು ಅಂತ. ಬೆಣ್ಣೆ ಬಂದ ಮೇಲಿಂದ ಇವರು ಮಜ್ಜಿಗೆ ಕಡಿದ್ರು ಅಂತ ಗೊತ್ತಾಗಬೇಕು. ಆ ಥರ ಇರಬೇಕು. ಬಜೆಟ್ಟು ಊರಿಗೆ ಮುಂಚೆ ಲೀಕ್ ಆಗಿಬಿಟ್ರೆ ಹೇಗೆ, ಆ ರೀತಿಯಲ್ಲಿ ಇವನು ಹೇಳ್ತಾನೆ, ನಾವು ಕೆಲಸ ಮಾಡುವುದು ಹಾಗಿರಬೇಕು ಅಂತ. ಕಾಳಿದಾಸನ ಮಾತಿಗೆ ಇಲ್ಲಿ ಕೌಟಿಲ್ಯನ ಮೂಲ ಕಾಣಿಸುತ್ತೆ. ನ ಕಿಂಚಿತ್ ಅವಮನ್ಯೇತ ಸರ್ವಸ್ಯ ಶೃಣುಯಾನ್ಮತಂ ಬಾಲಸ್ಯಾಪ್ಯರ್ಥವದ್ವಾಕ್ಯಂ ಉಪಯುಂಜೀತ ಪಂಡಿತ. ವಿವೇಕಿಯಾದ ರಾಜ ಯಾರ ಮಾತನ್ನು ಅಲ್ಲಗೆಳೆಯಬಾರದು, ಎಲ್ಲರ ಅಭಿಪ್ರಾಯವನ್ನು ಕೇಳಬೇಕು. ಹಿ ಹ್ಯಾಸ್ ಟು ಲೆಂಡ್ ಈಸ್ ಇಯರ್ ಟು ಒನ್ ಆ್ಯಂಡ್ ಆಲ್. ಹಿ ನೀಡ್ ನಾಟ್ ಮೇಕ್ ದಿ ಸೇಮ್ ಡಿಸಿಷನ್. ಕೇಳೋದಂತೂ ಕೇಳಬೇಕು. ಅಪಿಗ್ರಾಹ್ಯಂ ಸುಭಾಷಿತಂ ಬಾಲಾದಪಿ ಶುಕಾದಪಿ, ಅಪ್ಯಗ್ರಾಹ್ಯಂ ಕುಭಾಷಿತಂ ಬಾಲಾದಪಿ ಶುಕಾದಪಿ. ಒಳ್ಳೆಯ ಮಾತು ಮಗು ಹೇಳಿದ್ರು ಕೇಳಬೇಕು, ಗಿಣಿ ಹೇಳಿದ್ರು ಕೇಳಬೇಕು. ಕೆಟ್ಟ ಮಾತನ್ನು ಬಾಲ ಸುಬ್ರಹ್ಮಣ್ಯ ಹೇಳಿದ್ರು ಕೇಳಬಾರ್ದು, ಶುಕ ಮಹರ್ಷಿ ಹೇಳಿದ್ರು ಕೇಳಬಾರ್ದು ಅಂತ ಸುಭಾಷಿತ ಉಂಟಲ್ಲ. ಹಾಗೆ ಎಲ್ಲಕ್ಕೂ ಅಭಿಪ್ರಾಯಗಳಿಗೂ ಅವನು ಓಪನ್ ಆಗಿರುವಂಥ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು ಅಂತ. ಆಗ ಪರಾಶರನ ಆಕ್ಷೇಪ ಬರುತ್ತೆ, ಹೀಗಾದರೆ ಕೊನೆ ಮೊದಲೇ ಇಲ್ಲ, ಇದು ಸರಿಯಾಗೋದಿಲ್ಲ ಅಂತ. ಮತ್ತು ನಾರದ ಹೇಳ್ತಾನೆ, ಹೌದು ಇದೂ ಸರಿಯಾಗೋದಿಲ್ಲ. ಹೇಗೆ ಕೇಳಬೇಕು ಮಂತ್ರಾಲೋಚನೆ ಅಂದರೆ, ನೋಡಿ ಯಾವುದೋ ಒಂದು ಕೆಲಸ ಮಾಡಿಬಿಟ್ವಿ, ಅದು ತಪ್ಪಾಗಿದೆ, ತಪ್ಪಿಲ್ಲದೆ ಮಾಡೋದು ಹೇಗೆ ಅಂತ, ಮಾಡಬೇಕಾಗಿದ್ದ ಕೆಲಸ ಆಗೋಯ್ತು ಅನ್ನುವಂಥ ಒಪಿನಿಯನ್ ಕೊಟ್ಟು ಕೇಳಬೇಕು ಅಂತ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ಅದೂ ಸರಿಯಲ್ಲ, ಆಗೋಗಿರೋ ಕೆಲಸ ತಾನೆ ಅಂತ ಬಾಯಿಗೆ ಬಂದು ಸಲಹೆ ಕೊಟ್ಬಿಡ್ತಾರೆ. ಹಾಗಾಗಿ ಪರ್ಟಿನೆಂಟಾಗಿ ವಾಟ್ ವಿ ವಾಂಟ್, ವಾಟ್ ವಿ ಎಕ್ಸ್ಪೆಕ್ಟ್ ಅನ್ನೋದನ್ನು ಹೇಳಿ ಅದಕ್ಕೆ ಬೇಕಾದ ಫೀಡ್ಬ್ಯಾಕ್ಸನ್ನು ಜವಾಬ್ದಾರಿಯಿಂದ ಕೊಡಿ ಅಂತ ಕೇಳಬೇಕು ಅಂತ. ಆಗಿ ಹೋದದ್ರ ಬಗ್ಗೆ ಎಲ್ಲರೂ ಶೂರರೇ, ಏನು ಬೇಕಾದ್ರೂ ಹೇಳ್ಬೋದು, ಆಗೋಯ್ತಲ್ಲ ಎದ್ದೋಗೋ ಮಾತು ಬಿದ್ದೋಗಲಿ ಅಂತ ಹಾಗೆ ಹೇಳ್ತಾರೆ ಅಂತ ಅನ್ನೋದನ್ನು ಹೇಳ್ತಾನೆ. ಆಮೇಲೆ ಈ ಮಂತ್ರಾಲೋಚನೆ 5 ಅಂಗಗಳು ಏನು ಅಂದರೆ, ಸ್ವರಾಷ್ಟ್ರ ಪರರಾಷ್ಟ್ರಗಳಲ್ಲಿ ನಮ್ಮ ಚಟುವಟಿಕೆ ಏನು ಅನ್ನುವಂಥದ್ದು ಮೊದಲು. ಅಂದರೆ ನಾವು ಈ ಆ್ಯಕ್ಟಿವಿಟಿ ಶುರು ಮಾಡಿದ್ರೆ ವಾಟ್ ವಿಲ್ ಬಿ ದಿ ರಿಯಾಕ್ಷನ್ ಫ್ರಮ್ ಅವರ್ ಓನ್ ಪೀಪಲ್ ಆ್ಯಂಡ್ ಫ್ರಮ್ ದಿ ಪೀಪಲ್ ಆಫ್ ಅದರ್ ಕಂಟ್ರೀಸ್ ಅಂತ ಎರಡನ್ನೂ ಗಮನಿಸಬೇಕು ಅಂತಾನೆ. ಮತ್ತು ಇದಕ್ಕೆ ನಮ್ಮ ಕೋಆಪ್ರೇಷನ್ ಹೇಗಿರುತ್ತೆ, ಅಲೀಸ್ ಅಂತ ಇರ್ತಾರಲ್ಲ, ಸುಹೃತ್ ಅಂತ ಅವ್ರದ್ದು ಹೇಗಿರುತ್ತೆ, ಮತ್ತು ನಮ್ಮ ರಿಸೋರ್ಸಸ್ ಹೇಗಿರುತ್ತೆ, ಮತ್ತು ದೇಶಕಾಲ ವಿಭಾಗ, ಇದು ಈ ಕಾಲದಲ್ಲಿ ಸರಿಯಾ ಅಥವಾ ಈ ಪ್ರದೇಶದಲ್ಲಿ ಸರಿಯಾ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೆ ಅದು ಪ್ರದೇಶ ಯಾವುದಿರಬೇಕು, ಯಾವ ಕಾಲ ಇರಬೇಕು ಅಂತ ಅದು. ಮತ್ತು ಈ ಯಾವುದೇ ಕೆಲಸನ ಈ ಮೂರನ್ನು ತೀರ್ಮಾನ ಮಾಡ್ಕೊಂಡು ಮಾಡುವಾಗ ಬರಬಹುದಾದ ತೊಂದರೆಗಳು ಯಾವುದು, ಅವುಗಳನ್ನು ಹೇಗೆ ಎದುರಿಸಬೇಕು, ಮತ್ತು ಆ ಫಲ ಬಂದ ಮೇಲೆ ಅದಕ್ಕೆ ಹೇಗೆ ವಿನಿಯೋಗ ಮಾಡಬೇಕು ಅಂತ, ಈ ಇಷ್ಟನ್ನು ಯೋಚನೆ ಮಾಡಿಕೊಂಡು ಮಂತ್ರಾಲೋಚನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವನಂತಾನೆ. ಆಮೇಲೆ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಕರೆಸಿಕೊಂಡು ಅಭಿಪ್ರಾಯವನ್ನು ತೆಗೆದುಕೊಂಡು ಕಡೆಗೆ ತನ್ನ ತೀರ್ಮಾನವನ್ನು ನೇರವಾಗಿ ಡಿಕ್ಲೇರ್ ಮಾಡಬೇಕು ಸಾಮೂಹಿಕವಾಗಿ ಅಂತ. ಅಂದರೆ ಯಾವ ಮಂತ್ರಿಗೂ ತನ್ನದೇ ಅಭಿಪ್ರಾಯ ರಾಜ ತೀರ್ಮಾನ ಮಾಡಿದ್ದು ಅಂತ ಗೊತ್ತಾಗಬಾರ್ದು, ಇಲ್ಲದೇ ಇದ್ರೆ ತಾನದೇ ಜಾಸ್ತಿ ಅಂತ ಅನ್ನುವಂಥ ಒಂದು ಅಭಿಮಾನ ಬಂದುಬಿಡುತ್ತೆ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತು ದೂತರಾಗಿ ಹೋಗುವಂಥವರು ಶತ್ರು ವರ್ಗದ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ಅಲ್ಲಿ ಅವರು ಒಂದು ಮಾತನ್ನು, ಒಂದು ಸೂಕ್ಷ್ಮ ಹೇಳ್ತೀನಿ, ಬೇಕಾದಷ್ಟು ವಿಸ್ತಾರ ಬರುತ್ತೆ. ಅವನು ನಿದ್ರೆಯಲ್ಲಿ ತನ್ನ ಪಕ್ಕ ಯಾರನ್ನೂ ಮಲಗಿಸ್ಕೊಳ್ಬಾರ್ದು ಅಂತ ಹೇಳ್ತಾನೆ. ಕೆಲವರಿಗೆ ನಿದ್ರೆಯಲ್ಲಿ ಮಾತಾಡುವಂಥ ಚಟ ಇರುತ್ತೆ, ಅಥವಾ ಕುಡಿದ ಮೇಲೆ ಬ್ಲಾಬರ್ ಮಾಡುವಂಥ ಚಟ ಇರುತ್ತೆ, ಅಂಥವ್ರು ಬಾಯಿ ಬಿಟ್ಬಿಡ್ತಾರೆ ರಾಜರಹಸ್ಯಗಳನ್ನು, ಹಾಗಾಗಿ ಇರಬಾರ್ದು ಅಂತನ್ನುವಂಥದ್ದು. ಈ ಅಂಶ ಭೈರಪ್ಪನವರು ಸಾರ್ಥದಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಅಲ್ಲಿ ಒಬ್ಬ ಕೃಷ್ಣ ಅಂತ ಒಬ್ಬ ರಾಜ ಪ್ರಮುಖ ಬರ್ತಾನೆ. ಆತ ಕೃಷ್ಣ ಅಲ್ಲ, ಸರಿ ಯಾರು ಹೆಸರು ಮರ್ತೋಗ್ಬಿಡ್ತು, ಈ ನಾಗಭಟ್ಟ ಅಂತ ಹೀರೋ ಬರ್ತಾನೆ, ಮುಖ್ಯ ಪಾತ್ರಧಾರಿ, ಅವನಿಗೆ ಆಶ್ರಯದಾತನಾದಂಥವನು. ಆತ ಹೇಳ್ತಾನೆ, ಯಾವತ್ತೂ ಹಾಸಿಗೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಇರಬಾರ್ದು ಅಂತ. ಯಾಕೆಂದರೆ ಕ್ಷತ್ರಿಯ ರಕ್ತ ಯಾವತ್ತೂ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ, ಯಾವಾಗಲೋ ಬಾಯಿ ಜಾರಿ ಕುಡಿದಿದ್ದಾಗಲೋ ಅಥವಾ ನಿದ್ರೆಯಲ್ಲಿಯೋ
ಈ ರಾಜನ ತಳ್ಳಿಬಿಡೋಣ ಅನ್ನುವಂಥ ಮಾತು ಬಂದುಬಿಟ್ರೆ ಅಲ್ಲಿ ಯಾರೋ ಇದ್ದವರು ಮತ್ತೊಬ್ಬರು ಕೇಳಿಸ್ಕೊಂಡು ಬಿಟ್ಟರೆ ಗತಿ ಏನು? ಹಾಗಾಗಿ ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇದ್ದಾಗ ಮಾತ್ರ 4 ಜನ ಇರಬೇಕು, ನಮ್ಮ ಸ್ವಾಧೀನದಲ್ಲಿ ಇಲ್ಲ ಅಂದರೆ ಯಾರೂ ಇರಬಾರ್ದು, ಏಕಾಂತದಲ್ಲಿ ನಾವಿರಬೇಕು ಅನ್ನುವಂಥ ಮಾತು. ಅದು ಕೌಟಿಲ್ಯದಿಂದ ಅವರು ಗ್ರಹಿಸಿರುವಂಥದ್ದು. ಈ ಥರದ್ದು ಎಷ್ಟೆಷ್ಟು ಅಂಶಗಳು ಬರ್ತವೆ. ಆ ವಿವರಗಳನ್ನು ರಾಜಪುತ್ರರ ನಿರ್ವಾಹ ಹೇಗೆ ಅನ್ನೋದರಿಂದ ಆರಂಭ ಮಾಡಿ ನಾಳೆ ನೋಡೋಣ. ತತ್ಸತ್.